ಆ ಎಲ್ರಿಗೂ ನಮಸ್ಕಾರ. ಇವತ್ತು ಫೆಬ್ರವರಿ ತಿಂಗಳ ಮೊದಲನೇ ಶನಿವಾರದಂದು ಶಿಕ್ಷಕ ಸುಗಮಕಾರರು ಹಾಗೂ ಸಿಆರ್ಪಿ ಅವರಿಗೆ ಈ ತಿಂಗಳು ನಡಿಬೇಕಾಗಿರುವಂತಹ ಕಲಿಕಾ ಫಲಗಳ ಕುರಿತಾಗಿ ಮಾಹಿತಿಯನ್ನು ಹಂಚಿಕೆ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಎಲ್ಲ ಆತ್ಮೀಯ ಸಿಆರ್ಪಿ ಮಿತ್ರರೇ, ಬಿಆರ್ಪಿ ಅವರೇ ಹಾಗೂ ಶಿಕ್ಷಕ ಸುಗಮಕಾರರೇ ಮತ್ತು ಕೇರಿಂಗ್ ವಿತ್ ಕಲರ್ಸ್ ನ ಎಲ್ಲ ಸಹೋದ್ಯೋಗಿಗಳೇ, ಈಗಾಗ್ಲೇ ಎಷ್ಟು ಜನ, ಸುಮಾರು 60 ಜನ ಇದ್ರು. ನೀವು ಆರಂಭ ಮಾಡ್ಬೇಕಾದ್ರೆ ನಾವು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿದ್ರೆ 160 ಜನ, ಅಂದ್ರೆ ಅಟ್ಲೀಸ್ಟ್ 150 ಸಿಆರ್ಪಿ ಅವ್ರು ಇರ್ಬೇಕು. ಜೊತೆಗೆ ಒಂದು 60 ಜನ ಶಿಕ್ಷಕ ಸುಗಮಕಾರ ಇರ್ಬೇಕು ಅನ್ನುವಂಥದ್ದು ಒಂದು ಅಂದಾಜಿದೆ. ಬಟ್ ಇದಕ್ಕೆ ಹೋಲಿಸಿದಾಗ ಸಂಖ್ಯೆನ ನೋಡಿದಾಗ ಎಲ್ಲೋ ಸಂಖ್ಯೆಯಲ್ಲಿ ಜಾಯ್ನ್ ಆಗಿರೋ ಪ್ರಮಾಣ ಕಡಿಮೆ ಇದೆ. ಯಾರು ಜಾಯ್ನ್ ಆಗಿಲ್ವೋ ಗೊತ್ತಿಲ್ಲ, ಶಿಕ್ಷಕ ಸುಗಮಕಾರರಾಗಿಲ್ವೋ ಅಥವಾ ಸಿಆರ್ಪಿ ಅವರಾಗಿಲ್ವೋ ಅಂತ. ದಯವಿಟ್ಟು ಎಲ್ರು ಜಾಯ್ನ್ ಆಗಿ ಮಾಹಿತಿಯನ್ನ ಹಂಚಿಕೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ, ಈಗ ಮುಂದುವರೆದು ಈಗ ಒಂದಷ್ಟು ವಿಚಾರಗಳನ್ನ ನಾವು ಜೊತೆಗೆ ಹಂಚ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ಈಗ ನಾವು ಪ್ರತಿಯೊಂದು ವಿಚಾರಗಳನ್ನ ಶಾಲೆಗೆ ಹೋಗಿ ನಾವು ತಿಳಿಸ್ಲಿಕ್ಕೆ ಆಗಲ್ಲ. ಹಾಗಿರುವ ಸಂದರ್ಭದಲ್ಲಿ ಈಗ ನಮಗೂ ಮತ್ತು ಶಾಲೆಗಳಿಗೂ ಒಂದು ಬ್ರಿಡ್ಜ್ ಅಂದ್ರೆ ನೀವುಗಳೇ ಇರುವಂತದ್ದು ಶಿಕ್ಷಕ ಸುಗಮಕಾರರು. ಮತ್ತೆ ಈ ಒಂದು ಶಿಕ್ಷಕ ಸಂವಾದ ಕಾರ್ಯಕ್ರಮ ಏನಿದೆ ಇದು ಕೂಡ ಹೌದು ನಮಗೆ ಬ್ರಿಡ್ಜ್. ಏನು ಅಂದ್ರೆ ನಮ್ಮ ಏನು ವಿಚಾರಗಳಿದಾವೆ, ಯಾವ ಕಾರ್ಯಕ್ರಮ ಯೋಜನೆಗಳು ಹೇಗೆ ಮಾಡ್ಬೇಕು ಅನ್ನುವಂತ ವಿಚಾರಗಳನ್ನ ಶಾಲೆಯ ವರ್ಗ ಕೋಣೆಗೆ ತಲುಪಿಸ್ಲಿಕ್ಕೆ ಇದು ಒಂದು ಉತ್ತಮವಾದಂತ ವೇದಿಕೆ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಈಗ ನಾವು ಶಿಕ್ಷಕರಿಗೆ ತರಬೇತಿಯನ್ನ ಕೊಡ್ಲಿಕ್ಕೆ ಡೈರೆಕ್ಟ್ ಕರೀತಾ ಇಲ್ಲ. ಸೊ ಅದಕ್ಕೋಸ್ಕರ ಇದು ಪರ್ಯಾಯವಾಗಿ ಒಂದು ಮಾರ್ಗವನ್ನ ನಾವು ಕಂಡುಕೊಂಡಿದ್ದೇವೆ. ಸೊ ಈ ಮುಖಾಂತರ ನಾವು ಒಂದಷ್ಟು ಈ ಶಿಕ್ಷಕರಿಗೆ FLN ಅನುಷ್ಠಾನದ ಕುರಿತಾಗಿ ಇರುವಂತಹ ಗೊಂದಲಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅಥವಾ ಅವರಿಗೆ ಇದನ್ನ ಕಲಿಕೆಗೆ ಸಪೋರ್ಟ್ ಮಾಡೋದಕ್ಕಾಗಿ ನಾವು ಅವರಿಗೆ ಹ್ಯಾಂಡ್ ಹೋಲ್ಡ್ ಆಗಿ ಇರ್ಬೇಕಾಗತ್ತೆ. ಸೊ ಈ ದಿಸೆಯಲ್ಲಿ ಈಗಾಗ್ಲೇ ನಾವು ಒಂದಷ್ಟು ಶಾಲೆಗಳನ್ನ ಭೇಟಿ ಮಾಡಿದಾಗ ಕೆಲವಷ್ಟು ಶಿಕ್ಷಕರು ಇದನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಶಿಕ್ಷಕರಲ್ಲಿ ಬಹಳಷ್ಟು ಗೊಂದಲಗಳಿರುವಂತದನ್ನ ನಾನು ನೋಡಿದ್ದೇನೆ. ಒಂದು ಈಗೇನು ಮೆಂಟಲ್ ಟೀಚರ್ಸ್ ಇದೀರಿ, ಇವರು ಈ ತಿಂಗಳು ಏನು ಕಲಿಕಾ ಫಲಗಳಿಗೆ ಹೇಳ್ತಾ ಇದೀವಿ ನಾವು ನಿಮ್ಗೆ. ಭಾಷೆನಲ್ಲಿ 6, 7, 8, 9ನೇ ಕಲಿಕಾ ಫಲ, ಮತ್ತೆ ಗಣಿತದಲ್ಲಿ 6, 7, 8ನೇ ಈ ಕಲಿಕಾ ಫಲಗಳ ಬಗ್ಗೆ ನಿಮಗೆ ಹೇಳ್ತಾ ಇದೀವಿ. ಇದನ್ನ ಹೇಳೋದ್ ಜೊತೆಗೆ ಶಿಕ್ಷಕ ಸುಗಮಕಾರರು ಕೆಲವೊಂದಷ್ಟು ಮುಖ್ಯವಾದ ಇನ್ಸ್ಟ್ರಕ್ಷನ್ ಅನ್ನ ಈ ಸರಿ ನೀವು ಶಿಕ್ಷಕ ಸಂವಾದದಲ್ಲಿ ನಮ್ಮ ಶಿಕ್ಷಕರಿಗೆ ಕೊಡ್ಬೇಕು ಅನ್ನುವಂತ ಒಂದು ಅರಿಕೆನ ತಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಏನೇನ್ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ತಮ್ಗಳಿಗೆ ಒಂದೇನೋ ಒಂದು ಏನು ಆತಂಕ ಇತ್ತು ಅಂತ ಕೆಲವೊಂದ್ಸರಿ ನಾನು ಸಿಆರ್ಪಿ ಅವ್ರನ್ನ ವಿಚಾರಿಸಿದಾಗ, ಏನ್ ಮೇಡಮ್ ಇದು ನಮ್ಗೆ ಶಿಕ್ಷಕ ಸುಗಮಕಾರರಾಗಿ ನಾವು 3 ವಾರನು ನಾವು ಕಂಟಿನ್ಯೂಸ್ ಆಗಿ ಇಲ್ಲಿ ಮಾಹಿತಿನ ತಗೊಳ್ಬೇಕು, ಕೊಡ್ಬೇಕು, ಯಾಕೆ ಬೇರೆ ಯಾರು ಇಲ್ವಾ ಅನ್ನುವಂತಹದ್ದು ವಿಚಾರ ಬಂತು. ನಿಜವಾಗ್ಲೂ ಏನು ಅಂತ ಹೇಳಿದ್ರೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಯಾರು ಈ ಒಂದು ಏನು ಮಕ್ಕಳಿಗೆ ಬುನಾದಿ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಯಾರು ಆಸಕ್ತರಿದ್ದೀರಿ, ಯಾರು ಕ್ರಿಯಾಶೀಲರಿದ್ದೀರಿ ಅವರನ್ನ ನಾವು ತಗೊಂಡಿರುವಂತದ್ದು. ಹಾಗಾಗಿ ತಮ್ಮ ಒಂದು ಸರ್ವಿಸು ಮಕ್ಕಳಿಗೆ ತಲುಪಬೇಕು ಅನ್ನುವಂಥದ್ದು ಒಂದು ಕಳಕಳಿ ನಮ್ಮಲ್ಲಿದೆ. ಸೊ ಹಾಗಾಗಿ ಈ ವರ್ಷಕ್ಕೆ ಈ ತಿಂಗಳು ಈ ಸಂವಾದ ಕಾರ್ಯಕ್ರಮ ಅಂತ್ಯ ಆಗುತ್ತೆ. ಮತ್ತೆ ನೆಕ್ಸ್ಟ್ ಈ ತಿಂಗಳ ಕೊನೆಗೆ ಮತ್ತು ನೆಕ್ಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಎಂಡ್ಲೈನ್ ಒಂದು ಎಕ್ಸಾಮ್ ಮಕ್ಕಳಿಗಳಿಗೆ ಆಗತ್ತೆ. ಸೊ ಹಾಗಾಗಿ ಇದು ಒಂದು ತಿಂಗಳು ನೀವು ಮೆಂಟರ್ಸ್ಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಬಟ್ ಬರುವ ತಿಂಗಳು ಏನಿದೆ, ಬರುವ ವರ್ಷದಲ್ಲಿ ಬೇಕಿದ್ರೆ ನೀವು ಸಿಆರ್ಪಿ ಅವರು ನಿಮ್ಮ ಈ ಹೋಬಳಿ ವ್ಯಾಪ್ತಿನಲ್ಲಿ ಏನು ಶಿಕ್ಷಕರು ಇಬ್ಬರನ್ನ ಗುರುತಿಸ್ಕೊಂಡಿದ್ದೀರಿ, ಅಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ ಇಂಟ್ರೆಸ್ಟೆಡ್ ಟೀಚರ್ಸ್ ಅನ್ನ ಗುರುತಿಸ್ಕೊಂಡು ಆಲ್ಟರ್ನೇಟ್ ಆಗಿ ಅವರಿಗೆ ವರ್ಕ್ ಕೊಡ್ತಾ ಒಬ್ಬರಿಗೆ ಅದು ಭಾರ ಆಗದಿರೋ ರೀತಿನಲ್ಲಿ ಮುಂದಿನ ವರ್ಷಗಳಲ್ಲಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈಗ ಏನೆಲ್ಲ ನೀವು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದೀರಿ, ನಮ್ಮ ಜೊತೆಗೆ ಕೈ ಜೋಡಿಸಿದಿರಿ FLN ಉತ್ತಮ ಪಡಿಸೋದಕ್ಕಾಗಿ, ದಯವಿಟ್ಟು ಇದು ಕಾರ್ಯಕ್ರಮ ಈ ವರ್ಷದ ಅಂತ್ಯದವರೆಗೂ ತಾವು ಯಾವುದೇ ರೀತಿಯಾಗಿ ಒಂದು ಧೈರ್ಯಗೆಡದೆ ಅಥವಾ ಒಂದು ಉತ್ಸಾಹವನ್ನ ಕಳೆದುಕೊಳ್ಳದೆ ನೀವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀರಿ ಅನ್ನುವಂತ ಭರವಸೆ ನನಗಿದೆ. ನಿಜವಾಗ್ಲೂ ನಾನು ಈ ಕೆಲವೊಂದು ಸಂವಾದದಲ್ಲಿ ಭಾಗವಹಿಸಿದಾಗ ತುಂಬಾ ಉತ್ಸಾಹಿಗಳಾಗಿ ತಾವು ಹೇಳ್ತಾ ಇದ್ದೀರಿ. ತುಂಬಾ ಉತ್ತಮವಾದಂತಹ ಒಂದು ಉದಾಹರಣೆಗಳ ಮೂಲಕ ಹೇಗೆ ಈ ಕಲಿಕಾ ಫಲಗಳನ್ನ ನಮ್ಮ ಶಿಕ್ಷಕರಿಗೆ ಕಲಿಸ್ಬೇಕು ಅನ್ನುವಂಥದ್ದು ನಿಜವಾಗ್ಲೂ ಹೇಳ್ಕೊಡ್ತೀರಿ. ಉತ್ಸಾಹ ಕಡಿಮೆ ಆಗಿದೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಆದ್ರೂ ಕೆಲವೊಂದು ಕಡೆ ನಮಗೆ ಶಿಕ್ಷಕರಿಗೆ ಯಾಕೋ ಬೇಸರ ಇದೆ ಅಂತ
ನಾನು ಕೇಳ್ಪಟ್ಟಿದ್ದರಿಂದ ನಾನು ನಿಮ್ಗೆ ಮಾತನ್ನ ಹೇಳ್ತೀನಿ. ದಯವಿಟ್ಟು ಬೇಸರಿಸದೆ ಈ ಕಾರ್ಯಕ್ರಮದಲ್ಲಿ ತಾವು ಶಿಕ್ಷಕ ಸುಗಮಕಾರರು ಮತ್ತು CRP ಅವರು ಭಾಗವಹಿಸಿ ಅನ್ನುವಂತ ಒಂದು ಮೊದಲನೇ ಮಾತನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ತಮ್ಗಳಿಗೆ ಹೇಳುವಂತದ್ದು ಏನು ಅಂದ್ರೆ, ಸಾಮಾನ್ಯವಾಗಿ ನಾವು ಶಾಲೆಗೆ ಭೇಟಿ ನೀಡಿದಾಗ ಶಿಕ್ಷಕರಿಗೆ ಒಂದಷ್ಟು ಗೊಂದಲಗಳು ಇದಾವೆ. ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿ ತಿಂಗಳ ಸಂವಾದದಲ್ಲಿ ಕಲಿಕಾಂಶಗಳನ್ನ ಹೇಗೆ ಕಲಿಸ್ಬೇಕು ಅಂತ ನಾವು ಹೇಳ್ಕೊಟ್ವಿ. ಬಟ್ ಅವ್ರಿಗೆ ಏನು ಅಂದ್ರೆ ಬೇಸಿಕಲಿ ಒಂದಿಷ್ಟು ಇದಾವೆ. ಈ FLN ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಇನ್ನು FLN ಹಂತದಲ್ಲೇನೆ ಇದ್ದಾರೆ ಅಂತ ನನ್ಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಗುರುತಿಸಿಕೊಳ್ಳುವಿಕೆಯನ್ನ ಅವರು ಸರಿಯಾಗಿ ಮಾಡಿಲ್ಲ. ಅಂದ್ರೆ ಮಾಡಿದ್ದಾರೆ, ಫಸ್ಟ್ ಬೇಸಿಕಲಿ ಅವರು ಮಕ್ಕಳನ್ನ ಗುರುತಿಸಿಕೊಳ್ಳೋದು ಹೇಗೆ ತಮಗೆಲ್ಲ ಗೊತ್ತಿದೆ ನಿಮ್ಗೆ. BB ಬಿಲೋ ಬೇಸಿಕ್ಕು, B ಅಂದ್ರೆ ಬೇಸಿಕ್ಕು, A ಅಂದ್ರೆ ಎವರೇಜು, ಫ್ರೀ ಅಂದ್ರೆ ಪ್ರೊಫಿಷಿಯನ್ಸಿ ಇದೆ. ಈಗ ನಾವು FLN ಅಂತ ಗುರುತಿಸ್ಕೊಳ್ಳೋದು ಯಾರನ್ನ? B ಮತ್ತು BB ಇರುವಂತ ಮಕ್ಕಳನ್ನ ಗುರುತಿಸ್ಕೊಳ್ತಿದೆ. ಇದು ಸುಮಾರು ಸರಿ ನಾನು ಹೇಳಿದ್ದೀನಿ, ಆದ್ರೂ ಕೂಡ ಇದು ಶಾಲೆಗೆ ರೀಚ್ ಆಗಿಲ್ಲ. ಈ ಹಂತದ ಈ ತರದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಗುರುತಿಸ್ಕೊಂಡು ಆದ್ಮೇಲೆ FLN ಅನ್ನ ಮಕ್ಕಳಿಗೆ ಕಲಿಸ್ಕೊಡೋದು ಯಾವ ಮಕ್ಕಳಿಗೆ ಕಲಿಸ್ಕೊಡ್ಬೇಕು? BB ಮತ್ತು B ಇರುವಂತ ಮಕ್ಕಳಿಗೆ ಮಾತ್ರ ಕಲಿಸ್ಕೊಡ್ಬೇಕು. ಅಂದ್ರೆ FLN ಅಂತ ಗುರುತಿಸ್ಕೊಂಡಂತ ಮಕ್ಕಳು ಯಾರು ಅಂತ ಹೇಳಿದ್ರೆ, B ಮತ್ತು BB ಇರುವಂತ ಮಕ್ಕಳು, A ಮತ್ತು P ಇರುವಂತವ್ರಲ್ಲ. ಅಂದ್ರೆ ಎಲ್ಲದೂ ಬರುತ್ತೆ. ಸಾಧಿಸಿದ ಮಕ್ಕಳು ಅಂತ ನಾವು ಯಾರನ್ನ ಕೊಟ್ಟಿದ್ದೀವೋ ಅವರಿಗೆ FLN ಕಲಿಕಾ ಹಾಳೆಗಳನ್ನ ಕೊಡೋದಾಗ್ಲಿ, ಅವ್ರು ಕಲಿಸುವಂತದ್ದಾಗ್ಲಿ ಅಗತ್ಯ ಬರೋದಿಲ್ಲ. B ಮತ್ತು BB ಇರುವಂತದ್ದು ಮಕ್ಕಳಿಗೆ ಮಾತ್ರ ಬರುತ್ತೆ. ಇದು ಸ್ಪಷ್ಟವಾಗಿ ಶಿಕ್ಷಕರಿಗೆ ಮಾಹಿತಿಯನ್ನ ತಾವುಗಳು ಈ ನೆಕ್ಸ್ಟ್ ಸಂವಾದ ಕಾರ್ಯಕ್ರಮದಲ್ಲಿ ಟೀಚರ್ ಮೆಂಟರ್ಸ್ ನೀಡಬೇಕಾಗತ್ತೆ. ಕೆಲವೊಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಕಳಿಸಿರುವಂತ ಕಲಿಕಾ ಹಾಳೆಗಳನ್ನ ತರಗತಿನಲ್ಲಿ ಎಲ್ಲಾ ಮಕ್ಕಳಿಗೂ ಕೊಟ್ಟು ಇದನ್ನ ಕಲಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಕೆಲವೊಂದ್ಸರಿ ಮಿಸ್ಗೈಡ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಕೊಟ್ಟಿರುವಂತ ಕಲಿಕಾ ಹಾಳೆ ಎಷ್ಟು ಬೆಳೆಸಿದ್ದೀರಿ ನೀವು ಅಂತ ಬಂದಂತ ಸಂದರ್ಶನಾಧಿಕಾರಿಗಳು ಕೇಳಿದ್ರಿಂದ, ನಾವು ಮೇಡಮ್ ಎಲ್ಲಾ ತರಗತಿ ಎಲ್ಲಾ ಮಕ್ಕಳಿಗೂ ನೋಡಿ ಇಷ್ಟೊಂದೆಲ್ಲ ಜೆರಾಕ್ಸ್ ಮಾಡಿಸಿ ಕೊಟ್ಬಿಟ್ಟಿದೀವಿ ಅಂತ ಹೇಳಿ ತೋರಿಸ್ತಾ ಇರ್ತಾರೆ. ಬಟ್ ಏನು ಅಂದ್ರೆ, ಎಲ್ಲಾ ಮಕ್ಕಳಿಗೂ ತರಗತಿಯ ಸಾಧಿಸದ ಎಲ್ಲಾ ಮಕ್ಕಳಿಗೂ ಈ ಕಲಿಕಾ ಹಾಳೆಗಳನ್ನ ಕೊಡೋದ್ರಿಂದ ಸಾಧಿಸಿದ ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ಬಿಡ್ತಾರೆ. ಸಾಧಿಸದಿರುವ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಈ ಕಲಿಕಾ ಹಾಳೆಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್. ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಕೊಡುವಂತಹ ಕಲಿಕಾ ಹಾಳೆಗಳು ದಿನ 1, 2, 3 ಅಂತ ಇಲ್ಲಿವರೆಗೂ 102, 103 ದಿನಗಳೇನ ಆಯ್ತಲ್ಲ. ಸೊ ಆ 103 ದಿನಗಳ ದಿನ ಒಂದೊಂದು ಕಲಿಕಾ ಹಾಳೆ ನೀವು ಕೊಡ್ಬೇಕು ಅನ್ನುವಂತ ಕಂಡೀಷನ್ ಏನೂ ಇಲ್ಲ. ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವ ಕಲಿಕಾ ಅಂಶಗಳಲ್ಲಿ ಯಾವ ಕಲಿಕಾ ಹಾಳೆಗಳ ಮೂಲಕ ಚಟುವಟಿಕೆಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ತಮ್ಮ ಗೈಡ್ ಬುಕ್ ಆಗಿ ಇದು ಇರುತ್ತೆ. ಸೊ ಹಾಗಾಗಿ ಇವತ್ತು ಕೊಟ್ಟಂತ ಕಲಿಕಾ ಇವತ್ತೇ ಎಲ್ಲರಿಗೂ ಮಾಡಿಸ್ಬೇಕು ಅನ್ನುವಂಥದ್ದು ಅಲ್ಲ. ಹೇಗ್ ಮಾಡಿಸೋದು ಹಾಗಾದ್ರೆ? FLN ಅನ್ನ ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಡ್ಬೇಕು? ನೀವು FLN ಹೇಳ್ಕೊಡುವಂತ ತಾನೇ ನೀವು ಕಲಿಕಾ ಹಾಳೆಗಳನ್ನ ಕಳಿಸ್ತಾ ಇರುವಂತದ್ದು. ಮತ್ತೆ ಇವಾಗ ಬೇಡ ಅಂತೀರಾ, ದಿನಕ್ಕೆ ಒಂದೊಂದು ಮಾಹಿತಿ ನಮಗ್ ಕೊಟ್ರೆ ನಮಗ್ ಕನ್ಫ್ಯೂಸ್ ಆಗಲ್ವಾ ಅನ್ನುವಂಥದ್ದು ವಿಚಾರ ತಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಏನು ಕನ್ಫ್ಯೂಷನ್ ಆಗುವಂಥದ್ದು ಇಲ್ಲ. ನಾವು ಕೊಟ್ಟಂತ ಕಲಿಕಾ ಹಾಳೆ ತಮಗ್ ಗೊತ್ತಿದೆ. ಇವಾಗ ಭಾಷೆಯಲ್ಲಿ ಬೇರೆ ಇದೆ, ಗಣಿತದಲ್ಲಿ ಬೇರೆ ವಿಷಯಗಳು ಇದಾವೆ. ಬಟ್ ಅಲ್ಲಿ ತಾವು ಗಮನಿಸಿದೀರಾ, ಅಲ್ಲಿ ಕಲಿಕಾಂಶ 1, ಆಮೇಲೆ ಏನದು ಹಂತ 1, ಹಂತ 2, ಹಂತ 3 ಅಂತ ಈ ತರದಲ್ಲಿ ಗುರುತಿಸಿ ಆ ಕಲಿಕಾ ಹಾಳೆಗಳನ್ನ ತಮಗೆ ಕಳಿಸ್ತಾ ಇದೆ. ಬಹಳ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಹಂತಗಳನ್ನ ಶಿಕ್ಷಕರು ಗುರುತಿಸಿಲ್ಲ. ಇವತ್ತು ಏನ್ ಕಳಿಸ್ತಾರೆ ಕಲಿಕಾ ಹಾಳೆನ, ಅದನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಹಂತ 1ರಲ್ಲಿರೋರಿಗೆ ಹಂತ 3ರ ಕಲಿಕಾ ಹಾಳೆಗಳನ್ನ ಕೊಟ್ಟು ಅದನ್ನ ಬಿಡಿಸ್ಲಿಕ್ಕೆ ಹಚ್ಚಿರುವಂತದ್ದು, ಅದನ್ನ ಬರೀಲಿಕ್ಕೆ ಹಚ್ಚಿರುವಂತದ್ದು ನಾನು ಗಮನಿಸಿದ್ದೇನೆ. ಸೊ ಹಾಗಾಗಿ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಶಿಕ್ಷಕರಿಗೆ ಮಕ್ಕಳಿಗೆ ಈ ಕಲಿಕಾ ಹಾಳೆಗಳನ್ನ ಹೇಗ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು, ಮಕ್ಕಳಿಗೆ ಕಲಿಸೋದು ಎಲ್ಲಿಂದ ಆರಂಭ ಮಾಡ್ಬೇಕು ಅನ್ನುವಂಥದ್ರಲ್ಲಿ ಗೊಂದಲ ಇದೆ. ಸೊ ಹಾಗಾಗಿ ಟೀಚರ್ಸ್ ಮೆಂಟರ್ ಒಂದಷ್ಟು ಅವರಿಗೆ ಹೇಳ್ಬೇಕು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಶಾಲೆನಲ್ಲಿ, ಪ್ರತಿಯೊಂದು ತರಗತಿನಲ್ಲಿ, ಆ ತರಗತಿಯಲ್ಲಿ ನಾವು ಗುರುತಿಸಿಕೊಂಡಿರುವಂತಹ FLN ಮಕ್ಕಳು, BB ಮತ್ತು B ಇರುವಂತಹ ಮಕ್ಕಳನ್ನ ಗುರುತಿಸಿಕೊಂಡಿದ್ದೀವಿ. B ಮತ್ತು BB ಈ ಮಕ್ಕಳು ಯಾವ ಕಲಿಕಾಂಶದಲ್ಲಿ ಹಿನ್ನಡೆ ಇದ್ದಾರೆ ಅಂತನೂ ಕೂಡ ಗುರುತಿಸ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಅವರು ಕಲಿಕೆ ಎಲ್ಲವೋ 1ನ 2ನ 3ನ 4
ಈ ತರ ಗುರುತಿಸ್ಕೊಂಡಿದೀವಿ ನಾವು. 1ರಿಂದ 4 ತಮ್ಗೆ ಗೊತ್ತಿದ್ದಂಗೆ ಇದು ಮೌಖಿಕ ಬರುತ್ತೆ. 5, 6, 7 ಇದು ರೀಡಿಂಗ್ ಸಂಬಂಧಪಟ್ಟಂಗಿರುತ್ತೆ. ಸೊ ಈ ಹಂತದಲ್ಲಿ ಎಷ್ಟು ಮಕ್ಳಿದ್ದಾರೆ, 1ರಿಂದ 4 ಹಂತದಲ್ಲಿ ಎಷ್ಟು ಮಕ್ಳಿದ್ದಾರೆ, ಇಲ್ಲಪ್ಪ 1ರಿಂದ 4 ಚೆನ್ನಾಗಿ ಬರುತ್ತೆ ನಮ್ಮ ಮಕ್ಕಳಿಗೆ, 5, 6, 7 ರೀಡಿಂಗ್ ಅಲ್ಲಿ ಬಂದಿಲ್ಲ ಅಂತ ಹೇಳಿದಾಗ ನಾವು ಅಲ್ಲಿ ಗುರುತಿಸ್ಕೊಂಡಿದೀವಿ, ರೈಟಾ. ದೆನ್ ನೆಕ್ಸ್ಟ್ 2 ಹಂತದಲ್ಲಿ ಸರಿ ಇದ್ದಾರೆ, ಮಕ್ಳು ಕಲ್ತಿದ್ದಾರೆ ಅಂತ ಹೇಳಿದ್ರೆ ರೈಟಿಂಗ್ ಅಲ್ಲಿ ಇಲ್ಲ ಅಂತಂದವಾಗ ನಾವ್ ಏನ್ ಮಾಡಿದೀವಿ, 8, 9ರಲ್ಲಿ ಬಿ ಅಂತ ಮಕ್ಕಳಿಗೆ ಗುರುತಿಸ್ಕೊಂಡಿದೀವಿ. ಸೊ ಈಗ ಯಾವ ಕಲಿಕಾ ಫಲ ಬಂದಿಲ್ಲ ಅಂತ ನಾವು ಗುರುತಿಸ್ಕೊಂಡಿದೀವಿ, ಆ ಪಟ್ಟಿಯನ್ನ ನೋಡ್ಕೊಂಡೇ ನಾವು ಆ ಕಲಿಕಾಂಶಗಳನ್ನ ಮಕ್ಕಳಿಗೆ ಕಲಿಸ್ಬೇಕು ಅನ್ನುವಂತ ಒಂದು ಮಾಹಿತಿ ನಮ್ಮ ಎಲ್ಲ ಶಿಕ್ಷಕರಿಗೆ ಹೋಗ್ಬೇಕು. ಇದು ಇಂಪಾರ್ಟೆಂಟ್ ಇದೆ, ಇದು ಅವ್ರಿಗೆ ಕ್ಲಾರಿಟಿ ಕೊಡಿ. ಓಕೆ, ಇದು ಈ ತರದಲ್ಲಿ ಮಕ್ಕಳನ್ನ ಗುರುತಿಸಿದ ಮಕ್ಕಳಿಗೆ ಅವರಿಗೆ ಕೊರತೆ ಇರುವ ಕಲಿಕಾಂಶಗಳನ್ನ ಕಲಿಸ್ಲಿಕ್ಕೆ ನಾವು ಕಳಿಸಿರುವ ಕಲಿಕಾ ಹಾಳೆ ಇರ್ಬೋದು, ಅಥವಾ ಓದು ಕರ್ನಾಟಕ ಇರ್ಬೋದು, ಅಥವಾ ನೀವು ಬಳಸ್ತಿರುವಂತ ಯಾವ್ದಾದ್ರೂ ಸಾಹಿತ್ಯ ಇರ್ಬೋದು, ಆ ಸಾಹಿತ್ಯದಲ್ಲಿ ಮಕ್ಕಳಿಗೆ ಯಾವುದನ್ನ ಅಲ್ಲಿ ರೂಢಿಸ್ಲಿಕ್ಕೆ ಕೊಡ್ಬೇಕು. ಆ ಮಗು ಲೆವೆಲ್ 1 ಇದ್ದರೆ ಲೆವೆಲ್ 1 ಹಂತದ ಸಾಮಗ್ರಿಗಳನ್ನ ಕೊಡಿ, ಚಟುವಟಿಕೆ ಕೊಡಿ. ನನ್ನ ಮಗು ಲೆವೆಲ್ 2 ನಲ್ಲಿ ಇದ್ರೆ ಅಂತ ಹೇಳಿದ್ರೆ ಅದನ್ನ ಆ ಚಟುವಟಿಕೆ ಕೊಡಿ, ಲೆವೆಲ್ 3 ನಲ್ಲಿ ಇದ್ರೆ ಆ ಚಟುವಟಿಕೆಯನ್ನು ಕೊಡ್ಬೇಕು ಅನ್ನುವಂಥದ್ದು ಕ್ಲಾರಿಟಿ ಶಿಕ್ಷಕರಿಗೆ ಬರ್ಬೇಕಾಗಿದೆ. ಇದನ್ನ ತಾವು ನೆಕ್ಸ್ಟ್ ಮುಂದಿನ ಒಂದು ಇದರಲ್ಲಿ 2ನೇ ಶನಿವಾರದಲ್ಲಿ ತಾವು ಶಿಕ್ಷಕರ ಜೊತೆಗೆ ಹಂಚ್ಕೊಳ್ಬೇಕು. ಇನ್ನು ಮತ್ತೊಂದು ಬರುತ್ತೆ, ಇನ್ನು ಯಾವಾಗ ಕಲಿಸ್ಬೇಕು ಅಂತ. ಬಹಳಷ್ಟು ಜನ ಶಿಕ್ಷಕರು ಏನ್ ಮಾಡ್ತಾರೆ, ಬೆಳಗ್ಗೆ ನಮ್ಮ ಕ್ಲಾಸ್ ತರಗತಿನಲ್ಲಿ ಕಲಿಸ್ತಾ ಇದೀವಿ. ಕನ್ನಡ ಶಿಕ್ಷಕರು ಕನ್ನಡ ತರಗತಿಯಲ್ಲಿ ಕಲಿಸ್ತಿದ್ದೀರಿ, ಗಣಿತ ಶಿಕ್ಷಕರು ಗಣಿತ ತಮ್ಮ ಬೋಧನಾ ಅವಧಿಯಲ್ಲಿ ಕಲಿಸ್ತಾ ಇದೀವಿ ಅಂತ ಒಂದಷ್ಟು ಕಡೆ ಹೇಳ್ತಿದ್ದಾರೆ. ಇನ್ನು ಒಂದಷ್ಟು ಜನ ಬೆಳಗಿನ ಮೊದಲನೇ ಅವಧಿನಲ್ಲಿ ನಾವು ತಗೊಂಡ್ಬಿಡ್ತೀವಿ ಅಂತ, ಸಾಮಾನ್ಯವಾಗಿ LPS ಗಳಲ್ಲಿ ಆ ತರ ಇರುವಂತದ್ದು ನಾನು ಗಮನಿಸಿದ್ದೀನಿ. ಇನ್ನು ಕೆಲವೊಂದು ಶಾಲೆಗಳಲ್ಲಿ ಇಲ್ಲ ಮೇಡಮ್, ನಾವು ಪೂರ್ತಿ ಶಾಲೆಯ ಕೊನೆಯ 1 ಅಥವಾ 2ನೇ ಅವಧಿ ನಾವು ತಗೊಂಡು ಇದನ್ನ ಕಲಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೊಂದ್ ಕಡೆ ಕೊನೆಯ ಅವಧಿ ಅಂದ್ರೆ ನಾವು 4:30 ನಂತರ ಒಂದ್ ಅರ್ಧ ಮುಕ್ಕಾಲು ಗಂಟೆ ಮಕ್ಕಳನ್ನ ಇಟ್ಕೊಳ್ತೀವಿ ಅನ್ನುವಂಥದ್ದು ಕೂಡ ಕೆಲವೊಂದ್ ಕಡೆ ಇದೆ. ಸ್ಪೆಷಲ್ ಆಗಿ ನಾವು ಮಕ್ಕಳಿಗೆ ಕೋಚ್ ಕೊಡುತ್ತಿರುವಂತ ಸಂದರ್ಭದಲ್ಲಿ ಇದನ್ನ ಮಾಡ್ತೀವಿ ಅಂತ. ಬೆಟರ್ ಅಂತ ಹೇಳಿದ್ರೆ ನನ್ನ ಅನಿಸಿಕೆ ಪ್ರಕಾರ ಪ್ರತಿದಿನ ನೀವು ಕೊನೆಯ ಒಂದು ಅವಧಿಯಲ್ಲಿ ಇದನ್ನ ಹೇಳಿದ್ರೆ ಉತ್ತಮ ಅಂತ ನನಗೆ ಅನ್ಸಿದ್ದು. ಬಟ್ ನೀವ್ ಈಗಾಗ್ಲೇ ಅದನ್ನ ನಡ್ಸ್ಕೊಂಡ್ ಬರ್ತಾ ಇದ್ರೆ ನಿಮ್ ಅನುಕೂಲಕ್ಕೆ ತಕ್ಕಂಗೆ ಅದೇ ತರದಲ್ಲಿ ಅದು ಚೆನ್ನಾಗಿದೆ, ನಾವ್ ಹೀಗೇನ್ ಮಾಡ್ಕೊಂಡು ಹೋಗ್ತೀವಿ, ನಮ್ಗೆ ಸೆಟ್ ಆಗಿದೆ ಟೈಮಿಂಗು ಅಂದ್ರೆ ಅದೇ ತರ ನಡ್ಸ್ಕೊಂಡು ಹೋಗಿ. ಆದ್ರೆ ಕೆಲವಷ್ಟು ಜನಕ್ಕೆ ಇದು ಯಾವಾಗ ಮಾಡ್ಬೇಕು ಅನ್ನುವಂತ ಕನ್ಫ್ಯೂಷನ್ ಇದ್ದವರಿಗೆ ನಾನು ಹೇಳ್ತಿರುವಂತದ್ದು ಏನು ಅಂದ್ರೆ, ಪ್ರತಿದಿನ ಕೊನೆಯ 1 ಅಥವಾ 2 ಅವಧಿನ ನೀವು ತಗೊಂಡು ಮಾಡ್ಬೇಕು. ಈ ಅವಧಿಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 4ರಿಂದ 7ನೇ ತರಗತಿ ಮಕ್ಕಳಿಗೆ ಅಂದ್ರೆ ಪ್ರಾಥಮಿಕ ಶಾಲೆನಲ್ಲಿ 4ನೇ ತರಗತಿಯಿಂದ 7ನೇ ತರಗತಿಯಲ್ಲಿ ಯಾವೆಲ್ಲ ಮಕ್ಕಳನ್ನ FLN ಅಂತ ಗುರುತಿಸ್ಕೊಂಡಿದ್ರು, ಒಂದ್ ತರಗತಿಯಲ್ಲಿ 4, ಇನ್ನೊಂದ್ ತರಗತಿಯಲ್ಲಿ 3, ಒಂದೊಂದ್ ತರಗತಿಯಲ್ಲಿ 8 ಹೀಗಿರ್ತಾವಲ್ಲ, ಆ ಎಲ್ಲಾ ಮಕ್ಕಳನ್ನ ಒಂದ್ ರೂಮ್ ಅಲ್ಲಿ ಸೇರಿಸ್ಕೊಂಡು ಆ ಮಕ್ಕಳಿಗೆ ಕಲಿಕಾ ಫಲವಾರು ಅವರನ್ನ ಬೇರೆ ಬೇರೆ ಸಪರೇಟ್ ಆಗಿ ಕೂರಿಸಿ ಅವರಿಗೆ ಆ ಕಲಿಕಾಂಶಗಳ ಸಂಬಂಧಪಟ್ಟಂತ ಆಕ್ಟಿವಿಟಿ ವರ್ಕ್ ಬುಕ್ ಅಥವಾ ಕಲಿಕಾ ಹಾಳೆನೋ ಅಥವಾ ಆಕ್ಟಿವಿಟೀಸ್ ಅನ್ನು ಕೊಟ್ಟು ಅವರಿಗೆ ಗುಂಪಿನಲ್ಲಿ, ಫಾರ್ ಎಕ್ಸಾಂಪಲ್ ಈಗ 5ನೇ ಕಲಿಕಾ ಅಂಶಗಳು ಒಂದ್ ಮಗುಗ್ ಬಂದಿಲ್ಲ ಅಂದ್ರೆ ನಮ್ಮ ಶಾಲೆನಲ್ಲಿ 4, 5, 6, 7ನೇ ತರಗತಿನಲ್ಲಿ ಒಂದು 8 ಮಕ್ಳು ಇದಾವಪ್ಪ ಅಂದ್ರೆ ಆ 8 ಮಕ್ಕಳಿಗೂ ಏನ್ ಮಾಡ್ಬೇಕು, ಕಲಿಕಾಂಶ 5ಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯವನ್ನ ಮಕ್ಕಳಿಗೆ ಕೊಟ್ಟು ಗುಂಪಿನಲ್ಲಾದ್ರೂ ಮಾಡ್ಲಿ, ಇಂಡಿವಿಜುವಲ್ ಆದ್ರೂ ಮಾಡ್ಲಿ, ಹೇಗೋ ಒಂದ್ ಕೂತ್ಕೊಂಡು ಆ ಮಕ್ಕಳು ಆ ಚಟುವಟಿಕೆಯನ್ನ ನಿರ್ವಹಿಸಿ ಆ ಕಲಿಕಾಂಶವನ್ನ ಕಲೀಲಿಕ್ಕೆ ನೀವೇನ್ ಮಾಡ್ಬೇಕಲ್ಲಿ ಅನುವು ಮಾಡ್ಕೊಡ್ಬೇಕು. ಇಲ್ಲಿ ಒಬ್ಬರೇ ಟೀಚರ್ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಯಾರು ಖಾಲಿ ಇರ್ತಾರೆ ಅವರು, ಅಥವಾ HM ಆಗಿರ್ಬೋದು, ಅಥವಾ PE ಟೀಚರ್ ಆಗಿರ್ಬೋದು, ಹಾಗೆ ಇನ್ ಕೇಸ್ ನಾವು ಪಬ್ಲಿಕ್ ಯಾರು ಬರ್ತಾರೆ ಅಂದ್ರೆ SDMC ಅವರೆಲ್ಲ ಇಂಟ್ರೆಸ್ಟ್ ಇಂದ ಬರ್ತಾ ಇರ್ತಾರೆ, ಅಂಥವ್ರನ್ನು ಕೂಡ ನೀವು ಅಲ್ಲಿ ಪಬ್ಲಿಕ್ ಅನ್ನು ಕೂಡ ಬಳಸ್ಕೊಂಡು ಏನೋ ಸಮಸ್ಯೆ ಆಗದಿರೋ ರೀತಿನಲ್ಲಿ ಆ ಮಕ್ಕಳಿಗೆ ಸ್ಪೆಷಲ್ ಆಗಿ ಸಪರೇಟ್ ಆಗಿ FLN ಅನ್ನ ಬೋಧನೆ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ನೀವು ಒಂದಷ್ಟು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಈಗ ನೀವೇನ್ ಬೋಧನೆ ಮಾಡ್ತಾ ಇದ್ದೀರಿ, ಈಗೇನ್ ಮಕ್ಕಳಿಗೆ ಅದನ್ನ ಇದನ್ನ FLN ಮಾಡ್ತಾ ಇದ್ದೀರಲ್ಲ, ಈ ತರ ನೀವು ಮಾಡ್ತಾನೆ ಮುಂದುವರೆದ್ರೆ ಮಕ್ಕಳ ಕಲಿಕಾ ಪ್ರಗತಿಯನ್ನ ಸ್ಪಷ್ಟವಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನೇನ್ ಹೇಳಿದೆ, ಹಿಂಗ್ ಸಪರೇಟ್ ಮಾಡಿ ಆ ಮಕ್ಕಳಿಗೆ ಒಂದಿಷ್ಟು ಕಲಿಕಾಂಶಗಳನ್ನ ಕೊಟ್ಟು
ಅವ್ರಿಗೆ ಕೆಲಸ ಮಾಡಿಸಿದ್ರೆ ಮಗು ಇವತ್ತದು ಮಾಡ್ತಾ ಇಲ್ವಾ, ಅದರಲ್ಲಿ ಸಾಧನೆ ಮಾಡಿದನ ಇಲ್ವಾ, ಅವನ ಲೆಕ್ಕ ಬಂತ ಇಲ್ವಾ, ಅಥವಾ ಓದಕ್ ಬರ್ತಾ ಇದೆಯಾ ಇಲ್ವಾ ಅಂತ ನಾನು ನೋಡಕ್ಕಾಗತ್ತೆ. ನೀವೀಗ ಮಾಡ್ತಿರುವಂತದ್ದು ಏನಾಗ್ತಿದೆ ಅಂದ್ರೆ ಓನ್ಲಿ ಒನ್ ವೇ ಆಗ್ತಾ ಇದೆ. ನಾವು ಕೊಟ್ಟಂತ ಸಾಹಿತ್ಯವನ್ನ ಮಕ್ಳಿಗೆ ಕೊಡ್ತೀರಿ, ಅವ್ರು ಮಾಡ್ತಾರೆ, ನೋಡ್ಕೊಂಡ್ ಮಾಡ್ತಾರೋ, ಸ್ವಂತ ಮಾಡ್ತಾರೋ, ಪೇರೆಂಟ್ಸ್ ಕೇಳಿ ಮಾಡ್ತಾರೋ, ಏನೋ ಮಾಡ್ತಾರೋ, ಒಟ್ಟು ಮಾಡ್ತಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ಕಲಿಕೆ ಕರಗತ ಆಯ್ತು ಅನ್ನುವಂಥದ್ದು ನಾವು ಇವತ್ತು ಇವ್ಯಾಲ್ಯೂಯೇಷನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ FLN ನಲ್ಲಿ ನಾವು ಮಾಡ್ತಿರೋದ್ರಲ್ಲಿ ಇವ್ಯಾಲ್ಯೂಯೇಷನ್ ಅನ್ನ ಕೊರತೆ ಕೂಡ ತುಂಬಾ ಇದೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಒಂದ್ ಸ್ವಲ್ಪ ನೋಟ್ ಮಾಡ್ಕೊಂಡು ಇವ್ಯಾಲ್ಯೂಯೇಷನ್ ಕೂಡ ಮಕ್ಳಿಗೆ ಮಾಡ್ಬೇಕು. ಹೆಂಗೆ? ಅವ್ರು ಓರಲ್ ಆಗೂ ಮಾಡ್ಲಿ ಅಥವಾ ಒಂದು ಬರವಣಿಗೆ ಮೂಲಕನಾದ್ರೂ ಮಾಡ್ಲಿ. ಇವತ್ತು ನಾನು ಏನು ಫಾರ್ ಎಕ್ಸಾಂಪಲ್ ಗಣಿತ ಅಂತ ನಾವು ಹೇಳಿದಾಗ, ಗಣಿತದಲ್ಲಿ ಒಂದು ಕೂಡ ಲೆಕ್ಕ ಬಂದಿಲ್ಲ ಮಗುಗೆ, ದಶಕ ರಹಿತ ಬರುತ್ತೆ, ದಶಕ ಸಹಿತ ಬರಲ್ಲ ಅಂತ ನಾವ್ ಅನ್ಕೊಂಡಾಗ ಅದನ್ನ ಒಂದ್ ವಾರನೋ 2 ದಿವಸ 3 ದಿವಸ ಅಂತ ಲೆಕ್ಕಗಳನ್ನ ಕೊಟ್ಟು ಮಗುಗ್ ಮಾಡ್ಸಾದ್ಮೇಲೆ ಮಗು ಅದು ಕಲಿತು ಅಂತ ಆದ್ಮೇಲೆ ಅವ್ನ್ ಕಲ್ತಿದ್ದು ಸರಿನಾ, ಕಲ್ತಿದಾನ ಅನ್ನೋದನ್ನ ಅವ್ರು ಕನ್ಫರ್ಮ್ ಮಾಡೋದಕ್ಕೆ ಒಂದು ಚಿಕ್ಕ 1-2-3 ಲೆಕ್ಕಗಳನ್ನ ಕೊಟ್ಟು ಮೌಲ್ಯಮಾಪನವನ್ನ ನೀವು ಮಾಡಿ ತಕ್ಷಣಕ್ಕೆ ಆಗಾಗನೆ ಮೌಲ್ಯಮಾಪನವನ್ನ ಮಾಡ್ಕೊಂಡು ಅವ್ನು ನೆಕ್ಸ್ಟ್ ಮುಂದಿನ ಹಂತದ ಕಲಿಕೆಗೆ ಅವನನ್ನ ಏನ್ ಮಾಡ್ಬೇಕು, ದಾಟಿಸ್ಬೇಕಾಗತ್ತೆ. ಸೊ ಹೀಗೆ ಮೌಲ್ಯಮಾಪನ ಕೂಡ ಎಲ್ಲೂ ಆಗ್ತಾ ಇಲ್ಲ. ಸೊ ಇಂಪಾರ್ಟೆಂಟ್ ಆಗಿ ಇಂಥ ಮೌಲ್ಯಮಾಪನವನ್ನ ಶಿಕ್ಷಕರು ಮಾಡ್ಲಿಕ್ಕೆ ಅವರಿಗೆ ತಿಳಿಸಿ. ಮೌಲ್ಯಮಾಪನ ಮಾಡಿ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು, ಮಕ್ಕಳ ಪ್ರಗತಿ ಕಾರ್ಡ್ ಅಲ್ಲಿ, ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಅದನ್ನ ನಮೂದಿಸ್ಬೇಕಾಗತ್ತೆ. ಸೊ ಈಗಾಗ್ಲೇ ಶಾಲೆಯಿಂದ ತಾವೆಲ್ರೂ ಮಕ್ಕಳ ಒಂದು FLN ಪ್ರಗತಿಯನ್ನ CRP ಅವ್ರಿಗೆ ಕೊಡ್ತಾ ಇದ್ದೀರಿ, ರೈಟಾ? CRP ಕೊಡ್ತಾ ಇದ್ದೀರಿ, CRP ಅವರು ನಮ್ಗೆ ಕಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ನಾನು ಸ್ಕೂಲಿಗೆ ಹೋಗಿ ನೋಡಿದಾಗ, ಮೇಡಮ್ ಇದನ್ನ ಹೇಗ್ ತುಂಬ್ತೀರಿ ನೀವು, ಪ್ರಗತಿ ಏನಾಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ನಾನು ಫಾರ್ ಎಕ್ಸಾಂಪಲ್ ಒಂದೇ ಒಂದು ಶಾಲೆ ಮಗು, 1 ತರಗತಿ ಮಗುನ, ಈಗ 7ನೇ ತರಗತಿ ಮಗುಗೆ ಈಗ ಎಷ್ಟು ಜನ ಗುರ್ತಿಸ್ಕೊಂಡಿದ್ದೀರಪ್ಪ, ಎಷ್ಟು ಜನ ಇದಾರಪ್ಪ, ಈಗ ಪ್ರೋಗ್ರೆಸ್ ಎಷ್ಟಾಗಿದೆ ಅಂತ ಕೇಳಿದಾಗ ಜೂನ್ ತಿಂಗಳಲ್ಲಿ ಮಗುನ ಎಲ್ಲೆಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅಲ್ಲಲ್ಲೇ ಮಕ್ಳಿದ್ದಾರೆ. ನಾವು ಜೂನ್ ತಿಂಗಳಲ್ಲಿ 1ರಿಂದ 4 ಹಂತದಲ್ಲಿ 10 ಮಕ್ಕಳು, 5ರಲ್ಲಿ 4 ಮಕ್ಕಳು, 6ರಲ್ಲಿ 3 ಮಕ್ಕಳು ಅಂತಂದ್ರೆ ಇವತ್ತು ಕೊಡುವಂತ ಒಂದು ಫಾರ್ಮೆಟ್ ಅಲ್ಲಿ, ಶಿಕ್ಷಕರ ಫಾರ್ಮೆಟ್ ಅಲ್ಲೂ ಕೂಡ ಅದೇ ಸಂಖ್ಯೆನೇ ಇದೆ. ನಾನ್ ಕೇಳಿದ್ದೇನು, ಹಾಗಾದ್ರೆ ಜೂನ್ ಇಂದ ಇಲ್ಲಿವರೆಗೂ ನಾವೇನು ಪಾಠನೆ ಮಾಡ್ಲಿಲ್ವಾ, ಮಕ್ಳೇನು ಕಲ್ತ್ಕೊಳ್ಳಿಲ್ವಾ, ಹಂಗಾರೆ ನಾವ್ ಎಷ್ಟು ದಿವಸ ಹಾಳೆ ಕೊಟ್ವಿ, ನೀವು ಟೈಮ್ ವೇಸ್ಟ್ ಮಾಡಿದ್ರಿ, ನೀವು ಕಲ್ಸಿದ್ರಿ ಕೂಡ, ಏನೇನೋ ಸರ್ಕಸ್ ಮಾಡಿದ್ಮೇಲೆ ಮಕ್ಳು ಇಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ? ಹಂಗಾದ್ರೆ ನಾವ್ ಕಲ್ಸಿಲ್ವಾ, ಅವ್ರು ಕಲ್ತ್ಕೊಂಡಿಲ್ವಾ, ಅಥವಾ ನಾವ್ ಕಲ್ಸಿದೀವಿ ಯಾರು ಕಲ್ತ್ಕೊಂಡಿದ್ದಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಫಾಲೋ ಅಪ್ ಮಾಡೋದು, ವ್ಯವಸ್ಥಿತವಾಗಿ ನಾವ್ ಇದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಕೊರತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅನ್ಕೊಂಡಿದ್ದೀನಿ, ಹೌದಾ? ಸೊ ಹೀಗಾಗಿ ನಾವ್ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಮೌಲ್ಯಮಾಪನ ಮಾಡಿ ಮಕ್ಕಳ ಒಂದು ಪ್ರಗತಿ ಏನಾಗಿದೆ, ಇವನು 5ನೇ ತರಗತಿನಲ್ಲಿ ಫಾರ್ ಎಕ್ಸಾಂಪಲ್ 2 ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಏನು ಭಾಷೆಗೆ ಸಂಬಂಧಪಟ್ಟ ಹಾಗೆ ಒತ್ತಕ್ಷರ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಒಂದಷ್ಟು ಸಣ್ಣ ಕ್ರಿಯಾಯೋಜನೆ ಮಾಡ್ಕೊಂಡು ಆ ಮಗುವಿಗೆ ಒತ್ತಕ್ಷರ 2 ದಿವಸನೋ 3 ದಿವಸನೋ 4 ದಿವಸ 1 ವಾರ ಅದು ಎಷ್ಟೊತ್ತು ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನ ಕಲಿಕೆಗೆ ಅವಕಾಶ ಕೊಡಿ, ಅವನಿಗೆ ಹೋಮ್ವರ್ಕ್ ಕೊಡಿ, ಅಥವಾ ಅವನ ಸಹಪಾಠಿ ಕಲಿಕೆಗೆ ಅವಕಾಶ ಕೊಟ್ಟು ಅವನಿಗೆ ಏನ್ ಮಾಡ್ಬೇಕು, ಟೈಮ್ ಬೌಂಡ್ ಕೊಡ್ಬೇಕು, ಇಷ್ಟು ಟೈಮಲ್ಲಿ ಕಲ್ತ್ಕೊ ಮಗ ಅಂತ ಹೇಳಿ. ಆಮೇಲೆ ಕಲ್ತ ಆದ್ಮೇಲೆ ಅವ್ನು ಕಲ್ತಿದಾನ ಅನ್ನುವಂಥದ್ದು ಪೀರ್ ಗ್ರೂಪ್ ಅಲ್ಲಾಗ್ಲಿ ಅಥವಾ ನೀವಾಗ್ಲಿ ಮೌಲ್ಯಮಾಪನ ಮಾಡಿ ಅವನು ಸಾಧಿಸಿದಾನೆ ಪರವಾಗಿಲ್ಲ, ಇದೊಂದು ಬೀಗ್ ಬಂದಾನೆ ಅಂತಂದ್ರೆ ಅಟ್ಲೀಸ್ಟ್ ಇಂದ ಅವನ್ ಎತ್ಬಿಟ್ಟು ಬೀಗಾದ್ರೂ ಹಾಕಿ ನೆಕ್ಸ್ಟ್ ಕಾಲಮ್ಗೆ ಹಾಕಿ, ಅಥವಾ ಅವನಿಗೆ ಚೆನ್ನಾಗಿ ಕಲ್ತ್ಕೊಂಡ ಅಂದ್ರೆ 5ನೇ ಕಲಿಕಾಫಲದಿಂದ ಮುಂದಿನ ಕಲಿಕಾಫಲ 6ನೇದಕ್ಕೆ ಅವನಿಗೆ ಕೊಡ್ಬೇಕಾಗತ್ತೆ ನೀವು, ಓಕೆನಾ? ಸೊ ಈ ನಿಟ್ಟಿನಲ್ಲಿ ಪ್ರೋಗ್ರೆಸ್ ಅನ್ನ ನೀವು ತುಂಬ್ರಿ. ನೀವ್ ಈ ತರ ಶಾಲೆನಲ್ಲಿ ನಿಮ್ಮ ಜೂನ್ ತಿಂಗಳದೇ ಮಾಹಿತಿನ ಇಟ್ಕೊಂಡ್ಬಿಟ್ರೆ CRP ಅವ್ರಿಗೆ ಹೆಂಗ್ ಕೊಡ್ತೀರಿ? ಪಾಪ CRP ಅವ್ರು ನಮ್ಗಾದ್ರೂ ಯಾವ ತರ ಕೊಡೋದು? ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲಾ ಕಡೆ ನಾನು ಹೇಳ್ತಾ ಇಲ್ಲ, ಕೆಲವೊಂದ್ ಕಡೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಆದ್ರೆ ಬಹಳಷ್ಟು ಕಡೆಗಳಲ್ಲಿ ಈ ತರ ಮಕ್ಕಳ ಪ್ರಗತಿಯನ್ನ ಗುರ್ತಿಸುವಲ್ಲಿ ಮೌಲ್ಯಮಾಪನ ಮಾಡಿದ್ರೆ ಗುರ್ತಿಸ್ತೀರಿ, ಮೌಲ್ಯಮಾಪನೆ ಮಾಡಿಲ್ಲ ಗುರ್ತಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಮುಂದೆ ಆದ್ರೂ ಮೌಲ್ಯಮಾಪನ ಮಾಡಿ ಅದನ್ನ ಗುರುತಿಸಿ ಅದನ್ನ ನೆಕ್ಸ್ಟ್ ಅಸೆಸ್ಮೆಂಟ್ ಮಾಡಿ ಅದನ್ನ ದಾಖಲಿಸುವಂತದ್ದು, ಯಾವ್ಯಾವನು ಎಲ್ಲೆಲ್ಲಿದ್ದಾನೆ, ಈ ತಿಂಗಳಲ್ಲಿದ್ದ ಮುಂದಿನ ತಿಂಗಳಲ್ಲಿದ್ದಾನೆ ಅಂತ ಅನ್ನೋದನ್ನ ಸರಿಯಾಗಿ ನೀವು ಗುರುತಿಸಿ CRP ಅವ್ರಿಗೆ ಕೊಟ್ರೆ ನಮ್ಗೆ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಮಕ್ಕಳ ಪ್ರೋಗ್ರೆಸ್ ಅನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಒಟ್ಟಾರೆಯಾಗಿ ಈ FLN ನಲ್ಲಿ ನಾನು ಈಗೇನ್ ಹೇಳಿದ್ದೀನಿ, ಮಕ್ಕಳ ಗುರುತಿಸುವಿಕೆ, ಮಕ್ಕಳಿಗೆ ಕಲಿಸುವಿಕೆ, ಕಲಿಸುವ ಸಮಯ, ಆಮೇಲೆ ಕಲಿಸ್ಬೇಕಾದ್ರೆ ಗುಂಪುಗಳನ್ನ ಮಾಡ್ಕೊಳ್ಬೇಕು, ಕಲಿಸಿದ ನಂತರ ಮೌಲ್ಯಮಾಪನ ಮಾಡ್ಬೇಕು, ಮತ್ತೆ ಅದನ್ನ ದಾಖಲಿಸಬೇಕು ಅನ್ನುವಂತ ಅಂಶಗಳನ್ನ ದಯವಿಟ್ಟು ಈ ಶಿಕ್ಷಕ ಸುಗಮಕಾರರು ಮುಂದಿನ ಒಂದು ತಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಮಾತಾಡ್ಲಿಕ್ಕೆ ತುಂಬಾ ಇದೆ, ಸಮಯದ ಕೊರತೆ ಇದೆ, ನೀವಿನ್ನೂ ತುಂಬಾ ವಿಷಯಗಳನ್ನ ಹಂಚ್ಕೊಳ್ಬೇಕಾಗಿದೆ, ಹಾಗಾಗಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ.
ಒಟ್ಟಾರೆಯಾಗಿ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಶಿಕ್ಷಕ ಸುಗಮಕಾರರು ಬಹಳಷ್ಟು ಆಸಕ್ತಿಯಿಂದ ವಿಷಯಗಳನ್ನ ಹಂಚಿಕೆ ಮಾಡ್ಕೊಡ್ತಿದ್ದೀರಿ. ಇದೇ ಆಸಕ್ತಿ ತಮ್ಮಿಂದ ಈ ತಿಂಗಳು ನಿರೀಕ್ಷೆ ಮಾಡ್ತಾ, ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಈ FLNನ ಒಂದು ರಥವನ್ನ ನಾವು ಎಳೀತಾ ಹೋಗ್ಬೇಕು. ಎಲ್ಲರೂ ಕೈ ಜೋಡಿಸಿದ್ರೆ ಆಗತ್ತೆ. ಯಾಕಂದ್ರೆ ಒಂದು ರಥ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಎಲ್ಲರೂ ಬೇಕಾಗತ್ತೆ, ಒಬ್ಬರ ಕಡೆಯಿಂದ ಆಗಲ್ಲ. ಎಲ್ಲರೂ, ಸಣ್ಣವರು ದೊಡ್ಡವರು, ಮತ್ತೊಬ್ರು ಎಲ್ಲರೂ ಬಂದಾಗ ಮುಂದೋಗುತ್ತೆ. ಹಾಗೆ ಈ ಒಂದು FLNನ ಒಂದು ಪಯಣ ನಾವು ಮುಂದುವರಿಸಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ಹೇಳಿದಂತ ಅಂಶಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ಪರಿಣಾಮಕಾರಿಯಾಗಿ, ಮತ್ತೆ ಏನು ಆಗ್ಬೇಕಿತ್ತು, ಏನು ಒಂದು ಕೊರತೆ ಇದೆ ಅನುಷ್ಠಾನದಲ್ಲಿ, ಆ ಅನುಷ್ಠಾನದ ಕೊರತೆಯನ್ನ ನಾನು ಹೇಳಿದ್ದೀನಿ, ಅದನ್ನ ಗಮನಿಸಿ ಅದು ಮುಂದೆ ಸಂಭವಿಸದ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಮುಂದಿನ ಸೆಷನ್ ನಾನು ತುಂಬಾ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಏನಾದ್ರೂ ಸಮಸ್ಯೆಗಳಿದ್ರೆ ನೀವು ಕೇಳಿ ಮೆಂಟರ್ಸ್ ಟೀಚರ್ಸ್ಗಳು. ಹಾಗೇನೆ ಶಿಕ್ಷಕ ಸುಗಮಕಾರರು ತಾವು ಇದನ್ನ ಮಾಡ್ಬೇಕಾದ್ರೆ, ಸೆಷನ್ ಮಾಡ್ಬೇಕಾದ್ರೆ ಅಲ್ಲೂ ಕೂಡ ಶಿಕ್ಷಕರಿಗೆ ಮಾತಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಒನ್ ವೇ ಆಗುತ್ತೆ, ನಿಮ್ ಕಡೆಯಿಂದ ಮಾತಾಡ್ತಾರೆ, ಅವ್ರದ್ದೇನು ರೆಸ್ಪಾನ್ಸ್ ಬರೋದಿಲ್ಲ, ಮತ್ತೆ ಅವ್ರು ಜಾಯ್ನ್ ಆಗಿದ್ದಾರೆ ಅಂತಲೂ ನಮ್ಗೆ ಗೊತ್ತಾಗೋದಿಲ್ಲ, ಆನ್ ಮಾಡ್ಕೊಂಡು ಎಲ್ಲೋ ಹೋಗಿರ್ತಾರೆ. ಸೊ ಹಾಗಾಗಿ ಈಗಾಗಲೇ ಒಟ್ಟಾರೆ ಎಲ್ಲರೂ ಆಕ್ಟಿವ್ ಪಾರ್ಟಿಸಿಪೇಷನ್ ಆಗೋ ರೀತಿಯಲ್ಲಿ ಈ ಕಾರ್ಯಕ್ರಮ ಮುಂದುವರಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ 6 ಕಲಿಕಾ ಫಲಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟು 7ನೇ ಕಲಿಕಾ ಫಲದ ಬಗ್ಗೆ ತಿಳ್ಕೊಳ್ಳೋಣ. ವಯೋಮಾನಕ್ಕೆ ಸೂಕ್ತವಾದ 6ರಿಂದ 8 ವಾಕ್ಯಗಳ ಸರಳ ಪದಗಳೊಂದಿಗೆ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು. ಅಂದರೆ ಈ ಕಲಿಕಾ ಫಲದ ವಿವರಣೆ ಬಂದ್ಬಿಟ್ಟು, ತರಗತಿಯಲ್ಲಿ ಮಕ್ಕಳ ವಯೋಮಾನಕ್ಕೆ ತಕ್ಕಂತಹ ಸರಳ ಪದಗಳಿರುವ ಚಿಕ್ಕ ಪಠ್ಯಗಳು, ಪ್ಯಾರಾಗ್ರಾಫ್ ಕಾರ್ಡ್ಗಳು ಮತ್ತು ಕಥಾ ತುಣುಕುಗಳು, ಚಾರ್ಟ್ಗಳು, ಕಲಿಕಾ ಹಾಳೆಗಳು, ಪುಸ್ತಕಗಳ ಚಿಕ್ಕ ಭಾಗಗಳು ಮುಂತಾದ ಪರಿಚಿತವಲ್ಲದ ಪಠ್ಯಗಳು ಲಭ್ಯವಿರುತ್ತದೆ. ಇಂತಹ ಪರಿಚಿತವಲ್ಲದ ಪಠ್ಯಗಳನ್ನು ಮಕ್ಕಳು ಗಮನದಿಂದ ಓದುತ್ತಾರೆ ಮತ್ತು ಆ ಪದಗಳನ್ನು ಗುರುತಿಸುತ್ತಾರೆ ಮತ್ತು ಅರ್ಥಗ್ರಹಿಸುವುದು, ವಾಕ್ಯಗಳನ್ನು ಸರಾಗವಾಗಿ ಜೋಡಿಸುವುದು, ಇವುಗಳ ಮೂಲಕ ಓದು ಸ್ಪಷ್ಟತೆ, ನಿರರ್ಗಳತೆ ಮತ್ತು ಗ್ರಹಿಕೆ ಮತ್ತು ಕೌಶಲ್ಯಗಳನ್ನು ಕೂಡ ಅಭಿವೃದ್ಧಿಯನ್ನು ಪಡಿಸ್ಕೊಳ್ತಾರೆ. ಈ ಪ್ರಕ್ರಿಯೆಯಲ್ಲಿ ಮಕ್ಕಳು ಕೂಡ ಸ್ವತಂತ್ರರಾಗಿ ಓದುಗರಾಗಿ ಬೆಳೆಸುವತ್ತ ದಾರಿ ಮಾಡಿಕೊಡ್ತದೆ. ಹಾಗೆ ಈ ಕಲಿಕಾ ಫಲದ ಮುಖ್ಯ ಉದ್ದೇಶಗಳು ಬಂದುಬಿಟ್ರೆ, ಮಕ್ಕಳಲ್ಲಿ ಪರಿಚಿತವಲ್ಲದ ಪಠ್ಯವನ್ನು ಓದುವ ಧೈರ್ಯ ಬೆಳೆಸೋದು, ಸರಳ ಪದಗಳನ್ನು ಸರಿಯಾಗಿ ಗುರುತಿಸಿ ಉಚ್ಚರಿಸುವ ಅಭ್ಯಾಸವನ್ನು ಬೆಳೆಸುವುದು, ಓದುವ ಸ್ಪಷ್ಟತೆ ಮತ್ತು ನಿರರ್ಗಳತೆಯನ್ನು ಹೆಚ್ಚಿಸುವುದು, ಓದಿದ ವಿಷಯವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ವೃದ್ಧಿಸುವುದು, ಸ್ವತಂತ್ರ ಓದುಗರನಾಗಿ ಆತ್ಮವಿಶ್ವಾಸ ಬೆಳೆಸುವುದು, ನಿರಂತರ ಓದು ಅಭ್ಯಾಸಕ್ಕೆ ಪ್ರೇರೇಪಿಸುತ್ತದೆ, ಮುಂದಿನ ತರಗತಿಗಳ ಕಲಿಕೆಗೆ ಅಗತ್ಯವಾದ ಓದು ಸಾಮರ್ಥ್ಯಕ್ಕೆ ಅಡಿಪಾಯ ಆಗ್ತದೆ, ಹಾಗೂ ಪರೀಕ್ಷೆ ಹಾಗೂ ಜೀವನಪರ ಕಲಿಕೆಗೆ ಅಗತ್ಯವಾದ ಓದು ಕೌಶಲ್ಯಗಳನ್ನು ಬಲಪಡಿಸ್ತದೆ. ಆದರೆ ಇಲ್ಲಿ ಮಕ್ಕಳಲ್ಲಿ ಕಾಣಬೇಕಾದ ವರ್ತನೆಗಳೇನಂತಂದರೆ, ಇಲ್ಲಿ ಮಗು ಕೊಟ್ಟಿರುವ ಪಠ್ಯವನ್ನು ಗಮನದಿಂದ ನೋಡುವುದು, ಶೀರ್ಷಿಕೆ ಮೊದಲ ವಾಕ್ಯ ನೋಡಿ ವಿಷಯದ ಬಗ್ಗೆ ಊಹಿಸ್ತಾರೆ, ಪದಗಳನ್ನು ಅಡ್ಡಿಯಾಗದೆ ಜೋಡಿಸಿ ಓದುವ ಪ್ರಯತ್ನವನ್ನು ಮಾಡುವರು, ಗೊತ್ತಿಲ್ಲದ ಪದಗಳನ್ನು ಊಹಿಸಿ ಅಥವಾ ಚಿತ್ರ ಸಂದರ್ಭದಿಂದ ಅರ್ಥ ಕಂಡುಹಿಡಿಯುವರು, ವಾಕ್ಯಗಳಿಗೆ ಸೂಕ್ತವಾದ ವಿರಾಮ ನೀಡಿ ಓದುವರು, 6ರಿಂದ 8 ವಾಕ್ಯಗಳನ್ನು ನಿರಂತರವಾಗಿ ಓದುವರು, ಇದರಲ್ಲಿ ಏನು ಹೇಳಲಾಗಿದೆ ಎಂದು ತಮ್ಮ ಮಾತಿನಲ್ಲಿ ಹೇಳುವರು, ತಿದ್ದಿದ ಮೇಲೆ ಮರು ಓದುವ ಪ್ರಯತ್ನವನ್ನು ಮಾಡುವರು. ಆದರೆ ಈ ಶಿಕ್ಷಕರ ಪಾತ್ರ ಏನಂತಂದರೆ, ಮಕ್ಕಳು ಬೌದ್ಧಿಕ ಮಟ್ಟಕ್ಕೆ ತಕ್ಕಂತಹ ಪರಿಚಿತವಲ್ಲದ ಚಿಕ್ಕ ಪಠ್ಯಗಳನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಕೊಡಬೇಕು. ಓದುವ ಮೊದಲು ಪಠ್ಯದ ಕುರಿತು ಸಂಭಾಷಣೆಯನ್ನು ನಡೆಸಬೇಕು. ಮೊದಲು ನಿಶಬ್ದವಾಗಿ ಓದಿ, ಈಗ ಜೋರಾಗಿ ಓದಿ ಎಂಬಂತಹ ಸೂಚನೆಗಳನ್ನು ಮಕ್ಕಳಿಗೆ ನೀಡಬೇಕಾಗ್ತದೆ. ಮಕ್ಕಳ ಓದುವಿಕೆಯನ್ನು ಶಿಕ್ಷಕರು ಪ್ರೋತ್ಸಾಹಿಸಬೇಕು. ತಪ್ಪಾದ ಉಚ್ಚಾರಣೆಯನ್ನು ನೇರವಾಗಿ ತಿದ್ದುಪಡಿ ಮಾಡದೆ ಮಾದರಿ ವಾಚನವನ್ನು ಮಾಡಿ ತೋರಿಸ್ಬೇಕಾಗ್ತದೆ. ಹಾಗೆ ಮಕ್ಕಳಿಗೆ ಸಂದರ್ಭದಿಂದ ಅರ್ಥ ಊಹಿಸಲು ಸಹಾಯ ಮಾಡಬೇಕು. ಆಮೇಲೆ ಜೋಡಿ, ಸಣ್ಣ ಗುಂಪು ಓದು ಚಟುವಟಿಕೆಗಳನ್ನು ಆಯೋಜಿಸಬೇಕು. ಓದಿದ ನಂತರ 3-5 ನಿಮಿಷಗಳ ಓದು ಚರ್ಚೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕಾಗ್ತದೆ ಶಿಕ್ಷಕರು ಅನ್ನುವಂಥದ್ದು. ಈಗ ಒಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ, ಇದಕ್ಕೆ ಒಂದು 10 ಸೆಕೆಂಡು ನಿಮಗೆ ಸಮಯ ಅವಕಾಶ ಇದೆ. ಇಲ್ಲಿ ಭಾಷಾ ಕಲಿಕೆಯಲ್ಲಿ ಪರಿಚಿತವಲ್ಲದ ಪಠ್ಯ ಓದಿಸುವ ಮುಖ್ಯ ಉದ್ದೇಶವೇನು ಅನ್ನುವಂಥದ್ದು. ಅದರಲ್ಲಿ ಆಪ್ಷನ್ ಎ ಬಂದುಬಿಟ್ಟು ಮಗುವಿನ ಸ್ಮರಣಶಕ್ತಿಯನ್ನು ಪರೀಕ್ಷಿಸುವುದು, ಮಗುವಿನ ಗ್ರಹಿಕೆ ಮತ್ತು ಭಾಷಾ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸುವುದು, ಕಠಿಣ ಪದಗಳ ಕಂಠಪಾಠ ಮಾಡಿಸುವುದು, ಬರವಣಿಗೆಯ ವೇಗವನ್ನು ಅಳೆಯುವುದು. ಇದು ಚಾಟ್ ಬಾಕ್ಸಲ್ಲಿ
ಪತ್ರ ಇದು ಚಾಟ್ ಬಾಕ್ಸಲ್ಲಿ ನೀವು ಆನ್ಸರನ್ನು ಮಾಡಿ. ಎಲ್ಲರೂ ಆನ್ಸರನ್ನು ಮಾಡ್ತಾ ಇದ್ದೀರಿ. ಈಗ ಉತ್ತರ ಬಂದುಬಿಟ್ಟು ಸರಿಯಾದ ಉತ್ತರವನ್ನು ನೋಡಿದ್ರೆ ಮಗುವಿನ ಗ್ರಹಿಕೆ ಮತ್ತು ಭಾಷಾ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸುವುದು. ಅಂದರೆ ಇದರ ವಿವರಣೆ ಬಂದ್ಬಿಟ್ಟು ಅಂತಂದರೆ ಪರಿಚಿತ ಪಠ್ಯವಾದರೆ ಮಗು ಬೇಗ ಹೇಳ್ಬಿಡ್ತದೆ. ಆದರೆ ಅಪರಿಚಿತ ಪಠ್ಯವನ್ನು ಮಗು ನೈಜಿತೆ ಮತ್ತು ಗ್ರಹಿಕೆಯೊಂದಿಗೆ ಹೊಸ ಪದಗಳನ್ನು ಬಳಸುವ ಸಾಮರ್ಥ್ಯವನ್ನು ಕೂಡ ಅದು ಅಳಿತದೆ. ಇದಕ್ಕೆ ಸರಿಯಾದ ಉತ್ತರ ವಿವರಣೆ ಅನ್ನುವಂಥದ್ದು ಉತ್ತರಕ್ಕೆ. ಹಾಗೆ ಈಗ ಕಲಿಕಾ ಫಲಕ್ಕೆ ಬಂದಂಥ ಸಂದರ್ಭಕ್ಕೆ ಈ 7ನೇ ಕಲಿಕಾ ಫಲಕ್ಕೆ ನಾವು ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ಬೋದು ಅಂತಂದರೆ ಮೊದಲಿಗೆ ಏರಿಳಿತ ಓದು ಅಂದರೆ ಸ್ವರಭಾರ ಮತ್ತು ಭಾಷಾ ನಿಯಮಗಳ ಅಭ್ಯಾಸ ಅನ್ನುವಂಥದ್ದು. ಅಂದರೆ ಭಾವಕ್ಕೆ ತಕ್ಕ ಧ್ವನಿ ಅನ್ನುವಂಥದ್ದು. ಅಂದರೆ ಭಾಷೆಯನ್ನು ಓದಬೇಕಾದ್ರೆ ಮಗು ಪರಿಚಿತವಲ್ಲದ ಭಾಷೆಗಳನ್ನು ಓದಬೇಕಾದ್ರೆ ಮೊದಲಿಗೆ ಲೇಖನ ಚಿಹ್ನೆಗಳನ್ನು ಅದು ಗಮನಿಸಬೇಕಾಗ್ತದೆ. ಉದಾಹರಣೆಗೆ ಅಂದರೆ ಒಂದು ಸಣ್ಣ ಕಥೆಯ ಒಂದು ಪ್ಯಾರಾಗ್ರಾಫನ್ನು ನೀಡಿದ ನಂತರ ಅದರಲ್ಲಿ ಉದ್ಗಾರ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಅಲ್ಪ ವಿರಾಮ ಚಿಹ್ನೆಗಳಿಗೆ ಗಮನವನ್ನು ಸೆಳೆಯಬೇಕು. ಅಂದರೆ ಈ ಚಿಹ್ನೆಗಳನ್ನು ಇಟ್ಕೊಂಡ್ಬಿಟ್ಟು ಮಗು ಆಶ್ಚರ್ಯದ ಸನ್ನಿವೇಶ ಬಂದರೆ ಧ್ವನಿ ಏರಿಸುವುದು, ಪ್ರಶ್ನೆ ಕೇಳುವಾಗ ಬಂದಂಥ ಸಂದರ್ಭದಲ್ಲಿ ಕುತೂಹಲವಾಗಿ ತೋರುವಂತೆ ಮಾತನಾಡುವುದು, ಮತ್ತು ಪೂರ್ಣ ವಿರಾಮ ಬಂದಂಥ ಸಂದರ್ಭದೊಳಗಡೆ ಮಗು ಅನ್ನು ಸ್ವಲ್ಪ ನಿಲ್ಲಿಸಿ ಓದುವುದನ್ನು ಮಕ್ಕಳಿಗೆ ತೋರಿಸ್ಕೊಡ್ಬೇಕು ಮೊದಲಿಗೆ ಶಿಕ್ಷಕರು. ಆ ತೋರಿಸ್ಕೊಟ್ಟ ನಂತರ ಅದನ್ನು ಮಕ್ಕಳನ್ನು ಗುಂಪಿನಿಂದ ಮತ್ತೆ ಅದನ್ನು ಏಳಿಸುವಂಥ ಕೆಲಸವನ್ನು ಮಾಡಿಸ್ಬೇಕು. ಅದಾದ ನಂತರ ಮತ್ತು ವೈಯಕ್ತಿಕವಾಗಿ ಕೂಡ ಮಕ್ಕಳನ್ನು ಓದಿಸ್ಬೇಕು ಅನ್ನುವಂಥದ್ದು. ಹಾಗೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ 2ನೇ ಚಟುವಟಿಕೆ ಬಂದುಬಿಟ್ಟು ವೇಗವಾಗಿ ಓದುವ ಫ್ಲ್ಯಾಶ್ ಕಾರ್ಡ್ಗಳು ಅನ್ನುವಂಥದ್ದು. ಅಂದರೆ ವೇಗವಾಗಿ ಓದ್ತಕ್ಕಂಥದ್ದೇ ಮಕ್ಕಳಿಗೆ ಭಾಳ ಸರಳವಾಗಿರ್ತಕ್ಕಂಥ ಪದಗಳನ್ನು ಕೊಟ್ಬಿಡಬೇಕು. ಈಗ ಮರ, ರಾಮ, ಹುಲಿ, ಸಿಂಹ ಈ ರೀತಿಯಾಗಿರ್ತಕ್ಕಂತಹ ಒಂದು ಅವರಿಗೆ ನೇರವಾಗಿ ನೋಡಿದ ತಕ್ಷಣ ಪದಗಳನ್ನು ಗ್ರಹಿಸಬೇಕು. ಮಗು ನೋಡಿದ ತಕ್ಷಣ ಪದಗಳನ್ನು ನೋಡಬೇಕು. ಅಂತಹ ಪದಗಳನ್ನು ಕಾರ್ಡ್ಗಳನ್ನು ತಯಾರಿಸ್ಬಿಟ್ಟು ಬೇಗ ಹಿಂಗೆ ಒಂದು ಸೆಕೆಂಡ್ ಹಿಂಗೆ ತೋರಿಸಿ ಹಿಂಗೆ ತೆಗೆದ್ಬಿಟ್ಟು ಅಲ್ಲಿರ್ತಕ್ಕಂಥ ಪದಗಳನ್ನು ಗುರುತಿಸಿ ಹೇಳು ಅನ್ನುವಂತಹ ಮಕ್ಕಳಿಗೆ ಹೇಳಬೇಕು. ಇದನ್ನು ಮಾಡಿಸೋದ್ರಿಂದ ಅವಾಗೇನಾಗುತ್ತೆ ಅಂತಂದರೆ ಮಕ್ಕಳಲ್ಲಿ ನೋಡಿದ ಕೂಡಲೇ ಗುರುತಿಸುವ ಸಾಮರ್ಥ್ಯ ಬೆಳೀತದೆ. ಹಾಗೆ ಆ ಪದವನ್ನು ಗಟ್ಟಿಯಾಗಿ ಓದುವುದರಿಂದ ಅಲ್ಲೇ ಮಕ್ಕಳಲ್ಲಿ ಸ್ಮರಣಶಕ್ತಿ ಕೂಡ ಹೆಚ್ಚಾಗ್ತದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ನೆಕ್ಸ್ಟು ಇನ್ನೊಂದು ಬಂದ್ಬಿಡ್ತಂತಂದರೆ ಇನ್ನೊಂದು ಚಟುವಟಿಕೆ ಏನಂತಂದರೆ ಚಿತ್ರಕಥೆ ಪುಸ್ತಕಗಳ ಪ್ರೇರಣೆ ಅನ್ನುವಂಥದ್ದು. ಅಂದರೆ ಈ ಚಟುವಟಿಕೆ ನೋಡಿದೆ ಅಂತಂದರೆ ನಮಗೆ ಸಾಕಷ್ಟು ಕತೆ ಬುಕ್ಸ್ಗಳು ಸಿಗ್ತದೆ, ಅಥವಾ ನಲಿಕಲಿಯಲ್ಲಿ ಸಿಗ್ತದೆ, ಗ್ರಂಥಾಲಯದೊಳಗಡೆ ಪುಸ್ತಕಗಳು ಸಿಗ್ತವೆ. ಆ ಪುಸ್ತಕಗಳಿಗೆ ನಾವೇನು ಮಾಡಬೇಕಂತಂದರೆ ಅಲ್ಲಿರ್ತಕ್ಕಂತಹ ಕತೆ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿಬಿಟ್ಟು ಆ ಕತೆಗಳಲ್ಲಿ ಏನು ವಿಷಯ ವ್ಯಕ್ತವಾಗ್ತದೆ, ಆ ಕಥೆಯ ಚಿತ್ರವನ್ನು ಸ್ವಲ್ಪ ನೋಡಿಬಿಟ್ಟು ಅದರಲ್ಲಿ ಏನು ವಿಷಯ ವ್ಯಕ್ತವಾಗ್ತದೆ ಅಂತೇಳ್ಬಿಟ್ಟು ಆ ಮಕ್ಕಳಿಗೆ ಊಹಿಸಲು ಹೇಳಿದ ನಂತರ ಚಿತ್ರದ ಕೆಳಗಿರುವಂತಹ ಸಾಲುಗಳನ್ನು ತಿಳಿಸಿ ಚಿತ್ರಗಳ ಮಕ್ಕಳಿಗೆ ಓದಲು ಬೇಕಾದ ಆಸಕ್ತಿ ಮತ್ತು ಸುಳಿವನ್ನು ನೀಡುತ್ತದೆ. ಅಂದರೆ ನಾವು ಯಾವಾಗಲೂ ಕೂಡ ಆ ಮಕ್ಕಳಿಗೆ ಸಣ್ಣ ಬಣ್ಣದ ಚಿತ್ರಗಳನ್ನು ಕೊಟ್ಬಿಟ್ಟು ಅದನ್ನು ಊಹಿಸಿ ಹೇಳಪ್ಪ, ಅದರಲ್ಲಿರ್ತಕ್ಕಂತಹ ವಿಚಾರಗಳನ್ನು ನೀನು ಹೇಳು ಅನ್ನುವಂಥದ್ದನ್ನು ಮಕ್ಕಳಿಗೆ ಊಹಿಸಲು ಹೇಳೋಕ್ಕೆ ಸಹಾಯಕ ಆಗ್ತದೆ ಅನ್ನುವಂಥದ್ದು. ನೆಕ್ಸ್ಟು ಓದುವ ಅಭಿಯಾನ ಅಂತಂದರೆ ಓದುವ ಅಭಿಯಾನ ಅಂತಂದರೆ ಇದು ನನ್ನ ಓದು ನನ್ನ ಚಟುವಟಿಕೆ ಅಂತ. ನಾವು ಎಲ್ಲದೂ ಕೂಡ ಹಬ್ಬವನ್ನು ಮಾಡ್ತಿರ್ತೀವಿ. ಇದು ಒಂದು ಕೂಡ ವಾರದೊಳಗೆ ಒಂದು ಓದುವ ಹಬ್ಬ ಅನ್ನುವಂಥದ್ದನ್ನು ಶಾಲೆಯ ಒಳಗಡೆ ನಾವು ಆಯೋಜಿಸಬೇಕಾಗ್ತದೆ. ಅವಾಗ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಒಂದು ಗಂಟೆಯನ್ನು ನಾವು ಓದು ಹಬ್ಬ ಎಂದು ಘೋಷಿಸಿದರೆ ಅವಾಗ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಾಲೆಯಲ್ಲಿ ಇರ್ತಕ್ಕಂತಹ ಪುಸ್ತಕಗಳಿರ್ಬೋದು, ಕತೆ ಪುಸ್ತಕಗಳಾಗಿರ್ಬೋದು, ಅವನ್ನು ಬಿಡುವು ಮಾಡ್ಕೊಂಡು ಓದು ಅನ್ನುವಂತಹ ಮಕ್ಕಳಿಗೆ ಪ್ರೋತ್ಸಾಹನ ನೀಡಬೇಕು. ಆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಆ ಮಗುವಿಗೆ ಏನು ಮಾಡಬೇಕಂತಂದರೆ ಈ ಮಗು ಹೆಚ್ಚಿಗೆ ಪುಸ್ತಕವನ್ನು ಓದಿದೆ, ಇದಕ್ಕೆ ಪುಸ್ತಕ ಪ್ರೇಮಿ ಅಥವಾ ವರ್ಷದ ಓದುಗ ಅಥವಾ ಪುಸ್ತಕ ಸ್ನೇಹಿತ ಅನ್ನುವಂಥದ್ದನ್ನು ಅವ್ರಿಗೆ ಗೌರವ ನೀಡುವುದರ ಮೂಲಕ ಆ ಮಕ್ಕಳಿಗೆ ಓದುವಂತಹ ಸ್ಫೂರ್ತಿಯನ್ನು ನಾವು ಕೊಟ್ಟಂಗಾಗ್ತದೆ. ಅದರ ಜೊತೆಗೆ ಆ ಮಕ್ಕಳಲ್ಲಿ ಏನು ಬೆಳೀತದೆ ಅಂತಂದರೆ ಸ್ಪರ್ಧಾತ್ಮಕ ಮನೋಭಾವನೂ ಕೂಡ ಅದು ಮೂಡ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟು ಇನ್ನೊಂದೇನೆಂದರೆ ಡಿಜಿಟಲ್ ಓದು ಅನ್ನುವಂಥದ್ದು. ಅಂದರೆ ರೆಕಾರ್ಡಿಂಗ್ ಮತ್ತು ವಿಶ್ಲೇಷಣೆ ಅಂತ. ಅಂದರೆ ಇದಕ್ಕೆ ಏನು ಚಟುವಟಿಕೆಯನ್ನು ಮಾಡ್ಬೋದು ಅಂತಂದರೆ ನಾನೇ ರೇಡಿಯೋ ಸ್ಟಾರ್ ಅನ್ನುವಂಥದ್ದು. ಅಂದರೆ ಮಕ್ಕಳು ಓದ್ತಾ ಇದ್ದಾರೆ, ಯಾವುದೋ ಒಂದು ಪರಿಚಿತವಲ್ಲದ ಪಠ್ಯವನ್ನು ಓದ್ತಾ ಇದ್ದಾರೆ. ಆ ಓದುವಂಥ ಸಂದರ್ಭದಲ್ಲಿ ರೆಕಾರ್ಡ್ ಮಾಡೋದು. ಆ ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುವನಿಗೆ ತೋರಿಸೋದು. ಆ ಮಗುವನ್ನು ನೋಡಿದ ತಕ್ಷಣ ಮಗು ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ನಾನು ಯಾವ ಪದವನ್ನು ನಾನು ಸರಿಯಾಗಿ ಉಚ್ಚರಿಸಲಿಲ್ಲ ಎಂದು ಆ ಮಗುನೇ ಅದು ಸ್ವತಃ ಗುರುತಿನೆ ಮಾಡಿ ನೆಕ್ಸ್ಟು ಅದು ಓದಬೇಕಾದ್ರೆ ಈ ಪದಗಳನ್ನು ತಿದ್ದಿ ಓದುವಂಥ ಕೆಲಸವನ್ನು ಅದು ಮಗು ಕಲಿಯುತ್ತದೆ ಅನ್ನುವಂಥದ್ದು. ನೆಕ್ಸ್ಟು ಇನ್ನೊಂದು ಗುಂಪು ಓದುವಿಕೆಯನ್ನು. ಅಂದರೆ ನನ್ನ ಹಿಂದೆ ಓದು ಅನ್ನುವಂಥದ್ದು. ನಾವೀಗ ಶಾಲೆ ಒಳಗಡೆ ಎಲ್ಲರೂ ಕೂಡ ಗುಂಪು ಓದುಗಳನ್ನು ಮಾಡ್ತಾ ಇರ್ತೀವಿ. ಅಂದರೆ ಶಿಕ್ಷಕರು ಒಂದು ವಾಕ್ಯವನ್ನು ಸರಿಯಾದ ಏರಿಳಿತದೊಂದಿಗೆ ಓದಬೇಕು.
ಓದಿದ ನಂತರ ಮಕ್ಕಳೆಲ್ಲರೂ ಕೂಡ ಶಿಕ್ಷಕರ ಜೊತೆಗೆ ಒಟ್ಟಿಗೆ ಓದಿದ ರೀತಿಯಲ್ಲಿ ಆ ವಾಕ್ಯವನ್ನು ಅನುಕರಿಸಬೇಕು. ಇದು ಭಾಷಾ ಶುದ್ಧತೆಯನ್ನು ಕಾಪಾಡಲಿಕ್ಕೆ ಸಹಾಯಕ ಆಗ್ತದೆ. ಗುಂಪು ಓದುವುದಕ್ಕೆ ಏನಂತಂದರೆ ಒಂದು ಪ್ಯಾರಾಗ್ರಾಫನ್ನು ಓದಿದ ಒಂದು ವಾಕ್ಯವನ್ನು ಓದಿದ ನಂತರ ಅದೇ ವಾಕ್ಯವನ್ನು ಮಕ್ಕಳಿಗೆ ಪುನರಾವರ್ತನೆ ಮಾಡಿ ಓದಿಸುವಂಥ ಹೇಳುವಂಥ ಕೆಲಸವನ್ನು ಮಾಡ್ಬೋದು. ನೆಕ್ಸ್ಟು ಕಣ್ಣು ಬೆರಳು ಓದು ಅನ್ನುವಂಥದ್ದು. ಇದು ಸಾಕಷ್ಟು ಈಗಾಗಲೇ ಶಿಕ್ಷಕರು ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳೂ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಶಿಕ್ಷಕರು ಮಾದರಿ ವಾಚನ ಮಾಡುವಂಥ ಸಂದರ್ಭದೊಳಗಡೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಶಿಕ್ಷಕರು ಯಾವ ಪಾಠದ ಯಾವ ಸಾಲುಗಳನ್ನು ಓದ್ತಾ ಇದ್ದಾರೆ ಅನ್ನುವಂಥದ್ದನ್ನು ಬೆರಳಿಟ್ಟು ಓದುವಂಥ ಕೆಲಸವನ್ನು ಮಾಡೋದು. ಬೆರಳಿಟ್ಟು ಓದುವಂಥ ಕೆಲಸವನ್ನು ಮಾಡಬೇಕಾದ್ರೆ ಏನು ಮಾಡ್ತದೆ ಅಂತಂದರೆ, ಅಲ್ಲಿ ಆ ಮಗು ಶಿಕ್ಷಕರು ಯಾವ ವಾಕ್ಯವನ್ನು ಓದ್ತಾ ಇದ್ದಾರೆ, ಯಾವ ಪದವನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗೊತ್ತಾಗ್ತದೆ. ಅಂಥ ಸಂದರ್ಭದೊಳಗಡೆ ಆ ಮಗು ಗಮನವು ಕೂಡ ಬೇರೆ ಕಡೆಗೆ ಎಲ್ಲಿಗೂ ಹೋಗೋದಿಲ್ಲ. ಅವಾಗ ಏನು ಮಾಡ್ತದೆ, ಅಕ್ಷರದ ಹಾಗೂ ಧ್ವನಿಯ ನಡುವಿನ ಸಂಬಂಧವನ್ನು ಅದು ಗಟ್ಟಿಗೊಳಿಸುತ್ತೆ ಅನ್ನುವಂಥದ್ದು. ಬೆರಳಿನ ನಡಿಗೆ ಪದದ ಜೊತೆಗೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋದರೆ ಆ ಮಗು ಬೇಗ ಕಲಿಯುತ್ತೆ ಅನ್ನುವಂಥದ್ದು. ನೆಕ್ಸ್ಟು ಕಷ್ಟದ ಪದಗಳಿಗೆ ಬಣ್ಣ ಹಾಕು ಅನ್ನುವಂಥದ್ದು. ಅಂದರೆ ನಾವೀಗ ತರಗತಿ ಒಳಗಡೆ ಮಾದರಿ ವಾಚನವನ್ನು ಮಾಡ್ತಾ ಇರ್ತೀವಿ, ಅಥವಾ ಪಠ್ಯ ಏನು ಪರಿಚಿತವಲ್ಲದ ಪಠ್ಯವನ್ನು ನಾವು ಮಕ್ಕಳಿಗೆ ಯಾವ್ದಾದ್ರು ಒಂದು ಕಥೆಯನ್ನು ಹೇಳ್ತಾ ಇದ್ದೀವಿ ಅಂತಂತಂದರೆ ಅವಾಗ ಏನು ಮಾಡಬೇಕು ಅಂತಂದರೆ, ಆ ಮಕ್ಕಳಿಗೆ ಯಾವುದು ಕಠಿಣ ಪದಗಳ ಅರ್ಥ ಆಗ್ತಾ ಇಲ್ಲ, ಯಾವುದು ಕಠಿಣ ಪದಗಳು ಬರ್ತದೋ ಅಂತಹ ಕಠಿಣ ಪದಗಳಿಗೆ ಆ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ ಬಣ್ಣದ ಪೆನ್ಸಿಲ್ಗಳಿಂದ ಗುರ್ತು ಹಾಕಿ ಅಥವಾ ಇನ್ನೊಂದು ಹೈಲೈಟರನ್ನು ನೀಡಿ ಅದಕ್ಕೆ ಅಲ್ಲಿ ಗುರ್ತು ಹಾಕಿಬಿಟ್ಟು ಆ ಪಠ್ಯವನ್ನು ಓದುವಂತೆ ಅಂತ ಹೇಳ್ಬಿಟ್ಟು ತಮಗೆ ಉಚ್ಚರಿಸಲು ಆ ಮಕ್ಕಳಿಗೆ ಹೇಳಬೇಕು. ಹೇಳಿದ ನಂತರ ಆ ಮಕ್ಕಳು ಕಷ್ಟ ಎನಿಸಿದಾಗ ಅಂತಹ ಪದಗಳನ್ನು ಕಪ್ಪು ಹಲಗೆ ಮೇಲೆ ಬರೆದು ಅದನ್ನು ಪುನರಾವರ್ತನೆಯಾಗಿ ಆ ಅಕ್ಷರಗಳನ್ನು ಆ ಕಠಿಣ ಪದಗಳನ್ನು ನಾವು ಉಚ್ಚಾರಣೆಯನ್ನು ಪುನರಾವರ್ತವಾಗಿ ಅಭ್ಯಾಸ ಮಾಡಿಸ್ಬೇಕು. ಆ ಅಭ್ಯಾಸ ಮಾಡಿಸಿದ್ರಿಂದ ಏನಾಗ್ತಂತಂದರೆ ಮಗುವಿನ ಒಳಗಡೆನ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಆವಾಗ ಕಠಿಣ ಪದಗಳು ಕೂಡ ಮಕ್ಕಳಿಗೆ ಸರಳ ಪದಗಳಾಗಿ ಅವು ಉಚ್ಚಾರಣೆಗೆ ಸಹಾಯಕ ಆಗ್ತದೆ ಅನ್ನುವಂಥದ್ದು. ನೆಕ್ಸ್ಟು ನಮಗೆ ಇನ್ನೊಂದು ಏನಂತಂದರೆ ಶಬ್ದ ವೇಗದ ಸ್ಪರ್ಧೆ ಅನ್ನೋಂಥದ್ದು. ಇನ್ನೊಂದಕ್ಕೆ ಏನಂತಂದರೆ ಓದುವ ಓಟಗಾರ ಅಂತ ಚಟುವಟಿಕೆ ಹೆಸರು ಬಂದ್ಬಿಟ್ಟು ಓದುವ ಓಟಗಾರ. ಅಂದರೆ ಒಂದು ವಾಕ್ಯವನ್ನು, ಒಂದು ನಿಮಿಷವನ್ನು, ಮಕ್ಕಳಿಗೆ ಒಂದು ನಿಮಿಷವನ್ನು ಟೈಮ್ ಕೊಡಿ, ಒಂದು ಪ್ಯಾರಾಗ್ರಾಫವನ್ನು, ಒಂದು ನಿಮಿಷ ಕಾಲಕ್ಕೆ ಸಂಬಂಧಿಸಿದ ಒಂದು ಪ್ಯಾರಾಗ್ರಾಫಗಳನ್ನು ಮಕ್ಕಳಿಗೆ ನೀಡಿ, ಆ ಮಕ್ಕಳಿಗೆ ನೀಡಿದಂಥ ಸಂದರ್ಭದೊಳಗೆ ಒಂದು ನಿಮಿಷದೊಳಗಡೆ ಆ ಮಗು ಎಷ್ಟು ಓದ್ತದೆ, ನಿರರ್ಗಳವಾಗಿ ಮತ್ತು ಸ್ಪಷ್ಟವಾಗಿ ಓದ್ತೇನೆ ಅದನ್ನು ಶಿಕ್ಷಕರು ಗಮನಿಸಿ. ಅದೇ ಬೇಕಾದರೆ ಸ್ಟಾಪ್ ವಾಚ್ ಅನ್ನುವಂಥದ್ದನ್ನು ಬಳಸಿ, ಒಂದು ನಿಮಿಷಕ್ಕೆ ಎಷ್ಟು ಆ ಮಗು ಓದ್ತದೆ ಅನ್ನುವಂಥದ್ದನ್ನು ಅದನ್ನು ಪ್ರತಿ ಯಾವ ಮಗು ಎಲ್ಲಿ ಸ್ವಲ್ಪ ಓದಲಿಕ್ಕೆ ಹಿಂದೇಟ್ ಆಗ್ತದೆ ಅಂಥ ಮಗುವನ್ನು ಗುರುತಿಸ್ಬಿಟ್ಟು ಪ್ರತಿ ಮಗುವಿನ ಓದಿನ ವೇಗವನ್ನು ಒಂದು ಚಾರ್ಟಿನಲ್ಲಿ ದಾಖಲಿಸಿ. ಮಗು ಮುಂದಿನ ಬಾರಿ ಓದುವಾಗ ತನ್ನ ಹಳೆಯ ದಾಖಲೆಗಿಂತ ಹೆಚ್ಚಿನ ಪದಗಳನ್ನು ಓದಲು ಪ್ರಯತ್ನಿಸುವಂತೆ ಪ್ರೋತ್ಸಾಹಿಸುತ್ತೆ. ಇದು ನಿರರ್ಗಳತೆಯನ್ನು ಹೆಚ್ಚಿಸಲು ಉತ್ತಮ ದಾರಿ ಕೂಡ ಆಗ್ತದೆ ಅನ್ನುವಂಥದ್ದು ಈ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತೀವಿ. ಯಾಕಂದರೆ ಬಾಲವಾಟಿಕ ಸಂದರ್ಭದೊಳಗೆ ಈ ಕಲಿಕಾ ಫಲಕ್ಕೆ ಮಗು ಎಷ್ಟು ಪದಗಳನ್ನು ಓದಬೇಕು, ಎಷ್ಟು ಅಕ್ಷರಗಳನ್ನು ಗುರುತಿಸಬೇಕು ಅಂದರೆ ಬಾಲವಾಟಿಕದಕ್ಕೆ ಬಂದಂಥ ಸಂದರ್ಭದಲ್ಲಿ ಅಕ್ಷರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಧ್ವನಿಗಳನ್ನು ಗುರುತಿಸಬೇಕು ಮಗು ಬಾಲವಾಟಿಕದಲ್ಲಿ. 1ನೇ ತರಗತಿ ಬಂದಾಗ ವಯಸ್ಸಿಗೆ ಸೂಕ್ತವಾದ ಅಪರಿಚಿತ ಪಠ್ಯದಲ್ಲಿ ಕನಿಷ್ಠ ಸರಳ ಪದಗಳ ಸಣ್ಣ ವಾಕ್ಯಗಳನ್ನು ಓದುವರು. ನೆಕ್ಸ್ಟ್ 2ನೇ ತರಗತಿ ಬಂದಂಥ ಸಂದರ್ಭದ ಒಳಗಡೆ ನಿಮಿಷಕ್ಕೆ 45ರಿಂದ 60 ಪದಗಳನ್ನು ಅರ್ಥೈಸಿಕೊಂಡು ಓದಬೇಕಾಗ್ತದೆ. ನೆಕ್ಸ್ಟ್ 3ನೇ ತರಗತಿ ಬಂದಾಗ ನಿಮಿಷಕ್ಕೆ ಕನಿಷ್ಠ ಪಕ್ಷ ಆ ಮಗು 60 ಪದಗಳನ್ನು ಅರ್ಥೈಸಿಕೊಂಡು ಅದು ಓದಬೇಕಾಗ್ತದೆ ಅನ್ನುವಂಥದ್ದು. ಇಷ್ಟು ಆ ಮಗುವನ್ನು ಓದಿದರೆ ಈ ಕಲಿಕಾ ಫಲವನ್ನು ಅದು ಅಚೀವ್ ಮಾಡಿದಂಗೆ. ನೆಕ್ಸ್ಟ್ ಕಲಿಕಾ 8 ಬಂದ್ಬಿಟ್ಟು ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸುವರು ಅನ್ನುವಂಥದ್ದು. ಅಂದರೆ ಕಲಿಕಾ ಫಲವನ್ನು ನೋಡಿದಂತಹ ಸಂದರ್ಭದೊಳಗಡೆ ನಮಗೆ ಏನು ಅರ್ಥ ಆಗ್ತದೆ ಅಂತಂದರೆ ಅವರ ಭಾವನೆಗಳಿಗೆ ಸಂಬಂಧಿಸಿದಂತೆ ಒಂದು ಸಣ್ಣ ವಾಕ್ಯಗಳನ್ನು ಅವರಿಗೆ ರಚನೆ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಅಂದರೆ ತರಗತಿಯಲ್ಲಿ ಮಕ್ಕಳು ಕೇಳಿದ ಕತೆ, ಓದಿದ ಪಠ್ಯ, ಕಂಡ ಚಿತ್ರ, ಅನುಭವಿಸಿದ ಘಟನೆ ಅಥವಾ ದಿನನಿತ್ಯದ ಸಂದರ್ಭಗಳ ಕುರಿತು ಬರೆಯುವ ಅವಕಾಶಗಳನ್ನು ಮಕ್ಕಳು ಪಡಿತಾರೆ. ಮಕ್ಕಳು ತಮ್ಮ ಆಲೋಚನೆಗಳನ್ನು, ಭಾವನೆಗಳನ್ನು, ಇಷ್ಟಗಳು ಮತ್ತು ಅನುಭವಗಳನ್ನು ಸರಳ ಪದಗಳು ಮತ್ತು ಚಿಕ್ಕ ವಾಕ್ಯಗಳ ಮೂಲಕ ಬರವಣಿಗೆಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಈ ಪ್ರಕ್ರಿಯೆಯ ಮೂಲಕ ಮಕ್ಕಳು ಯೋಚನೆಯನ್ನು ಬರವಣಿಗೆಗೆ ತರಿಸುವುದು, ಸರಿಯಾದ ಪದಗಳನ್ನು ಆಯ್ಕೆ ಮಾಡೋದು, ಸರಳ ವಾಕ್ಯ ರಚನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಈ ಕಲಿಕಾ ಫಲದ ಮುಖ್ಯ ಉದ್ದೇಶಗಳೇನಂತಂದರೆ ಮಕ್ಕಳಲ್ಲಿ ತಮ್ಮ ಭಾವನೆ ಮತ್ತು ಆಲೋಚನೆಗಳನ್ನು ಬರೆಯುವಂತಹ ಧೈರ್ಯವನ್ನು ಬೆಳೆಸ್ತೀವಿ,
ಸರಳ ಮತ್ತು ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯುವ ಅಭ್ಯಾಸವನ್ನು ಬೆಳೆಸ್ತೀವಿ. ಬರವಣಿಗೆಯಲ್ಲಿ ಪದಗಳ ಸರಿಯಾದ ಬಳಕೆಯನ್ನು ಬೆಳೆಸುವುದು. ಆಮೇಲೆ ಕೇಳಿದ ಅಥವಾ ಕಂಡ ವಿಷಯದ ಬಗ್ಗೆ ಬರವಣಿಗೆಯ ಮೂಲಕ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಸ್ವತಂತ್ರವಾಗಿ 1-2 ವಾಕ್ಯಗಳನ್ನು ಬರೆಯುವ ವಿಶ್ವಾಸ ಬೆಳೆಸುವುದು. ದಿನನಿತ್ಯ ಜೀವನಕ್ಕೆ ಬರವಣಿಗೆಯ ಕೌಶಲ್ಯವನ್ನು ಅನ್ವಯಿಸುವಂತೆ ಇದು ಪ್ರೇರಿಸ್ತದೆ ಅನ್ನೋದು. ಅಂದರೆ ಇದಕ್ಕೆ ಮಕ್ಕಳು ಹೇಗೆ ವರ್ತಿಸಬೇಕು ಈ ಕಲಿಕಾ ಫಲಕ್ಕೆ ಅನ್ನುವಂಥದ್ದಾದರೆ, ಮಕ್ಕಳು ನೀಡಲಾದ ವಿಷಯವನ್ನು, ಅದು ಒಂದು ಚಿತ್ರ ಆಗಿರ್ಬೋದು, ಕಥೆ ಆಗಿರ್ಬೋದು, ಪ್ರಶ್ನೆ ಒಂದು ಗಮನದಿಂದ ನೋಡಬೇಕು ಅಥವಾ ಓದುವರು. ಬರೆಯುವ ಮೊದಲು ವಿಷಯದ ಬಗ್ಗೆ ಸ್ವಲ್ಪ ಯೋಚಿಸುವರು. ತಮ್ಮ ಅನುಭವ ಅಥವಾ ಭಾವನೆಗೆ ತಕ್ಕ ಸರಳ ಪದಗಳನ್ನು ಆಯ್ಕೆ ಮಾಡ್ತಾರೆ. 1-2 ಚಿಕ್ಕ ಮತ್ತು ಸರಳ ವಾಕ್ಯಗಳಲ್ಲಿ ಬರೆಯುವರು. ನನಗೆ ಸಂತೋಷ ಆಯಿತು ಅಥವಾ ನನಗೆ ಇಷ್ಟ ಆಯಿತು, ನಾನು ಹೀಗೆ ಭಾವಿಸಿದೆ ಎಂಬ ಸರಳ ವಾಕ್ಯಗಳನ್ನು ಬರೆಯುವಂತಹ ಕೌಶಲ್ಯ ಬೆಳೆಸ್ಕೊಳ್ತಾರೆ. ಶಿಕ್ಷಕರ ಸೂಚನೆಗಳ ಆಧಾರದ ಮೇಲೆ ವಾಕ್ಯವನ್ನು ಕೂಡ ತಿದ್ದುಕೊಳ್ತಾರೆ. ತಿದ್ದುಪಡಿ ಮಾಡಿದ ನಂತರ ಬರೆಯುವ ಪ್ರಯತ್ನವನ್ನು ಮಾಡ್ತಾರೆ. ಬರೆಯುವಾಗ ಆತ್ಮವಿಶ್ವಾಸವನ್ನು ಕೂಡ ತೋರಿಸ್ತಾರೆ ಅನ್ನುವಂಥದ್ದು. ಇದರಲ್ಲಿ ಶಿಕ್ಷಕರ ಪಾತ್ರ ಏನು ಬರ್ತದೆ ಅಂತಂದರೆ, ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ತಕ್ಕ ಬರವಣಿಗೆ ಅನುಕೂಲವಾಗಿರ್ತಕ್ಕಂತಹ ವಿಷಯಗಳನ್ನು ಅವರಿಗೆ ನೀಡಿ ಆ ಬರವಣಿಗೆಯನ್ನು ಸೂಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ಆ ಬರವಣಿಗೆಯನ್ನು ಮಾಡಿಸ್ಬೇಕಾಗ್ತದೆ. ಆಮೇಲೆ ಬರೆಯುವ ಮೊದಲು ಸಂಭಾಷಣೆ ಅಥವಾ ಚರ್ಚೆಯನ್ನು ನಡೆಸುವರು. ಇದನ್ನು ಒಂದು ವಾಕ್ಯದಲ್ಲಿ ಬರೀರಿ, ನಿಮಗೆ ಹೇಗೆ ಅನಿಸ್ತು ಎಂಬ ಸರಳ ಸೂಚನೆಗಳನ್ನು ಶಿಕ್ಷಕರು ನೀಡ್ತಾರೆ. ಮಕ್ಕಳ ಬರವಣಿಗೆಯನ್ನು ಗಮನದಿಂದ ಶಿಕ್ಷಕರು ಓದುವರು. ತಪ್ಪುಗಳಿಗಾಗಿ ಗದರಿಸದೆ ಸರಿಯಾದ ರೂಪವಾದ ಮಾದರಿ ಬರವಣಿಗೆಯನ್ನು ತೋರಿಸುವರು. ಪದ ಅಥವಾ ವಾಕ್ಯ ರಚನೆಗೆ ಅಗತ್ಯವಿದ್ದಲ್ಲಿ ಸಹಾಯ ಮಾಡ್ತಾರೆ. ಮಕ್ಕಳ ವಾಕ್ಯಗಳನ್ನು ವಿಸ್ತರಿಸಲು ಮಾರ್ಗದರ್ಶನ ನೀಡುವರು. ಉದಾಹರಣೆಗೆ, ನನಗೆ ಸಂತೋಷ ಆಯಿತು ಅನ್ನೋದನ್ನು ನನ್ನ ಗೆಳೆಯರ ಜೊತೆ ಆಟ ಆಡಿದಾಗ ತುಂಬ ಸಂತೋಷ ಆಯಿತು ಅನ್ನುವಂಥದ್ದನ್ನು ಈ ರೀತಿಯಾಗಿ ಮಾದರಿ ಬರವಣಿಗೆಯನ್ನು ಮಕ್ಕಳಿಗೆ ತೋರಿಸ್ತಾರೆ. ಬರವಣಿಗೆ ಪ್ರೋತ್ಸಾಹ ಜೊತೆಗೆ ಧನಾತ್ಮಕ ಪ್ರತಿಕ್ರಿಯೆಯನ್ನು ಕೂಡ ಇಲ್ಲಿ ಶಿಕ್ಷಕರು ನೀಡಬೇಕಾಗ್ತದೆ ಅನ್ನುವಂಥ. ನೆಕ್ಸ್ಟು ಇದಕ್ಕೆ ಈ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಒಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ. ಅದಕ್ಕೆ ಶಿಕ್ಷಕರೆಲ್ಲ ಇರ್ತಕ್ಕಂಥವ್ರು ಅದಕ್ಕೆ ಒಂದು 10 ಸೆಕೆಂಡ್ಗಳ ಕಾಲ ಅದಕ್ಕೆ ಆನ್ಸರ್ ಮಾಡಿ ಚಾಟ್ ಬಾಕ್ಸ್ನಲ್ಲಿ. ಅದೇ ಪ್ರಶ್ನೆ ಬಂದ್ಬಿಟ್ಟು ಹೀಗಿದೆ: ಮಗುವಿಗೆ ಒಂದು ಕಾಡಿನ ಚಿತ್ರವನ್ನು ತೋರಿಸಿ ವಾಕ್ಯ ರಚಿಸಲು ಹೇಳಿದಾಗ ಮಗು ಕಾಡು ಹಸಿರಾಗಿದೆ, ಅಲ್ಲಿ ಪ್ರಾಣಿಗಳಿವೆ ಎಂಬ 2 ವಾಕ್ಯ ಬರೆದರೆ ಇದು ಏನನ್ನು ತೋರಿಸ್ತದೆ? ಅದರಲ್ಲಿ ಆಪ್ಷನ್ ಎ ಸಂಬಂಧವಿಲ್ಲದ ವಾಕ್ಯಗಳು, ಬಿ ವೀಕ್ಷಿಸಿದ ವಿಷಯಗಳ ನಡುವೆ ತಾರ್ಕಿಕ ಸಂಬಂಧ ಕಲ್ಪಿಸುವ ಸಾಮರ್ಥ್ಯ, ಕೇವಲ ಪದಗಳ ಪಟ್ಟಿ ಮಾಡುವುದು ಅನುಕ್ರಮವಲ್ಲದ ಬರವಣಿಗೆ ಅಂತೆ. ಈಗಲೂ ಸಾಕಷ್ಟು ಶಿಕ್ಷಕರು ಬೇಗನೆ ಆನ್ಸರನ್ನು ಮಾಡ್ತಾ ಇದ್ದೀರಿ. ಓಕೆ, ಆನ್ಸರ್ ಬಂದುಬಿಟ್ಟು ವೀಕ್ಷಿಸಿದ ವಿಷಯಗಳ ನಡುವೆ ತಾರ್ಕಿಕ ಸಂಬಂಧ ಕಲ್ಪಿಸುವ ಸಾಮರ್ಥ್ಯವನ್ನು ಬೆಳೆಸ್ತದೆ ಮಗುವಿಗೆ ಅನ್ನುವಂಥದ್ದು. ವೇಳೆ ಮಗು ಕಾಡಿಗೂ ಮತ್ತು ಅಲ್ಲಿರುವ ಪ್ರಾಣಿಗಳಿಗೆ ಇರುವ ಸಂಬಂಧವನ್ನು ಗ್ರಹಿಸಿ ಒಂದಕ್ಕೊಂದು ಪೂರಕವಾದ ವ್ಯಾಖ್ಯೆಗಳನ್ನು ರಚಿಸ್ತದೆ ಅನ್ನುವಂಥದ್ದು. ಈಗ ಅಂದರೆ ಕಲಿಕಾಫಲ 8ಕ್ಕೆ ಬಂದಂಥ ಸಂದರ್ಭದೊಳಗಡೆ ಅಲ್ಲಿ ನಾವು ಯಾವ ಚಟುವಟಿಕೆಗಳನ್ನು ಮಕ್ಕಳಲ್ಲಿ ಮಾಡಿಸ್ಬೋದು ಅನ್ನುವಂಥದ್ದಂದರೆ, ಕಾರ್ಡುಗಳನ್ನು ಬಳಸ್ಕೊಂಡು ಸರಳ ವಾಕ್ಯ ರಚನೆಯನ್ನು ಮಾಡಿಸ್ತಕ್ಕಂಥದ್ದು. ಈಗಾಗಲೇ ನೀವು ಸಾಕಷ್ಟು ಫ್ಲಾಶ್ ಕಾರ್ಡ್ಗಳನ್ನು ತಯಾರು ಮಾಡ್ಕೊಂಡಿದ್ದೀರಿ. ಅಂತಹವೇ ತಯಾರು ಮಾಡಿಕೊಂಡಿರ್ತಕ್ಕಂತಹ ಯಾವ ಸಣ್ಣ ಪದಗಳಾಗಿರ್ತಕ್ಕಂಥದ್ದನ್ನು ಒಂದು ವಾಕ್ಯವನ್ನು ಜೋಡಿಸ್ಬಿಟ್ಟು ಮಾಡುವಂಥ. ಉದಾಹರಣೆಗೆ, ಹಣ್ಣು ತಿನ್ನುತ್ತಾನೆ ರಾಮ ಎಂಬುದನ್ನು ಕಾರ್ಡುಗಳನ್ನು ಹಿಡಿದ ಮಗು ರಾಮ ಹಣ್ಣು ತಿನ್ನುತ್ತಾನೆ ಎಂದು ಜೋಡಿಸ್ತದೆ. ಇದು ವ್ಯಾಕರಣದ ಅರಿವು ಮಕ್ಕಳಲ್ಲಿ ಮೂಡಿಸ್ತದೆ ಅನ್ನುವಂಥದ್ದು. ನೆಕ್ಸ್ಟು ಮಕ್ಕಳಿಗೆ ಇನ್ನೊಂದು ಏನು ಬೇಕಂತಂದರೆ, ಚಿತ್ರ ನೋಡಿ ವಾಕ್ಯ ರಚನೆಯನ್ನು ಮಾಡೋದು. ಅಂದರೆ ಒಂದು ನಿರ್ದಿಷ್ಟ ಚಿತ್ರವನ್ನು ತೋರಿಸಿ ಅದರ ಬಗ್ಗೆ ವಾಕ್ಯ ರಚಿಸಲು ಮಕ್ಕಳಿಗೆ ಹೇಳಬೇಕು. ಅಂದರೆ ಈಗ ನೋಡು, ರೈತ ಹೊಲದಲ್ಲಿ ಉಳುಮೆ ಮಾಡ್ತಕ್ಕಂಥ ಕೆಲಸ, ಒಬ್ಬರು ಕುಶಲಕರ್ಮಿಗಳು ಮರ ಕೆತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಒಬ್ಬರು ಬಟ್ಟೆ ನೇಯುವಂಥ ಚಿತ್ರವನ್ನು ಮಾಡ್ತಾರೆ. ಈ ಥರ ಆಗಿರ್ತಕ್ಕಂಥ ಚಿತ್ರಗಳನ್ನು ಕೊಟ್ಬಿಟ್ಟು ಆ ಚಿತ್ರದ ಬಗ್ಗೆ ತಮ್ಮ ಆಲೋಚನೆಗಳು ಏನು, ತಮ್ಮ ಭಾವನೆಗಳು ಏನು ಅನ್ನುವಂಥದ್ದನ್ನು ಅವ್ರಿಗೆ ರಚನೆಯನ್ನು ಮಾಡಲಿಕ್ಕೆ ತಿಳಿಸ್ಬೇಕು ಅನ್ನುವಂಥದ್ದು. ನೆಕ್ಸ್ಟು ಇದು ಕೂಡ ಅಷ್ಟೇ, ಚಿತ್ರ ನೋಡಿ ರಚನೆ ಮಾಡೋ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಚಿತ್ರಕ್ಕೆ ಸಂಬಂಧಿಸಿದಂತೆ 3 ಸೂಚನೆಗಳನ್ನು ಬರೀರಿ ಅಂತ ಹೇಳ್ತಕ್ಕಂಥದ್ದು. ಈಗ ಒಂದು ಹಾಸ್ಪಿಟ್ಲು ಕೊಟ್ಟಿರ್ತೀವಿ, ಒಂದು ಆಸ್ಪತ್ರೆ ಚಿತ್ರ ಇದೆ, ಆಮೇಲೆ ಲೈಬ್ರರಿ ಚಿತ್ರ ಇದೆ, ಇಲ್ಲಿ ಊಟದ ಚಿತ್ರ ಇದೆ, ಸ್ಕೂಲ್ ಚಿತ್ರ ಇದೆ, ಆಮೇಲೆ ಸಾರ್ವಜನಿಕವಾಗಿರ್ತಕ್ಕಂಥ KSRTC ಬಸ್ ನಿಲ್ದಾಣ ಕೂಡ ಇದೆ. ಉದಾಹರಣೆಗೆ 3 ಸೂಚನೆಗಳನ್ನು ನೀಡಿ ಅನ್ನುವಂಥದ್ದು. ಈಗ ಉದಾಹರಣೆಗೆ ಬಂದುಬಿಟ್ಟು ಮಾದರಿ ಅಂತಂದರೆ, ಆಸ್ಪತ್ರೆ ಒಳಗಡೆ ಹೋದಂಥ ಪಾದರಕ್ಷೆಗಳನ್ನು ಹೊರಗೆ ಬಿಡಿ, ಸ್ವಚ್ಛತೆಯನ್ನು ಕಾಪಾಡಿ, ನೇತ್ರದಾನ ಮಹಾದಾನ ಅಂತ ಈ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು, ಈ ರೀತಿಯ ಚಿತ್ರಗಳನ್ನು ಕೊಟ್ಬಿಟ್ಟು 3 ಸೂಚನೆಗಳನ್ನು ಮಕ್ಕಳಿಗೆ ಬರಲಿಕ್ಕೆ ಹೇಳ್ತಕ್ಕಂಥದ್ದು. ನೆಕ್ಸ್ಟು ಇನ್ನೊಂದೊಂದು ಚಿತ್ರ ನೋಡಿ ರಚನೆ ಅನ್ನುವಂಥದ್ದು. ಒಂದು ನಿರ್ದಿಷ್ಟ ಚಿತ್ರಕ್ಕೆ ಸಂಬಂಧಿಸಿದಂತೆ ಸೂಚನೆಗಳನ್ನು ಬರೆಯುವುದು.
ಅಂದರೆ ಇಲ್ಲಿ ಹಲವಾರು ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಸೂಚನೆ ನೀಡಿಬಿಟ್ಟು ಅದರಲ್ಲಿಗೆ ಯಾವ ಈ ಸೂಚನೆಗೆ ಸಂಬಂಧಿಸಿದಂತೆ ಏನಂದ್ರೆ ಕೆಳಗಡೆ ಮದ್ಯಪಾನ ಅಥವಾ ಧೂಮಪಾನ ಮಾಡಬಾರ್ದು, ಈ ಕಡೆಗೆ ರಸ್ತೆಯ ಸಂಚಾರವನ್ನು ನೋಡುತ್ತೆ ಬಲಗಡೆಗೆ ಅದು ಹೋಗಬಾರ್ದು ಅನ್ನುವಂಥದ್ದು, ಆಮೇಲೆ ಹೂಗಳನ್ನು ಕೀಳಬಾರ್ದು ಅಂತ ಈ ರೀತಿಯಾಗಿರ್ತಕ್ಕಂತಹ ಚಿತ್ರಗಳನ್ನು ಕೊಟ್ಬಿಟ್ಟು ಅವರಿಗೆ ಸೂಚನೆಗಳನ್ನು ಬರಲಿಕ್ಕೆ ಮಕ್ಕಳಿಗೆ ಹೇಳಬೇಕು. ಆಮೇಲೆ ಇನ್ನೊಂದು ಚಟುವಟಿಕೆ ಏನು ಅಂತಂದರೆ ಈ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಚಿತ್ರ ಸನ್ನಿವೇಶವನ್ನು ನೋಡಿ ಊಹಿಸಿ ಬರೆಯುವುದು. ಅಂದರೆ ಇಲ್ಲಿ ಚಿತ್ರದಲ್ಲಿ ಒಂದು ಚಿತ್ರವನ್ನು ಕೊಡಬೇಕು ಮಕ್ಕಳ ಒಳಗಡೆ, ಈ ಚಿತ್ರದಲ್ಲಿ ಯಾರ್ಯಾರು ಏನು ಮಾಡ್ತಾಯಿದ್ದಾರೆ, ಯಾವ್ಯಾವ ಕೆಲಸವನ್ನು ಮಾಡ್ತಾರೆ, ಯಾವ್ಯಾವ ಪ್ರಾಣಿಗಳಿದ್ದಾವೆ, ಯಾವ ಪಕ್ಷಿ ಏನಿದೆ ಅಂತ ಈ ರೀತಿಯಾಗಿರ್ತಕ್ಕಂತಹ ಚಿತ್ರಗಳನ್ನು ಕೊಟ್ಬಿಟ್ಟು ಆ ಮಗು ಊಹಿಸಿ ಬರಲಿಕ್ಕೆ ಅಥವಾ ಚಿತ್ರದಲ್ಲಿ ಏನು ನಡೀತಾ ಇದೆ, ಏನು ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ಬರಲಿಕ್ಕೆ ಹೇಳ್ತಕ್ಕಂಥದ್ದು. ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಸರಿಯಾದ ಪದಗಳ ಆಯ್ಕೆ ಅನ್ನುವಂಥ, ಅಂದರೆ ಅದಲು ಬದಲಾಗಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವ್ಯಾಖ್ಯೆ ಮಾಡಲು ತಿಳಿಸುವುದು. ಈಗ ಅದಲು ಬದಲು ವ್ಯಾಖ್ಯೆಗಳನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಕೆಳಗಿನ ವ್ಯಾಖ್ಯೆಗಳನ್ನು ನೋಡಿದ್ವಿ. ನಾನು ಶಾಲೆಗೆ ಹೋದೆ ಅನ್ನುವಂಥದ್ದು. ಈ ಕೆಳಗಿನ ವ್ಯಾಖ್ಯೆಗಳನ್ನು ಪೂರ್ಣಗೊಳಿಸಿದ ನಾನು ಶಾಲೆಗೆ ಹೋದೆ, ಅಲ್ಲಿ ಓದೆ, ಅವನು ಪುಸ್ತಕವನ್ನು ಓದುವನು, ಅವಳು ಚಿತ್ರವನ್ನು ಈ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಅದಲು ಬದಲು ಮಾಡಿ ನಾವು ಕೊಟ್ಟೆ ಅದನ್ನು ಮಕ್ಕಳಲ್ಲಿ ಜೋಡಿಸಲಿ ಅಂತ ಹೇಳುವಂತಹ ಚಟುವಟಿಕೆಯನ್ನು ಕೂಡ ನಾವು ಮಾಡಿಸ್ಬೋದು ಅನ್ನೋದು. ನೆಕ್ಸ್ಟ್ ಇನ್ನೊಂದೇನು ಅಂತಂತಂದರೆ ವ್ಯಾಖ್ಯೆ ಪೂರ್ಣಗೊಳಿಸುವ ಆಟ ಅನ್ನುವಂಥದ್ದು. ಅಂದರೆ ಶಿಕ್ಷಕರು ಅರ್ಧ ವ್ಯಾಖ್ಯೆ ಹೇಳಿ ಮಗು ಅದನ್ನು ಪೂರ್ಣ ವಾಕ್ಯವಾಗಿ ಬರೀಬೇಕು ಅನ್ನುವಂಥದ್ದು. ಉದಾಹರಣೆಗೆ ನಾನೇ ಶಾಲೆಗೆ ಹೋದಾಗ ಎಂದು ನಿಲ್ಲಿಸಿದಾಗ ಶಿಕ್ಷಕರು ಮಗು ಗೆಳೆಯರನ್ನು ಭೇಟಿಯಾದೆ ಅಥವಾ ಶಿಕ್ಷಕರನ್ನು ಭೇಟಿಯಾದೆ ಅನ್ನುವಂತಹ, ಅಥವಾ ನಾನು ಗ್ರಂಥಾಲಯಕ್ಕೆ ಹೋಗಿ ಭೇಟಿಯಾದೆ ಅನ್ನುವಂತಹ ಪೂರ್ಣವಾಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಅದನ್ನು ಪೂರ್ಣಗೊಳಿಸ್ತದೆ. ಇದು ಭಾಷೆ ಅರಿವನ್ನು ಕೂಡ ಇದು ಹೆಚ್ಚಿಸ್ತದೆ ಅನ್ನುವಂಥದ್ದು ಕೂಡ. ಇದೇ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ ಇಲ್ಲಿ. ಅಂತಂದರೆ ನನ್ನ ಮನೆಯ ಮುಂದೆ ನಾನು ಬೆಳಗ್ಗೆ ಬೇಗ ಇದ್ದೆ, ಅದು ಮುಂದೆ ಆ ರೀತಿಯಾಗಿರ್ತಕ್ಕಂಥ ಇಂತಹ ಅಪೂರ್ಣವಾಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಕೊಟ್ಬಿಟ್ಟು ಆ ಮಕ್ಕಳಿಗೆ ಇದಕ್ಕೆ ಸಂಬಂಧಿಸಿದಂಥ ಮುಂದಿನ ವ್ಯಾಖ್ಯೆಯನ್ನು ರಚನೆ ಮಾಡು ಅನ್ನುವಂಥದ್ದು ಮಕ್ಕಳಿಗೆ ಸೂಚನೆಯನ್ನು ನೀಡಬೇಕಾಗ್ತದೆ. ನೆಕ್ಸ್ಟು ವಾಕ್ಯದ ರೈಲು ಅನ್ನುವಂಥದ್ದು. ಒಬ್ಬ ಮಗು ಒಂದು ಪದ ಹೇಳಿದರೆ ಮುಂದಿನ ಮಗು ಆ ಪದವನ್ನು ಬಳಸಿ ವಾಕ್ಯ ಬರೀಬೇಕು ಅನ್ನುವಂಥದ್ದು. ಅಂದರೆ ಈಗ ಗುಂಪು ಚಟುವಟಿಕೆ ಆಗಲೇ ಹೇಳಿದೆ. ಗುಂಪು ಚಟುವಟಿಕೆ ಅಂತಂದರೆ ಒಂದೆರಡು ಮಗು 4 ಮಕ್ಕಳನ್ನು ಗುಂಪಾಗಿ ಕೂರಿಸ್ಕೊಂಡ್ಬಿಟ್ಬಿಟ್ಟು ಒಂದು ಮಗು ಒಂದು ಪದವನ್ನು ಹೇಳಬೇಕಾಗ್ತದೆ. ಈಗ ಮರ ಅನ್ನುವಂಥದ್ದು, ಈಗ ಮರ ಅನ್ನುವಂಥ ಒಂದು ಮಗು ಒಂದು ಪದನ ಹೇಳ್ತದೆ, ಆದರೆ ಮುಂದಿನ ಮಗು ಏನು ಮಾಡಬೇಕು, ಮರ ನಮಗೆ ನೆರಳು ಕೊಡ್ತದೆ ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ವ್ಯಾಖ್ಯೆಗಳನ್ನು ರಚನೆ ಮಾಡಬೇಕಾಗ್ತದೆ ಅನ್ನುವಂಥ. ನೆಕ್ಸ್ಟು ಇನ್ನೊಂದಂದರೆ ಈ ಕೆಳಗೆ ಕೊಟ್ಟಿರುವ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನು ರಚಿಸಿ ಅನ್ನುವಂಥದ್ದು. ಉದಾಹರಣೆ ಹುಡುಗಿಯರು ಹಾಡನ್ನು ಆಡುತ್ತಿದ್ದಾರೆ ಅನ್ನುವಂಥದ್ದು. ಇದೇ ರೀತಿಯಾಗಿರ್ತಕ್ಕಂಥ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಈ ರೀತಿಯಾಗಿರ್ತಕ್ಕಂತಹ ವ್ಯಾಖ್ಯೆಗಳನ್ನು ಕೊಟ್ಬಿಟ್ಟು ಅವುಗಳನ್ನು ಗುರುತಿಸುವಂತಹ ಅರ್ಥಪೂರ್ಣ ವ್ಯಾಖ್ಯೆಗಳನ್ನು ರಚನೆ ಮಾಡು ಅನ್ನುವಂಥದ್ದನ್ನು ಈ ರೀತಿಯಾಗಿ ಚಟುವಟಿಕೆಯನ್ನು ಕೂಡ ಈ ಬರವಣಿಗೆಯ ಕಲಿಕಾ ಫಲದಲ್ಲಿ ನಾವು ನೀಡ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಅನುಭವದ ಹಂಚಿಕೆ ಅನ್ನುವಂಥದ್ದು. ಅಂದರೆ ಆ ಮಕ್ಕಳಲ್ಲಿ ಈ ದಿನಚರಿ ಬರೆಯುವಂಥದ್ದು. ಅಂದರೆ ದಿನ ನಿಮಗೆ ಏನೇನು ಅನುಭವಗಳಾಗಿದೆ, ಇವತ್ತೇನು ಅನುಭವ ಆಗಿದೆ, ನಿನ್ನೆ ಏನು ಅನುಭವ ಆಯಿತು, ಅಥವಾ ನಿಮ್ಮ ಊರಲ್ಲಿ ನಿನ್ನೆ ಹಬ್ಬ ಇತ್ತು, ಆ ಹಬ್ಬದೊಳಗಡೆ ನಿನ್ನ ಅನುಭವಗಳೇನು ಅನ್ನುವಂಥದ್ದನ್ನು ಆ ಮಕ್ಕಳಿಗೆ ಕೇಳಿದರೆ ಆ ಮಕ್ಕಳು ಆ ರೀತಿಯಾಗಿರ್ತಕ್ಕಂತಹ ಅನುಭವಗಳನ್ನು ಕುರಿತು ಒಂದೆರಡು ಬರೀರಿ, ನಿಮ್ಮ ಮಾತುಗಳಲ್ಲಿ ನಿಮ್ಮ ಅನುಭವಗಳನ್ನು ನಿಮ್ಮ ಆಲೋಚನೆಗಳನ್ನು ಬರೀರಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೊಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಚಟುವಟಿಕೆ ಏನಂತಂದರೆ ನನ್ನ ಇಷ್ಟ ನನ್ನ ಕಷ್ಟ ಅನ್ನುವಂಥದ್ದು. ಆ ಮಗುಗೆ ನಿನಗೇನಿಷ್ಟ, ಅಥವಾ ಆಹಾರದೊಳಗಡೆ ಏನಿಷ್ಟ, ತಿಂಡಿ ಏನಿಷ್ಟ, ಯಾವ ಹಣ್ಣು ಇಷ್ಟ, ನಿನಗೆ ಯಾವ ಕೆಲಸ ಇಷ್ಟ ಇಲ್ಲ, ನಿನಗೆ ಯಾವ ಕೆಲಸ ಇಷ್ಟ, ನಿನಗೆ ಶಾಲೆಗೆ ಹೋಗೋದು ಇಷ್ಟನೋ ಅಥವಾ ಶಾಲೆಗೆ ಬರೋದು ಹೋಗೋದೇ ಇಷ್ಟ ಇಲ್ಲೋ ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಅವು ಇಷ್ಟ ಕಷ್ಟಗಳನ್ನು ಆ ಮಕ್ಕಳಿಗೆ ಬರಲಿಕ್ಕೆ ಅದನ್ನು ನಾವು ಹೇಳುವಂಥ ಚಟುವಟಿಕೆಯನ್ನು ಕೂಡ ನಾವು ಮಾಡಿಸ್ಬೋದು ಅನ್ನುವಂಥ. ಆಮೇಲೆ ನೆಕ್ಸ್ಟ್ ಏನಂತಂದರೆ ಪದಗಳ ಮ್ಯಾಜಿಕ್ ಅನ್ನುವಂಥದ್ದು. ಈಗ ಕರ್ತೃ ಕರ್ಮ ಕ್ರಿಯಾಪದಗಳ ಕಾರ್ಡ್ಗಳನ್ನು ನೀಡಿಬಿಟ್ಟು ಅವುಗಳಿಂದ ವ್ಯಾಖ್ಯೆ ರಚಿಸಲು ಹೇಳ್ತಕ್ಕಂಥದ್ದು. ಈಗ ನೋಡಿದ್ರು ಕಾವ್ಯ ಅನ್ನುವಂಥ ಒಂದು ಪದವನ್ನು ಕೊಟ್ಬಿಟ್ಟು ಇಲ್ಲಿ ಹೇಳೋದು, ಕಾವ್ಯ ಶಾಲೆಗೆ ಆಡುವಳು, ಕಾವ್ಯ ಶಾಲೆಗೆ ಹೋಗುವಳು, ಅಂದರೆ ಕಾವ್ಯ ಹಾಡನ್ನು ಆಡುವಳು. ಈ ರೀತಿಯಾಗಿರ್ತಕ್ಕಂತಹ ನಾವು ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾಪದಗಳ ಕಾರ್ಡ್ಗಳನ್ನು ನೀಡಿ ಅವುಗಳಿಂದ ವ್ಯಾಖ್ಯೆ ರಚನೆಯನ್ನು ಮಾಡಲಿಕ್ಕೆ ಮಕ್ಕಳಿಗೆ ನಾವು ತಿಳಿಸ್ಬೇಕು ಅನ್ನುವಂಥದ್ದು. ಈ ರೀತಿಯ ಒಂದು ಚಟುವಟಿಕೆಯನ್ನು ಕೂಡ ನಾವು ಮಾಡ್ಬೋದು. ಆಮೇಲೆ ಪ್ರಶ್ನೆ ಉತ್ತರ ಬರೆಯುವುದನ್ನು ಒಂದು ಚಟುವಟಿಕೆ. ಸರಳ ಪ್ರಶ್ನೆಗಳನ್ನು ಕೇಳಿ ಮಗು ಪೂರ್ಣ ವಾಕ್ಯದಲ್ಲಿ ಬರೆಯುವಂತೆ ಪ್ರೋತ್ಸಾಹಿಸುವುದು. ಉದಾಹರಣೆ ನಿನ್ನ ಹೆಸರೇನು ಅನ್ನೋದು ಮಗು ಆನ್ಸರ್, ನನ್ನ ಹೆಸರು. ಈ ರೀತಿಯಾಗಿರ್ತಕ್ಕಂತಹ ನಾವು ಸರಳ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಆ ಮಕ್ಕಳಿಗೆ ಉತ್ತರವನ್ನು ಬರೆಯುವಂತೆ ಪ್ರೋತ್ಸಾಹಿಸುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನು ನಾವು ಮಾಡ್ಬೋದು ಅನ್ನೋದು.
ನೆಕ್ಸ್ಟ್ ಸ್ವಂತ ವಾಕ್ಯ ರಚನೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ನಾವು ಸ್ವಂತ ವಾಕ್ಯ ರಚನೆ ಮಾಡಿಬಿಟ್ಟು ಒಂದು ಕೆಲವೊಂದು ಮಕ್ಕಳಿಗೆ ಗೊತ್ತಿರುವಂತಹ ಪದಗಳನ್ನು ನೀಡಿಬಿಟ್ಟು ಅದರ ಮೇಲೆ ನಿಮ್ಮ ಸ್ವಂತ ವಾಕ್ಯಗಳನ್ನು ರಚನೆ ಮಾಡಿ ಅನ್ನುವಂಥದ್ದು ನೋಡೋದು. ಉದಾಹರಣೆಗೆ ಇಲ್ಲಿ ಪದಗಳಿದೆ: ಕಾಪಾಡು, ಪರದಾಡು, ತೀರ್ಮಾನ, ಪ್ರಕೃತಿ, ಸಡಗರ, ಪಂಜರ, ಕುತೂಹಲ. ಹಾಗೆ ಇನ್ನಿರ್ತಕ್ಕಂತಹ ಮಕ್ಕಳಿಗೆ ಯಾವುದು ಸರಳವಾಗಿ ಅರ್ಥ ಆಗ್ತದೋ ಅಂತಹ ಪದಗಳನ್ನು ನೀಡಿಬಿಟ್ಟು ಆ ಮಕ್ಕಳಿಗೆ ಸ್ವಂತ ವಾಕ್ಯವನ್ನು ರಚನೆ ಮಾಡಿರಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಈ ಚಟುವಟಿಕೆ ಮೂಲಕ ಮಕ್ಕಳಲ್ಲಿ ನಾವು ಬರವಣಿಗೆಯ ಕೌಶಲ್ಯವನ್ನು ನಾವು ಬಳಸ್ಬೋದು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಕೆಳಗಿನ ಪದಗಳನ್ನು ಸರಿಯಾದ ಕ್ರಮದಲ್ಲಿಲ್ಲ, ಅವುಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೀರಿ ಅನ್ನುವಂಥದ್ದು ಇನ್ನೊಂದು ಚಟುವಟಿಕೆಯನ್ನು ಮಾಡೋದು. ಅಂದರೆ ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಆ ವಾಕ್ಯವನ್ನು ಅದಲು ಬದಲು ಮಾಡಿ ಆ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬರೀರಿ ಅನ್ನುವಂಥದ್ದನ್ನು. ಈಗ ಆಟ ಆಡಲು ಮಕ್ಕಳು ಇಷ್ಟಪಡ್ತಾರೆ ಅನ್ನೋದು ಈ ರೀತಿಯಾಗಿರ್ತಕ್ಕಂತಹ ಅದಲು ಬದಲು ವಾಕ್ಯಗಳನ್ನು ನಾವು ನೀಡಿಬಿಟ್ಟು ಆ ಮಕ್ಕಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೀರಿ ಅನ್ನುವಂಥದ್ದನ್ನು ಕೂಡ ನಾವು ಈ ಚಟುವಟಿಕೆಯನ್ನು ಮಾಡಿಸ್ಬೋದು. ಆಮೇಲೆ ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಲಿಂಗಗಳನ್ನು ಗುರುತಿಸಿ ಬರೀರಿ ಅಂತ. ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಲಿಂಗಗಳನ್ನು ಗುರುತಿಸಿ ಬರೀರಿ ಅಂತ. ಅಂದರೆ ನಾವು ಕೆಳಗೆ ಕೆಲವೊಂದು ವಾಕ್ಯಗಳನ್ನು ಕೊಟ್ಬಿಟ್ಟು ಅದರ ಲಿಂಗ ಬದಲಾವಣೆಯನ್ನು ಮಾಡಿದ್ದು. ಅಂದರೆ ರಾಮ ಊಟ ಮಾಡಿದನು, ಅದ್ರ ಬಗ್ಗೆ ಅವರು ಏನು ಮಾಡ್ತಾರೆ, ರಾಣಿ ಊಟ ಮಾಡಿದ್ರು. ಈ ರೀತಿಯಾಗಿರ್ತಕ್ಕಂತಹ ನಾವು ಚಟುವಟಿಕೆಯನ್ನು ಕೂಡ ನಾವು ಮಾಡ್ಬೋದು. ಹಾಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಚಟುವಟಿಕೆ ಆಗಿ ಅಂತಂದರೆ ಇಲ್ಲಿ ಏಕವಚನ ಮತ್ತು ಬಹುವಚನ ಗುರುತಿಸಿ ಬರೀರಿ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಮಗು ಆಟ ಆಡ್ತಿದೆ ಅನ್ನುವಂಥದ್ದನ್ನು ನಾವು ಏಕವಚನ ಕೊಟ್ಟು ಅದನ್ನೇ ಬಹುವಚನದಲ್ಲಿ ಬರೀರಿ, ಅಥವಾ ಮಕ್ಕಳು ಆಟ ಆಡ್ತಿದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ ಅನ್ನೋದನ್ನು ಕೊಟ್ಬಿಟ್ಟು ಅಲ್ಲಿ ಅದನ್ನು ಏಕವಚನದಲ್ಲಿ ಬರೀರಿ ಅನ್ನುವಂಥ ಈ ರೀತಿಯಾಗಿರ್ತಕ್ಕಂಥ ನಾವು ಚಟುವಟಿಕೆಯನ್ನು ಕೂಡ ನಾವು ಈ ಕಲಿಕಾ ಫಲವನ್ನು ಕಲಿಸಲಿಕ್ಕೆ ಈ ಚಟುವಟಿಕೆಯನ್ನು ಕೂಡ ನಾವು ಮಾಡ್ಬೋದನ್ನು. ಆಮೇಲೆ ಇನ್ನೊಂದೇನಂತಂದರೆ ಮಕ್ಕಳು ತಮ್ಮ 5 ಇಂದ್ರಿಯಗಳನ್ನು, ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಬಳಸುವ 2 ವಾಕ್ಯಗಳನ್ನು ಬರೀರಿ ಅಂತ. ಅಂದರೆ ತಮ್ಮ ಇಂದ್ರಿಯಗಳನ್ನು ಕುರಿತುಬಿಟ್ಟು ಅದಕ್ಕೆ ಸಂಬಂಧಿಸಿದಂಥ ಒಂದು 2 ವಾಕ್ಯಗಳನ್ನು ಬರೀರಿ. ಕಣ್ಣು ಏನು ಮಾಡ್ತಾಯಿದೆ, ಕಿವಿ ಏನು, ಅದರ ಕೆಲಸ ಏನು, ಮೂಗಿನ ಕೆಲಸ ಏನು, ಅಥವಾ ನಾಲಿಗೆ ಕೆಲಸ ಏನು, ಚರ್ಮದ ಕೆಲಸ ಏನು, ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಯನ್ನು ಕೂಡ ನಾವು ಇಲ್ಲಿ ಮಾಡ್ಬೋದು ಅನ್ನುವಂಥದ್ದು. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಕೊನೆಯ ಕಲಿಕಾಫಲ, ಅದು ಕಲಿಕಾಫಲ 9 ಏನಂತಂದರೆ ಸ್ಪಷ್ಟ ಬರವಣಿಗೆಯೊಂದಿಗೆ 4ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು ಅನ್ನುವಂಥದ್ದು. ಅಂದರೆ ಇಲ್ಲಿ ಮಗು ಈ ಕಲಿಕಾಫಲದಲ್ಲಿ ಕನಿಷ್ಠವಾಗಿ 5 ವಾಕ್ಯಗಳನ್ನು ಬರಿಬೇಕಾಗ್ತದೆ ಅನ್ನುವಂಥದ್ದು. ಅಂದರೆ ತರಗತಿಯಲ್ಲಿ ಮಕ್ಕಳು ಕೇಳಿದ ಕತೆ, ಓದಿದ ಪಠ್ಯ, ಕಂಡ ಚಿತ್ರ, ವೀಕ್ಷಿಸಿದ ವಿಡಿಯೋ ಅಥವಾ ದಿನನಿತ್ಯದ ಅನುಭವಗಳನ್ನು ಕುರಿತು 4ರಿಂದ 5 ಸರಳ ಮತ್ತು ಸ್ಪಷ್ಟ ವಾಕ್ಯಗಳನ್ನು ಬರೆಯುವ ಅವಕಾಶಗಳನ್ನು ಇಲ್ಲಿ ಪಡೆಯುತ್ತಾರೆ. ಮಕ್ಕಳು ತಮ್ಮ ಆಲೋಚನೆಗಳನ್ನು ಕ್ರಮಬದ್ಧವಾಗಿ ಯೋಚಿಸಿ ಸಂಬಂಧ ಹೊಂದಿರುವ ಸಣ್ಣ ವಾಕ್ಯಗಳಾಗಿ ಬರವಣಿಗೆಯಲ್ಲಿ ವ್ಯಕ್ತಪಡಿಸಿದರೆ ವಾಕ್ಯಗಳ ನಡುವೆ ಅರ್ಥದ ನಿರಂತರತೆ ಇರುವಂತೆ ಬರೆಯಲು ಪ್ರಯತ್ನಿಸ್ತಾರೆ ಅನ್ನುವಂಥದ್ದು. ಅಂದರೆ ಮಕ್ಕಳು ಇಲ್ಲಿ ಕೂಡ ಬರವಣಿಗೆ ಸ್ಪಷ್ಟತೆ, ವಾಕ್ಯ ರಚನೆ, ವಿಚಾರವನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಈ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಾರೆ ಅನ್ನುವಂಥದ್ದು. ಈ ಕಲಿಕಾ ಫಲದಲ್ಲಿ ಮಕ್ಕಳು ಸ್ವತಂತ್ರ ಬರಹಗಾರರಾಗಿ ಬೆಳೆಸುತ್ತಾ ಈ ಕಲಿಕಾ ಫಲ ದಾರಿ ಮಾಡಿಕೊಡ್ತದೆ. ನೆಕ್ಸ್ಟ್ ಇದರ ಉದ್ದೇಶಗಳು ಬಂದುಬಿಟ್ಟು, ಅಂದರೆ ಈ ಕಲಿಕಾ ಫಲದ ಪ್ರಮುಖ ಉದ್ದೇಶಗಳೇನಂತಂದರೆ 4ರಿಂದ 5 ಸಣ್ಣ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಬರೆಯುವ ಅಭ್ಯಾಸವನ್ನು ಬೆಳೆಸ್ಕೊಳ್ತಾರೆ. ಬರವಣಿಗೆಯಲ್ಲಿ ಸ್ಪಷ್ಟತೆ ಮತ್ತು ಸರಳತೆ ಹೆಚ್ಚಿಸ್ತಾರೆ. ಒಂದೇ ವಿಷಯದ ಬಗ್ಗೆ ವಾಕ್ಯಗಳನ್ನು ಸಂಪರ್ಕಿಸಿ ಬರೆಯುವ ಸಾಮರ್ಥ್ಯ ಬೆಳೆಸ್ತಾರೆ. ಬರವಣಿಗೆಯ ಮೂಲಕ ಆಲೋಚನೆಗಳನ್ನು ವಿಸ್ತರಿಸುವುದು, ಸ್ವತಂತ್ರವಾಗಿ ಚಿಕ್ಕ ಪ್ಯಾರಾಗ್ರಾಫ್ ಬರೆಯುವ ವಿಶ್ವಾಸ ಬೆಳೆಸುವುದು, ದಿನನಿತ್ಯದ ಸಂದರ್ಭಗಳನ್ನು ಬರವಣಿಗೆಗೆ ತರಲು ಪ್ರೇರಿಸ್ತದೆ. ಅಷ್ಟೇ ಅಲ್ಲದೆ ಈ ಕಲಿಕಾ ಫಲಕ್ಕೆ ಮಕ್ಕಳು ಹೇಗೆ ವರ್ತಿಸಬೇಕು ಅನ್ನುವಂಥದ್ದು. ಅಂದರೆ ನೀಡಲಾದ ವಿಷಯವನ್ನು ಗಮನದಿಂದ ನೋಡುವರು ಮತ್ತು ಕೇಳುವರು. ಅಂದರೆ ಬರೆಯುವ ಮೊದಲು ವಿಷಯದ ಬಗ್ಗೆ ಯೋಚನೆಯನ್ನು ಮಾಡುವರು. ಬರೆಯಬೇಕಾದ ಮುಖ್ಯ ಅಂಶಗಳನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳುವರು. ಒಂದೊಂದು ಸಣ್ಣ ವಾಕ್ಯವಾಗಿ ಬರೆಯುವರು. ವಾಕ್ಯಗಳು ಒಂದಕ್ಕೊಂದು ಸಂಬಂಧ ಹೊಂದುವಂತೆ ಬರೆಯುತ್ತಾರೆ. ಸ್ಪಷ್ಟ ಮತ್ತು ಸುಲಭ ಪದಗಳನ್ನು ಬಳಸ್ತಾರೆ. 4ರಿಂದ 5 ವಾಕ್ಯಗಳನ್ನು ಪೂರ್ಣಗೊಳಿಸುವ ಪ್ರಯತ್ನವನ್ನು ಮಾಡುವರು. ಬರೆದ ನಂತರ ತಿದ್ದಿ ಓದುವರು. ಶಿಕ್ಷಕರ ಸೂಚನೆಯಂತೆ ಮತ್ತೆ ಅದನ್ನು ಮರು ಬರೆಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲಿ ಶಿಕ್ಷಕರ ಪಾತ್ರ ಬಂದ್ಬಿಟ್ಟು ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ತಕ್ಕ ಸರಳ ಬರವಣಿಗೆಯ ವಿಷಯಗಳನ್ನು ಆಯ್ಕೆಯನ್ನು ಮಾಡ್ತಾರೆ. ಬರೆಯುವ ಮೊದಲು ಚರ್ಚೆ, ಮಾತುಕತೆಯನ್ನು ನಡೆಸ್ತಾರೆ. ಅಂದರೆ ಬರೆಯುವ ಮೊದಲು ಆ ವಿಷಯದ ಬಗ್ಗೆ ಶಿಕ್ಷಕರು ಫಸ್ಟ್ ಚರ್ಚೆಯನ್ನು ಮಾಡ್ತಾರೆ, ಅದಕ್ಕೆ ಮಾತುಕತೆಯನ್ನು ನಡೆಸ್ತಾರೆ. ಮೊದಲು ಒಂದು ವಾಕ್ಯ ಬರೆಯಿರಿ, ನಂತರ ಇನ್ನೊಂದು ಸೇರಿಸಿ ಎಂಬಂತೆ ಹಲವಾರು ಮಾರ್ಗದರ್ಶನಗಳನ್ನು ಕೂಡ ನೀಡುವರು. ವಾಕ್ಯಗಳನ್ನು ಜೋಡಿಸಿ ಬರೆಯುವ ಮಾದರಿಯನ್ನು ತೋರಿಸ್ತಾರೆ. ತಪ್ಪುಗಳಿಗಾಗಿ ಗದರಿಸದೆ ಸರಿಯಾದ ಮಾದರಿ ರೂಪವನ್ನು ಸೂಚಿಸುವರು. ಮಕ್ಕಳ ಬರವಣಿಗೆಯನ್ನು ಓದಿ ಧನಾತ್ಮಕ ಪ್ರತಿಕ್ರಿಯೆಯನ್ನು ನೀಡುವರು. ವಾಕ್ಯ ವಿಸ್ತರಣೆಗೆ ಸಹಾಯ
ಮಾಡ್ತಾರೆ. ಉದಾಹರಣೆಗೆ ನಾನು ಶಾಲೆಗೆ ಹೋದೆ ಅಂತ ಅನ್ನುವಂಥದ್ದನ್ನು ಹೇಳಿದಂಥ ಮಗು ಅದನ್ನೇ ಅವರು ಶಿಕ್ಷಕರು ನಾನು ಸ್ನೇಹಿತರ ಜೊತೆಗೆ ಶಾಲೆಗೆ ಓದಿ ಅನ್ನುವಂತಹ ವ್ಯಾಖ್ಯೆ ವಿಸ್ತರಣೆಗೆ ಮಕ್ಕಳ ವ್ಯಾಖ್ಯೆ ವಿಸ್ತರಣೆಗೆ ಸಹಾಯವನ್ನು ಕೂಡ ಇಲ್ಲಿ ಶಿಕ್ಷಕರು ಮಾಡ್ಬೋದು ಅನ್ನುವಂಥದ್ದು. ಆಮೇಲೆ ಇಲ್ಲೊಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ. ಇದಕ್ಕೂ ಕೂಡ 10 ಸೆಕೆಂಡ್ಗಳ ಕಾಲ ಅವಕಾಶ ಇದೆ. ಒಂದು ಪ್ಯಾರಾಗ್ರಾಫ್ನಲ್ಲಿ 5 ವ್ಯಾಖ್ಯೆಗಳಿದ್ದರೆ ಅವುಗಳ ನಡುವಿನ ಸಂಬಂಧ ಹೇಗಿರಬೇಕು ಅನ್ನುವಂಥ ಪ್ರಶ್ನೆಗೆ ಇಲ್ಲಿನ ಆಯ್ಕೆಗಳು ಹೀಗಿದೆ. ಪ್ರತಿಯೊಂದು ವಾಕ್ಯವು ಬೇರೆ ಬೇರೆ ವಿಷಯದ ಬಗ್ಗೆ ಇರಬೇಕು. ಎಲ್ಲ ವಾಕ್ಯಗಳು ಒಂದೇ ವಿಷಯಕ್ಕೆ ಸಂಬಂಧಿಸಿರಬೇಕು. ವಾಕ್ಯಗಳ ನಡುವೆ ಸಂಬಂಧ ಇರಬಾರದು. ಕೇವಲ ಪದಗಳಿರಬೇಕು ಅನ್ನುವಂಥದ್ದನ್ನು ಹೇಳ್ತದೆ. ಈಗೆಲ್ಲ ಸಾಕಷ್ಟು ಶಿಕ್ಷಕರು ಎಲ್ಲರೂ ಕೂಡ ಆನ್ಸರನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದುಬಿಟ್ಟು ಎಲ್ಲ ವಾಕ್ಯಗಳು ಒಂದೇ ವಿಷಯಕ್ಕೆ ಸಂಬಂಧಿಸಿರಬೇಕು ಅನ್ನುವಂಥದ್ದನ್ನು ಕೂಡ. ಇದರಲ್ಲಿ ವಿವರಣೆ ಬಂದ್ಬಿಟ್ಟು ಈ ಸರಿಯಾದ ವಿವರಣೆ ಏನು ಅಂತಂದರೆ, ಒಂದು ಪರಿಣಾಮಕಾರಿಯಾಗಿರ್ತಂಥ ಪ್ಯಾರಾಗ್ರಾಫ್ ಅಥವಾ ಪರಿಚಯದ ಪ್ಯಾರಾಗ್ರಾಫ್ ಎಂದರೆ ಅದು ಒಂದು ನಿರ್ದಿಷ್ಟ ವಿಚಾರ ಅಥವಾ ವಿಷಯದ ಸುತ್ತ ಎಣೆಯಲ್ಪಟ್ಟಿರಬೇಕು. 5 ವ್ಯಾಖ್ಯೆಗಳು ಆ ಮುಖ್ಯ ವಿಷಯಕ್ಕೆ ಪೂರಕವಾದ ಮಾಹಿತಿಯನ್ನು ನೀಡಿದಾಗ ಮಾತ್ರ ಓದುಗರಿಗೆ ವಿಷಯವು ಸ್ಪಷ್ಟವಾಗಿ ಗ್ರಹಿಕೆ ಆಗ್ತದೆ. ವ್ಯಾಖ್ಯೆಗಳ ನಡುವೆ ತಾರ್ಕಿಕ ಸಂಬಂಧ ಇಲ್ಲದಿದ್ದರೆ ಪಠ್ಯವು ಅರ್ಥಹೀನವಾಗುತ್ತದೆ ಅನ್ನುವಂಥದ್ದನ್ನು ಕೂಡ ಇದಕ್ಕೆ ಇದು ಉತ್ತರಕ್ಕೆ ಸರಿಯಾದ ವಿವರಣೆ ಅನ್ನುವಂಥದ್ದು. ಇಷ್ಟು ಕಲಿಕಾ ಫಲಕ್ಕೆ 9ಕ್ಕೆ ಬಂದ್ಬಿಟ್ಟು ಸ್ಪಷ್ಟ ಬರವಣಿಗೆಯಿಂದ ನಾವು ಏನೇನು ಮಕ್ಕಳಲ್ಲಿ ಯಾವ ರೀತಿ ಬರವಣಿಗೆಯನ್ನು ನಾವು ಕಲಿಸ್ಬೋದು, ಯಾವ ರೀತಿ ಬರವಣಿಗೆಯನ್ನು ಕೌಶಲ್ಯವನ್ನು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸ್ಬೋದು ಅನ್ನೋಂತಂದರೆ ಪರಿಚಿತ ಸನ್ನಿವೇಶಗಳ ಕುರಿತು ಬರವಣಿಗೆಯನ್ನು ನೀಡ್ತಕ್ಕಂಥದ್ದು. ಅಂದರೆ ಪರಿಚಿತ ವಿಷಯಗಳು ಆ ಮಕ್ಕಳಿಗೆ ಗೊತ್ತಿರಬೇಕು. ಆ ಪರಿಚಿತ ವಿಷಯಗಳು ಅಂತಂದರೆ ನಿಮ್ಮ ಇದರಲ್ಲಿ ಹೊಲದಲ್ಲಿ ಯಾವ ಪೈರನ್ನು ನೀವು ಬೆಳಿತೀರಿ, ಅದು ಯಾವ ಬೆಳೆಯನ್ನು ಬೆಳಿತೀರಿ, ಅದನ್ನು ಹೇಗೆ ಬೆಳಿತೀರಿ, ನಿಮ್ಮ ಶಾಲೆಯ ಬಗ್ಗೆ ಮಾತಾಡಿ, ನಿಮ್ಮ ಮನೆಯ ಬಗ್ಗೆ ಮಾತಾಡಿ, ನಿಮ್ಮ ಮನೆಯ ಸದಸ್ಯರ ಬಗ್ಗೆ ಮಾತಾಡಿ, ನಿಮ್ಮ ಮನೆಯ ಸದಸ್ಯರ ಬಗ್ಗೆ ಒಂದೆರಡು ವ್ಯಾಖ್ಯೆಗಳನ್ನು ಬರೀರಿ ಅನ್ನುವಂಥದ್ದನ್ನು ಆ ಮಕ್ಕಳಿಗೆ ನೀಡಬೇಕು. ಅಂದರೆ ಆವಾಗ ಅದೇನು ಮಾಡ್ತಂದರೆ ತನಗೆ ಗೊತ್ತಿರ್ತಕ್ಕಂಥ ಪರಿಚಿತ ಸನ್ನಿವೇಶಗಳನ್ನು ಕುರಿತು ಅದು ಮಗು ಸ್ಪಷ್ಟವಾಗಿ ಬರವಣಿಗೆ ಅನ್ನೋದು ಮಾಡ್ತದೆ ಅನ್ನುವಂಥದ್ದನ್ನು ಕೂಡ. ಈ ರೀತಿಯಾಗಿರ್ತಕ್ಕಂಥ ಪರಿಚಿತವಾಗಿರ್ತಕ್ಕಂಥ ವಿಷಯಗಳನ್ನು ಬರವಣಿಗೆ ಕೊಟ್ಟರೆ ಆ ಮಗು ಆತ್ಮವಿಶ್ವಾಸವು ಕೂಡ ಹೆಚ್ಚಿಸುತ್ತದೆ ಮತ್ತು ಅದರಲ್ಲಿ ಬರೆಯುವ ಒಂದು ಉತ್ಸಾಹವನ್ನು ಕೂಡ ಮಕ್ಕಳಲ್ಲಿ ನಾವು ತರ್ಬೋದು ಅನ್ನುವಂಥದ್ದು. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ಹಸು ಇದೆ, ಅದರ ಹೆಸರು ಗೌರಿ ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ನಿಮ್ಮ ಮನೆಯ ಪ್ರಾಣಿಗಳ ಬಗ್ಗೆ ಬರ್ಕೊಂಬರಿ, ಅಥವಾ ನಿಮ್ಮ ಶಾಲೆಯ ಬಗ್ಗೆ ಬರೀರಿ, ನನ್ನ ಮನೆಯ ಕುರಿತು ನಿಮ್ಮ ಕಲ್ಪನೆಯನ್ನು ಬರೀರಿ, ನನ್ನ ತೋಟದ ಬಗ್ಗೆ ಕುರಿತು ನಿಮ್ಮ ಕಲ್ಪನೆಯನ್ನು ನೀವು ಬರೀರಿ ಎನ್ನುವಂತಹ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಕೂಡ ನೀಡ್ಬೋದು ಅನ್ನುವಂಥದ್ದನ್ನು ಕೂಡ. ನೆಕ್ಸ್ಟು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದರೆ ಓದಿರುವ ಕಥೆಯನ್ನು ಬರೆಯುವುದನ್ನು. ಅಂದರೆ ಈಗಾಗಲೇ ಮಗು ಓದಿರ್ತದೆ ಒಂದು ಕಥೆಯನ್ನು, ಯಾವುದಾದ್ರೂ ಒಂದು ಕೇಳಿದ ಕಥೆಯನ್ನು ತನ್ನದೇ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ಬರೀಲಿಕ್ಕೆ ಹೇಳ್ತಕ್ಕಂಥದ್ದು. ಇವರನ್ನು ಇದು ಸ್ಮರಣಶಕ್ತಿ ಮತ್ತು ಘಟನೆಗಳಿಗೆ ಕ್ರಮಬದ್ಧವಾಗಿ ಜೋಡಿಸುವ ಕಲೆಯನ್ನು ಈ ಕಲಿಕಾ ಫಲ ಕಲಿಸ್ತದೆ. ಅಷ್ಟೇ ಅಲ್ಲದೆ ಶಿಕ್ಷಕರು ನಿರೂಪಿಸಿದ ಕಥೆಯನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಲು ಹೇಳ್ತಕ್ಕಂಥ. ಅಂದರೆ ಈಗಾಗಲೇ ಶಿಕ್ಷಕರು ಹಲವಾರು ಕಥೆಗಳನ್ನು ಮಕ್ಕಳಿಗೆ ಹೇಳಿರ್ತಾರೆ ಅನ್ನುವಂಥ ಅಂತಹ ಕಥೆಗಳನ್ನು ತಮ್ಮ ಮಾತುಗಳಲ್ಲಿ ನಿಮ್ಮ ಮಾತುಗಳಲ್ಲಿ ಬರೀರಿ ಎನ್ನುವಂಥ ಸೂಚನೆಯನ್ನು ಮಕ್ಕಳಿಗೆ ಈ ಚಟುವಟಿಕೆಯ ಮೂಲಕ ಈ ಚಟುವಟಿಕೆಯನ್ನು ಕೊಡುವುದರ ಮೂಲಕ ಮಕ್ಕಳಿಗೆ ನಾವು ಕಲಿಸ್ಬೋದು ಅನ್ನುವಂಥದ್ದು. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಉದಾಹರಣೆಯಾಗಿರ್ತಕ್ಕಂಥ ಈ ಕೋತಿ ಮತ್ತು ನರಿ ಅನ್ನುವಂತಹ ಈಗ ಉದಾಹರಣೆಗೆ ಈ ಕಥೆಯನ್ನು ಈ ರೀತಿಯಾಗಿರ್ತಕ್ಕಂಥ ಕಥೆಯನ್ನು ಕೊಟ್ಬಿಟ್ಟು ಆ ಮಕ್ಕಳಲ್ಲಿ ನಾವು ಅವರ ಸ್ವಂತ ವಾಕ್ಯಗಳಲ್ಲಿ ಬರೀರಿ ಎನ್ನುವಂಥದ್ದನ್ನು ನಾವು ಹೇಳ್ಬೋದು. ಏನಂದರೆ ಕವಿತೆಯನ್ನು ಓದಿ ಕಥೆಯ ರೂಪದಲ್ಲಿ ಬರೆಯುವುದು ಅನ್ನುವಂಥದ್ದು. ಅಂದರೆ ಈಗ ಹಲವಾರು ಮಕ್ಕಳಿಗೆ ಕವಿತೆಗಳನ್ನು ಗೊತ್ತಿರ್ತದೆ. ನಮಗೆ ಜನಪದ ಕವಿತೆಗಳು ಕೂಡ ನಮಗೆ ಬರ್ತದೆ. ಉದಾಹರಣೆ ನೋಡಿ, ಕೂಸು ಇದ್ದ ಮನೆಗೆ ಬೀಸಾಣ ಯಾತಕ್ಕೆ, ಕೂಸು ಕಂದಯ್ಯ ಹೊರಗೆ ಆಡಿದರ ಬೀಸಾಣಿಕೆಗೆ ಗಾಳಿ ಸುಳಿದವ ಅನ್ನುವಂಥ ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಯನ್ನು ಒಂದು ಕವಿತೆಯನ್ನು ಕೊಟ್ಬಿಟ್ಟು ಅದರ ಬಗ್ಗೆ ಒಂದು 4-5 ಸಣ್ಣ ವ್ಯಾಖ್ಯೆಗಳಲ್ಲಿ ಬರೀರಿ ಅನ್ನುವಂಥದ್ದನ್ನು ಚಟುವಟಿಕೆಯನ್ನು ಕೂಡ ಇಲ್ಲಿ ಮಕ್ಕಳಿಗೆ ನಾವು ನೀಡ್ಬೋದು ಅನ್ನುವಂಥದ್ದನ್ನು. ಆಮೇಲೆ ಇನ್ನೊಂದೇನು ಅಂತಂದರೆ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದಂದರೆ ಚಿತ್ರಕ್ಕೆ ಸಣ್ಣ ವಾಕ್ಯಗಳನ್ನು ಬರೆಯುವುದನ್ನು. ಅಂದರೆ ಒಂದು ಚಿತ್ರವನ್ನು ಕೊಟ್ಬಿಟ್ಟು ಅದರಲ್ಲಿ ಒಂದು 4-5 ವಾಕ್ಯಗಳನ್ನು ಬರೀರಿ ಅಂತ ಹೇಳ್ಬೋದು. ಅಂದರೆ ಒಂದು ಚಿತ್ರವನ್ನು ನೀಡಿ ಆ ಚಿತ್ರದಲ್ಲಿ ಏನಾಗುತ್ತದೆ ಅಂದರೆ 4-5 ವಾಕ್ಯಗಳಲ್ಲಿ ಬರೆಯಲು ತಿಳಿಸುವುದು. ಉದಾಹರಣೆಗೆ ಇದು ಮಗುವಿನ ಇಲ್ಲಿರ್ತಕ್ಕಂಥ ಉದಾಹರಣೆ ನೋಡಿದ್ರೆ ಮಗು ಏನು ಮಾಡ್ತಾಯಿದೆ, ಕೆಳಗಿರ್ತಕ್ಕಂಥ ಮಕ್ಕಳು ಏನು ಮಾಡ್ತಾರೆ, ಮೇಲೆ ನಾಯಿ ಕೂಡ ಎಲ್ಲಿ ನಿಂತಿದೆ ಅನ್ನುವಂಥದ್ದು ಈ ಮಕ್ಕಳು ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಅಲ್ಲಿ ನೋಡಿಬಿಟ್ಟು ಆ ಮಗು ಆ ಚಿತ್ರಕ್ಕೆ ಸಂಬಂಧಿಸಿದ 4-5 ವ್ಯಾಖ್ಯೆಗಳನ್ನು ಅದು ಬರಲಿಕ್ಕೆ ಮಾಡಲಿಕ್ಕೆ ಇದು ಸಹಾಯಕ ಆಗ್ತದೆ ಈ ಚಟುವಟಿಕೆ ಅನ್ನುವಂಥದ್ದು.
ನೆಕ್ಸ್ಟು ಇನ್ನೊಂದು ಸ್ಪಷ್ಟ ಬರವಣಿಗೆಯೊಂದಿಗೆ ಮತ್ತೊಂದು ಆ, ಯಾವ ಚಟುವಟಿಕೆಯನ್ನು ನೀಡ್ಬೋದು ಅಂತಂದರೆ ಚಿತ್ರ ನೋಡಿ ಬರೆಯಿರಿ ಅನ್ನುವಂಥದ್ದು. ಇಲ್ಲಿ ಹಲವಾರು ಚಿತ್ರಗಳಿದೆ. ಈಗ ಮೈಸೂರು ಅರಮನೆ ಚಿತ್ರ ಇದೆ, ಸೈನಿಕರು ಧ್ವಜವನ್ನು ಇಟ್ಕೊಂಡಿರ್ತಕ್ಕಂಥ ಚಿತ್ರ ಇದೆ, ಮಕ್ಕಳು ಶಾಲೆಯಲ್ಲಿ ಧ್ವಜವನ್ನು ಇಟ್ಕೊಂಡಿರ್ತಕ್ಕಂಥ ಚಿತ್ರ ಇದೆ, ಇಲ್ಲಿ ರೈತ ಉಳುಮೆ ಮಾಡುವಂಥ ಚಿತ್ರ ಇದೆ. ಈ ಚಿತ್ರವನ್ನು ಸನ್ನಿವೇಶವನ್ನು ನೋಡಿಬಿಟ್ಟು ತಮಗೆ ತಮ್ಮ ಅನುಭವಗಳೇನಿದೆ ಈ ಚಿತ್ರಕ್ಕೆ, ತಮ್ಮ ಆಲೋಚನೆಗಳೇನು, ತಮ್ಮ ಕಲ್ಪನೆ ಏನು ಅನ್ನುವಂಥದ್ದನ್ನು ಇಲ್ಲಿ 5-6 ವಾಕ್ಯಗಳಲ್ಲಿ ಬರಲಿಕ್ಕೆ ನಾವು ಹೇಳಲಿಕ್ಕೆ ಇದು ಈ ಒಂದು ಚಟುವಟಿಕೆಯನ್ನು ಕೂಡ ನಾವು ಮಾಡಿಸ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಚಿತ್ರ ನೋಡಿ ಸನ್ನಿವೇಶವನ್ನು ಬರೆಯುವಂತಕ್ಕಂಥದ್ದು. ನೋಡಿ ಇಲ್ಲಿ ಚಿತ್ರವನ್ನು ಗಮನಿಸಿ, ಇಲ್ಲಿ ಒಂದು 2-3 ಚಿತ್ರಗಳನ್ನು ಕೊಟ್ಟಿದ್ದು. ಈ ಚಿತ್ರವನ್ನು ಸನ್ನಿವೇಶ ನೋಡ್ಕೊಂಡ್ಬಿಟ್ಟು ತಮ್ಮ ಅನಿಸಿಕೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ಬರೀರಿ ಅನ್ನುವಂಥ ಮಕ್ಕಳಿಗೆ ನೋಡ್ಬೋದು. ಈ ಥರ ಚಟುವಟಿಕೆಯನ್ನು ಕೂಡ ನಾವು ಮಾಡಿಸ್ಬೋದು. ಆಮೇಲೆ ಇನ್ನೊಂದು ಸ್ಪಷ್ಟ ಬರವಣಿಗೆಯೊಂದಿಗೆ ಏನು ಮಾಡಿಸ್ಬೇಕಂತಂದರೆ ಚಿತ್ರ ಗಮನಿಸಿ ಸಂಭಾಷಣೆಯನ್ನು ಬರೀರಿ ಅನ್ನುವಂಥದ್ದು. ಇಲ್ಲಿ ನಾವು ಹಲವಾರು ಚಿತ್ರಗಳ ಸಂಭಾಷಣೆಯನ್ನು ಮಾಡ್ತೀವಿ. ಈಗ ಜಾತ್ರೆಯಲ್ಲಿ ಒಂದು ಬಲೂನ್ ಮಾಡುವಂಥ ಚಿತ್ರ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೊಂದು ಚಿತ್ರವನ್ನು ಇದೆ ಅಂಥದ್ದು. ಆ ಚಿತ್ರವನ್ನು ನೋಡಿಬಿಟ್ಟು ಒಂದು ಸಂಭಾಷಣೆಯನ್ನು ಬರೀರಿ. ಇಲ್ಲಿ ಮಾರುಕಟ್ಟೆ ಒಳಗೆ ತರಕಾರಿಯನ್ನು ತೆಗೆದುಕೊಳ್ಳುವಂತಹ ಚಿತ್ರ ಇದೆ, ಅಲ್ಲಿ ಇರ್ತಕ್ಕಂಥ ಅಲ್ಲಿ ಅವರ ನಡುವೆ ಏನೇನು ಸಂಭಾಷಣೆ ನಡೀತದೆ, ಅವರು ಯಾವ ರೀತಿ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಕಲ್ಪನೆಯನ್ನು ನೋಡಿಕೊಂಡು ಅಲ್ಲಿ ಸಂಭಾಷಣೆಯನ್ನು ಬರೀರಿ ಅನ್ನುವಂಥದ್ದು. ರೋಗಿ ಮತ್ತು ವೈದ್ಯ ಅನ್ನುವಂಥ ಚಿತ್ರ ಇದೆ, ರೋಗಿ ಮತ್ತು ವೈದ್ಯರ ನಡುವೆ ಏನು ಸಂಭಾಷಣೆ ನಡೀಬೋದು ಅನ್ನುವಂಥದ್ದನ್ನು ನೋಡಿ ಆಲೋಚನೆ ಮಾಡಿಕೊಂಡು ಇಲ್ಲಿ ನೀವು 5-6 ವಾಕ್ಯಗಳನ್ನು ಬರೀ ಅನ್ನುವಂಥದ್ದನ್ನು ಇಲ್ಲಿ ಚಟುವಟಿಕೆಯನ್ನು ನೀಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಚಿತ್ರ ನೋಡಿ ಕಥೆ ರಚನೆಯನ್ನು ಮಾಡುವಂಥದ್ದು ಕೂಡ ಇಲ್ಲಿ ನೋಡೋದಿಲ್ಲಿ. ಈಗ ಈ ಚಿತ್ರವನ್ನು ನೋಡಿಬಿಟ್ಟು ನೀವು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು 5-6 ವಾಕ್ಯಗಳಲ್ಲಿ ಇಲ್ಲಿ ಕಥೆಯನ್ನು ರಚನೆಯನ್ನು ಮಾಡ್ಬೋದು ಅನ್ನುವಂಥ ರಚನೆಯನ್ನು ಮಾಡಿ ಅನ್ನುವಂಥದ್ದನ್ನು ಈ ರೀತಿ ಚಟುವಟಿಕೆಯನ್ನು ನೀಡಿ ಈ ಕಲಿಕಾ ಫಲವನ್ನು ನಾವು ಮಾಡ್ಬೋದು ಅನ್ನುವಂಥ. ಅಷ್ಟೇ ಅಲ್ಲದೆ ನಮಗೆ ಇನ್ನೊಂದು ಏನಂತಂದರೆ ಸರಣಿ ಚಿತ್ರ ಸನ್ನಿವೇಶ ನೋಡಿ ಕಥೆ ರಚನೆ ಮಾಡೋದು. ಅಂದರೆ ಸರಣಿ ಚಿತ್ರ ಅಂದರೆ ಒಂದಕ್ಕೊಂದು ಚಿತ್ರ ಸಂಬಂಧ ಇರಬೇಕು. ಆ ಒಂದಕ್ಕೊಂದು ಚಿತ್ರ ಸಂಬಂಧ ಇದ್ದಾಗ ಅವಾಗ ನಮಗೆ ಆ ಮಕ್ಕಳಿಗೆ ಕಥೆಯನ್ನು ನಾವು ರಚನೆಯನ್ನು ಮಾಡಲಿಕ್ಕೆ ಸಹಾಯಕ ಆಗ್ತದೆ. ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಯನ್ನು ಈ ರೀತಿಯ ಚಿತ್ರಗಳ ಸನ್ನಿವೇಶ ಚಟುವಟಿಕೆಗಳನ್ನು ನೀಡಿಬಿಟ್ಟು ಒಂದು 5-6 ವಾಕ್ಯಗಳನ್ನು ಬರ್ರಿ ಎನ್ನುವಂಥದ್ದನ್ನು ಮಕ್ಕಳಿಗೆ ನೀಡ್ಬೋದು. ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂತಂದರೆ ಆ ಮಕ್ಕಳಿಗೆ ದಿನಚರಿ ಬರಿ ಅನ್ನುವಂಥದ್ದು. ಈಗ ನೀವು ದಿನ ಏನು ಮಾಡ್ತಾಯಿದ್ದೀರಿ, ಬೆಳಗ್ಗೆ ಎದ್ಮೇಲೆ ಏನು ಮಾಡ್ತೀರಿ, ಮಧ್ಯಾಹ್ನ ಏನು ಮಾಡ್ತೀರಿ, ಸಂಜೆ ಏನು ಮಾಡ್ತೀರಿ, ರಾತ್ರಿ ಏನು ಮಾಡ್ತೀರಿ ಅನ್ನುವಂಥದ್ದನ್ನು ಈ ರೀತಿಯಾಗಿರ್ತಕ್ಕಂಥ ದಿನಚರಿ ಬರೆಯು ಅನ್ನುವಂತಹ ಒಂದು ಚಟುವಟಿಕೆಯನ್ನು ಕೊಟ್ಬಿಟ್ಟು ಅಲ್ಲಿಯೂ ಕೂಡ ಆ ಮಕ್ಕಳಲ್ಲಿ ಬರವಣಿಗೆಯನ್ನು ನಾವು ಮೂಡಿಸ್ಬೋದು ಅನ್ನುವಂಥದ್ದನ್ನು. ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರ ಬಗ್ಗೆ ನೀವು ನಿಮ್ಮ ಸ್ನೇಹಿತರ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆಗಳನ್ನು ಬರೀರಿ, ಅಥವಾ ನಿಮ್ಮ ತಂದೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಬರೀರಿ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಬಗ್ಗೆ ಅನಿಸಿಕೆಗಳನ್ನು ಬರೀರಿ ಅನ್ನುವಂಥದ್ದನ್ನು ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ಕೊಟ್ಟ ಆ ಮಕ್ಕಳಲ್ಲಿ ನಾವು 4ರಿಂದ 5 ಸಣ್ಣ ವಾಕ್ಯಗಳನ್ನು ಬರಲಿಕ್ಕೆ ಈ ಚಟುವಟಿಕೆಯನ್ನು ಮಾಡಿಸ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದೇನು ಅಂತಂತಂದರೆ ಈಗ ಇಷ್ಟೇ ಅಲ್ಲದೆ ನಾವೇನು ಮಾಡೋದು, ಶಾಲೆಯ ಕಾರ್ಯಕ್ರಮಗಳ ಬಗ್ಗೆ ಬರೀತಕ್ಕಂಥ, ಅಂದರೆ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಆನ್ಯುವಲ್ ಡೇ ಆಗಿರ್ಬೋದು, ನಾಡ ಹಬ್ಬ ಆಗಿರ್ಬೋದು, ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಬಗ್ಗೆ ಬರೆಯಲು ಹೇಳ್ತಕ್ಕಂಥದ್ದು. ಆಮೇಲೆ ಅಷ್ಟೇ ಅಲ್ಲದೆ ಸ್ವಂತ ಅನುಭವದ ಘಟನೆಗಳನ್ನು ಬಗ್ಗೆ ಬರೆಯೋದು. ಸ್ವಂತ ಅನುಭವಗಳಂತ ನಿಮ್ಗೆ ಏನೇನು ಸ್ವಂತ ಅನುಭವಗಳಾಗಿದೆ ಇದೀಗೆ, ಅಥವಾ ಜಾತ್ರೆ ಬಗ್ಗೆಯೋ ಸಮಾರಂಭ ಬಗ್ಗೆಯೋ, ಮತ್ತು ಇನ್ಯಾವುದೋ ನಿಮಗೆ ಮನಸ್ಸಿಗೆ ನೋವಾಗಿರ್ತಕ್ಕಂಥ ಯಾವುದೋ ಒಂದು ಘಟನೆಗಳಿದ್ದರೆ ಅಂತಹ ಘಟನೆಗಳನ್ನು ಕೂಡ ನೀವು ಇಲ್ಲಿ ಬರೀರಿ ಅನ್ನುವಂಥದ್ದನ್ನು ಕೂಡ ಈ ರೀತಿ ಚಟುವಟಿಕೆ ಮಾಡಿಸ್ಬೋದು. ನನ್ನ ಮನೆ ಅಥವಾ ನನ್ನ ಶಾಲೆ ಅನ್ನುವಂಥದ್ದನ್ನು ಚಟುವಟಿಕೆ ಏನು ಮಾಡ್ಬೋದು. ಆಮೇಲೆ ವಸ್ತು ವಿವರಣೆ ಅಂತಂದರೆ ಮಗು ತಂದಿರ್ತಕ್ಕಂಥ ಯಾವುದಾದ್ರು ವಸ್ತು ಇರ್ಬೋದು, ಅಥವಾ ಒಂದು ಬಾಲ್ ತಂದಿರ್ತಾರೆ, ಒಂದು ಜಾತ್ರೆ ಹೋಗ್ಬಿಟ್ಟು ಏನೋ ಒಂದು ಇದನ್ನು ಗೊಂಬೆಯನ್ನು ತಂದಿರುತ್ತೆ, ಅಥವಾ ಓಡಾಡ್ಲಿಕ್ಕೆ ಸೈಕಲನ್ನು ತಂದಿರುತ್ತೆ. ಆ ಸೈಕಲ್ನ ಬಗ್ಗೆ ನಿನ್ನ ಅನುಭವಗಳನ್ನು ಬರೀರಿ ಅನ್ನುವಂತಹ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನು ನಾವು ಮಕ್ಕಳಿಗೆ ಮಾಡಿಸ್ಬೋದು ಅನ್ನುವಂಥದ್ದನ್ನು ಈ 5 ವಾಕ್ಯಗಳನ್ನು ಬರೆದು ತರಗತಿಯಲ್ಲಿ ನೀವು ಓದಿ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಪ್ರೋತ್ಸಾಹನ ನೀಡ್ತಕ್ಕಂಥದ್ದು. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೂ ಬುನಾದಿ ಸಾಕ್ಷರತೆ ಬಗ್ಗೆ ನೋಡಿದ್ವಿ. ಈಗ ಸಂಖ್ಯಾ ಜ್ಞಾನದ ಬಗ್ಗೆ ನೋಡೋಣ. ಈ ತಿಂಗಳಿಗೆ ನಾವು 5 ಥೀಮ್ಗಳನ್ನ ತಗೊಂಡಿದೀವಿ. ಗಾತ್ರ, ದಿನದರ್ಶಿಕೆ ಕ್ಯಾಲೆಂಡರ್, ಘನಾಕೃತಿಗಳು, ಭಿನ್ನರಾಶಿಗಳು ಹಾಗೂ ವಿನ್ಯಾಸಗಳು. ಈ ಥೀಮ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಗಾತ್ರ ಮೊದಲನೇ ಥೀಮು ಗಾತ್ರ ಅಂತ. ಇದರಲ್ಲಿ 3 ಹಂತಗಳ, ಪ್ರತಿಯೊಂದು ಥೀಮಿಗೂ 3 ಹಂತಗಳಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಹಂತ 1, ಹಂತ 2, ಹಂತ 3 ಅಂತ. 3 ಹಂತಗಳನ್ನು ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಆಗದೆ ಇರೋ ಕಾರಣ ಇಲ್ಲಿ ನಾವು ಹಂತ 1ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ.
ಇದರಲ್ಲಿ ಹಂತ 1ರಲ್ಲಿ FLN ವರ್ಕ್ಶೀಟ್ಸ್ ಗಳಿರುತ್ತೆ. ಅದರಲ್ಲಿ ಒಂದೆರಡು ಪ್ರಶ್ನೆಗಳನ್ನ ಇಲ್ಲಿ ತಗೊಂಡು ಅದನ್ನ ಹೇಗೆ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಹಂತ 1ರಲ್ಲಿ ಕಲಿಕಾ ಫಲಗಳು ಈ ರೀತಿ ಇವೆ. ಬಾಟಲಿಗಳು, ಲೋಟಗಳು, ಬಕೆಟ್ಗಳು ಮುಂತಾದವುಗಳ ಇಲ್ಲಿ ಧಾರಣ ಸಾಮರ್ಥ್ಯವನ್ನು ಹೇಗೆ ಹೋಲಿಸುವುದು, ಕಪ್, ಚಮಚ, ಮಗ್ ಇತ್ಯಾದಿಗಳಂತಹ ಅನೌಪಚಾರಿಕ ಮಾನಗಳನ್ನು ಬಳಸಿಕೊಂಡು ಈ ಪಾತ್ರೆಗಳ ಧಾರಣ ಸಾಮರ್ಥ್ಯವನ್ನು ನಾವು ಅಂದಾಜು ಮಾಡೋದು ಹೇಗೆ ಮತ್ತು ಅಳೆಯೋದು ಹೇಗೆ ಅಂತ ನೋಡ್ತೀವಿ. ಅದೇ ರೀತಿ ಅನೌಪಚಾರಿಕ ಮಾನಗಳನ್ನು ಬಳಸಿ ಈ ರೀತಿ ಅನೌಪಚಾರಿಕ ಮಾನಗಳ ಒಂದು ಆ ವಸ್ತುವನ್ನು ಬಳಸಿ ವಿವಿಧ ಪಾತ್ರೆಗಳ ಧಾರಣ ಸಾಮರ್ಥ್ಯವನ್ನು ಹೋಲಿಸೋದು ನೋಡೋಣ. ಅದರಂತೆ ಮೊದಲಿಗೆ ಇಲ್ಲಿ ಈ ರೀತಿ ಹೆಡ್ಡಿಂಗ್ ಗಳನ್ನ ಕೊಟ್ಟಿರ್ತೀವಿ. ಆ ಹೆಡ್ಡಿಂಗ್ ಗಳ ಕೆಳಗಡೆ ಕೆಲವು ಪ್ರಶ್ನೆಗಳನ್ನ ನೀಡಿರ್ತೀವಿ. ಇಲ್ಲಿ ಯಾವ ವಸ್ತುವಿನ ಹಿಡಿಪು ಹೆಚ್ಚು ಹಾಗೆ ಯಾವ ವಸ್ತುವಿನ ಹಿಡಿಪು ಕಡಿಮೆ ಅಂತ ನೋಡ್ತಾ ಇದ್ದೀವಿ. ಈ ಉದಾಹರಣೆ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಎರಡು ಪಾತ್ರೆಗಳಿದಾವೆ ಅಥವಾ ಎರಡು ವಸ್ತುಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಪ್ಪಿದೆ ಹಾಗೆ ಒಂದು ಮಗ್ಗಿದೆ. ಈ ಎರಡರಲ್ಲಿ ಯಾವ ವಸ್ತುವು ನೀರು ಅಥವಾ ಯಾವ್ದಾದ್ರು ಅಂಶವನ್ನು ಹಾಕಿದಾಗ ಯಾವ ವಸ್ತುವ ಹಿಡಿಪು ಹೆಚ್ಚಿರುತ್ತೆ ಅಂತ ನೋಡ್ಬೋದು. ಅದೇ ರೀತಿ ಕೆಳಗಡೆ ಯಾವ ವಸ್ತುವಿನ ಹಿಡಿಪು ಕಡಿಮೆ ಇದೆ ಅಂತ ನೋಡ್ಬೋದು. ಇದರಿಂದ ನಾವು ಗಾತ್ರದ ಒಂದು ಐಡಿಯಾಸು ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಮಕ್ಳಿಗೆ ಹೇಗೆ ಹೇಳ್ಬೋದಂದ್ರೆ ಈ ವಸ್ತುಗಳನ್ನ ಯಾವ್ದ್ಯಾವ್ದು ಈಸಿಯಾಗಿ ಸಿಗುತ್ತೆ ಆ ವಸ್ತುಗಳನ್ನ ನಾವು ಕ್ಲಾಸ್ ರೂಮ್ ನಲ್ಲಿ ತಗೊಂಬಂದು ಇಟ್ಟು ಮಕ್ಕಳ ಕೈಲೇ ಮಾಡಿಸಿ ಆ ನೀರಿನ ಅಂಶ ಯಾವ್ದಿರುತ್ತೋ ಅದನ್ನ ಮಕ್ಕಳ ಕೈಲೇ ಹಾಕ್ಸಿ ಯಾವ ವಸ್ತು ಹಿಡಿಪು ಹೆಚ್ಚಿರುತ್ತೆ ಯಾವ ವಸ್ತು ಹಿಡಿಪು ಕಡಿಮೆ ಇರುತ್ತೆ ಅಂತ ಹೋಲಿಸಿ ನೋಡಿಸ್ತಾ ಹೋಗ್ಬೋದು. ಅಥವಾ ಅವರಿಗೇನೆ ಆಕ್ಟಿವಿಟಿ ಮೂಲಕ ಮನೆಯಲ್ಲಿ ಮಾಡ್ಲಿಕ್ಕೆ ಹೇಳೋದ್ರಿಂದ ಅವರಿಗೆ ಒಂದು ಯಾವ ವಸ್ತು ಹೆಚ್ಚಿರುತ್ತೆ ಯಾವ ಒಂದು ಪಾತ್ರೆ ಕಡಿಮೆ ಇದನ್ನ ಹಿಡಿದಿಟ್ಕೊಳ್ಳುತ್ತೆ ಅಂತ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಈ ರೀತಿ ಪ್ರಶ್ನೆಗಳಿದಾವೆ. ಮುಂದೆ ಧಾರಣ ಸಾಮರ್ಥ್ಯಗಳನ್ನ ಹೋಲಿಸುವುದು ಅಂದ್ರೆ ಇಲ್ಲಿ ಎರಡು ವಸ್ತುವನ್ನ ನೀಡಿದ್ದೇವೆ ಅಥವಾ ಎರಡು ಪಾತ್ರೆಗಳನ್ನ ನೀಡಿದ್ದೇವೆ. ಅದರಲ್ಲಿ 1 ಲೀಟರ್ಗಿಂತ ಹೆಚ್ಚು ಯಾವ್ದು ಹಿಡಿಯುತ್ತೆ ಅದೇ ರೀತಿ 1 ಲೀಟರ್ಗಿಂತ ಕಡಿಮೆ ನೀರನ್ನ ಯಾವ್ದು ಹಿಡಿದಿಟ್ಕೊಳ್ಳುತ್ತೆ ಅಂತ ಸರಿಯಾದ ಉತ್ತರಕ್ಕೆ ಇಲ್ಲಿ ವೃತ್ತ ಹಾಕ್ತಾ ಹೋಗ್ಬೋದು. ಅದರಂತೆ ಉದಾಹರಣೆಯಲ್ಲಿ ನೋಡ್ಬೋದು, ಒಂದು ದೊಡ್ಡ ಬಕೆಟ್ ಇದೆ. ಆ ದೊಡ್ಡ ಬಕೆಟಿಗೆ ನೀರಿನ ಅಂಶ ಜಾಸ್ತಿ ಹಿಡಿಯುತ್ತೆ. ಹೆಚ್ಚು ಅಥವಾ ಕಡಿಮೆ ಅಂತ ಆಪ್ಷನ್ ಇದ್ದಾಗ ಹೆಚ್ಚು ಅನ್ನೋದಕ್ಕೆ ಇಲ್ಲಿ ಸರ್ಕಲ್ ಮಾಡಿದೀವಿ. ಅದೇ ರೀತಿ ತೆಂಗಿನ ಚಿಪ್ಪಿಗೆ ಹೆಚ್ಚು ಹಿಡಿಯುತ್ತಾ ಕಡಿಮೆ ಹಿಡಿಯುತ್ತಾ ಅಂತ ನೋಡಿ ಸರ್ಕಲ್ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು ದಿನನಿತ್ಯ ನೋಡುವ ವಸ್ತುಗಳನ್ನೇ ತಗೊಂಡು ಅದರಲ್ಲಿ ಯಾವುದು ಹಿಡಿಪು ಹೆಚ್ಚು ಯಾವುದು ಹಿಡಿಪು ಕಡಿಮೆ ಅಂತ ನೋಡೋದ್ರಿಂದ ಮಕ್ಕಳಿಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಇದ್ರಲ್ಲಿ ಇಷ್ಟು ಹಿಡಿಯುತ್ತೆ ಇದ್ರಲ್ಲಿ ಅಷ್ಟು ಹಿಡಿಯುತ್ತೆ ಅಂತ ಅವರಿಗೆ ಒಂದು ಹೋಲಿಕೆ ಮಾಡೋದ್ರಲ್ಲಿ ಐಡಿಯಾ ಸಿಗ್ತಾ ಹೋಗುತ್ತೆ. ಗಾತ್ರದ ಹೋಲಿಕೆ ಮಾಡೋದ್ರಲ್ಲಿ ಐಡಿಯಾ ಸಿಗ್ತಾ ಹೋಗುತ್ತೆ. ಇಲ್ಲಿ ಅನೌಪಚಾರಿಕ ಮಾನಗಳಲ್ಲಿ ಗಾತ್ರವನ್ನ ಹೇಗೆ ನೋಡೋದು, ದಿನನಿತ್ಯ ಬಳಸುವ ಒಂದು ವಸ್ತುಗಳಲ್ಲಿ ಗಾತ್ರನ ಹೇಗೆ ನೋಡೋದು ಅಂತ ನೋಡೋದಿಕ್ಕೆ ಇಲ್ಲಿ ಒಂದು ಹೊಂದಿಸಿ ಬರೆಯಿರಿ ಅಂತ ಎರಡು ಕೋಷ್ಟಕವನ್ನ ನೀಡಿದ್ದೀವಿ. ಇಲ್ಲಿ ಮೊದಲಿಗೆ ಸಂಗ್ರಾಹಕ ಮತ್ತು ಅದರ ಗಾತ್ರ ಯಾವ ಹೆಸರು, ಉದಾಹರಣೆಗೆ ಇಲ್ಲಿ ಲೋಟ ಅಂತ ನೀಡಿದ್ರೆ ಇಲ್ಲಿ ಲೋಟದ ಚಿತ್ರವನ್ನ ನಾವು ಹೊಂದಿಸ್ತಾ ಹೋಲಿಕೆ ಮಾಡ್ತಾ ಹೋಗ್ಬೇಕು. ಮುಂದೆ ಪದರೂಪದ ಸಮಸ್ಯೆಗಳಿರುತ್ತೆ. ಆ 5 ಪದರೂಪದ ಸಮಸ್ಯೆಗಳನ್ನ ನಾವು ನೀಡಿರ್ತೀವಿ. ಇಲ್ಲಿ 2 ಮಾತ್ರ ನಾವಿಲ್ಲಿ ಹಾಕಿ ತೋರಿಸ್ತಾ ಇದ್ದೀವಿ. ಉದಾಹರಣೆ ನೋಡ್ತಾ ಇದೀವಿ. ರಾಣಿ 2 ಲೋಟಕ್ಕೆ ನೀರು ಹಾಕಿದಾಳೆ ಅಂತ ಹೇಳಿದ್ದಾರೆ. 1 ಲೋಟಕ್ಕೆ 3 ಚಿಕ್ಕ ಲೋಟ ನೀರು ಹಿಡಿಯುತ್ತೆ. ಅದೇ ರೀತಿ ಲೋಟ ಬಿಗೆ 5 ಚಿಕ್ಕ ಲೋಟ ನೀರು ಹಿಡಿಯುತ್ತೆ. ಹಾಗಾಗಿ ಇಲ್ಲಿ ಪ್ರಶ್ನೆ ನೋಡ್ಬೋದು, ಯಾವ ಲೋಟ ಹೆಚ್ಚು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತ. ಉತ್ತರ ಇದನ್ನ ನೋಡಿದಾಗ 5 ಚಿಕ್ಕ ಲೋಟ ನೀರು ಹಾಕಿದಾಗ ಅದರಲ್ಲಿ ಆ ಲೋಟದಲ್ಲಿ ತುಂಬುವ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಬಿ ಲೋಟವು ಹೆಚ್ಚು ನೀರು ಹಿಡಿದಿಟ್ಟುಕೊಳ್ಳುತ್ತೆ ಅಂತ ಮಕ್ಕಳು ಈಸಿಯಾಗಿ ಕಂಡುಹಿಡಿಬಹುದು. ಪದರೂಪದ ಸಮಸ್ಯೆಯನ್ನ ಸಾಲ್ವ್ ಮಾಡೋದ್ರಿಂದ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಹ ಸಿಗ್ತಾ ಹೋಗುತ್ತೆ. ಅಂದ್ರೆ ಅವ್ರ ಕೈಲೇ ಈಗ 2 ಲೋಟ ತರಿಸಿ ಒಂದು ಚಿಕ್ಕ ಲೋಟಗಳಲ್ಲಿ ನೀರನ್ನ ಹಾಕಿಸ್ತಾ ಹೋದಾಗ ಅವರು ಯಾವ್ದ್ರಲ್ಲಿ ಹೆಚ್ಚು ಯಾವ್ದ್ರಲ್ಲಿ ಕಡಿಮೆ ಅಂತ ಈಸಿಯಾಗಿ ಅವರು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಹೋಗ್ತಾರೆ. ಇದೇ ರೀತಿ 5 ಪ್ರಶ್ನೆಗಳನ್ನ ಹಾಕಿದೀವಿ. ಕಥಾ ಸಮಯ ಅಂತ ಒಂದು ಪಾರ್ಟ್ ಅನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಕಥೆಗಳನ್ನ ಓದಿ ಆ ಕಥೆಗಳಿಗೆ ಅನುಗುಣವಾಗಿ 5 ಪ್ರಶ್ನೆಯನ್ನ ನೀಡಿರ್ತೀವಿ. ಹಾಗಾಗಿ ಮಕ್ಕಳಿಗೆ ಕಥೆನ ಓದಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಕಥೆಯಲ್ಲಿ ಏನ್ ಆಗ್ತಿದೆ ಅಂತ ಅವ್ರು ಇಂಟ್ರೆಸ್ಟಿಂಗ್ ಆಗಿ ನೋಡಿ ಅದ್ರ ತಕ್ಕಂಗೆ 5 ಪ್ರಶ್ನೆ ನೀಡ್ತೀವಿ. ಆ ಪ್ರಶ್ನೆಗೆ ಉತ್ತರಿಸ್ಬೇಕಂದ್ರೆ ಅವ್ರು ಕಥೆನ ನೀಟಾಗಿ ಓದ್ಕೊಂಡು ಉತ್ತರಿಸ್ತಾ ಹೋಗ್ಬೋದು. ಇಲ್ಲಿ ಈ ಕಥೆನ ಓದಿ ಈ ಪ್ರಶ್ನೆಗೆ ಉತ್ತರಿಸ್ತಾ ಹೋಗಕ್ಕೆ ಅವ್ರಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಮುಂದೆ ಕ್ಯಾಲೆಂಡರ್, 2ನೇ ಥೀಮ್ ಕ್ಯಾಲೆಂಡರ್ ಅನ್ನ ನೋಡ್ತೀವಿ. ಈ ಕ್ಯಾಲೆಂಡರ್ ಅಲ್ಲಿ
ಮಕ್ಕಳು ಏನೇನ್ ಕಲಿಬಹುದು ಈ ಕ್ಯಾಲೆಂಡರ್ ಇದರಿಂದ ಅಂತ ಅಂದ್ರೆ, ಅವರಿಗೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳಿರುತ್ತೆ, ಆ ತಿಂಗಳಲ್ಲಿನ ವಾರಗಳು, ಆ ವಾರಗಳಲ್ಲಿನ ದಿನಗಳು, ಆ ವಾರಗಳ ಹೆಸರುಗಳು, ಆ ದಿನಗಳು, ಹಿಂದಿನ ದಿನ, ಮುಂದಿನ ದಿನ, ಇದೆಲ್ಲದ್ರ ನಾಲೆಡ್ಜ್ ಅವರಿಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಅದರಂತೆ ಇಲ್ಲಿ 2 ಕಲಿಕಾ ಫಲಗಳಿವೆ. ದಿನ ತಿಂಗಳುಗಳಿಗೆ ವಾರದ ದಿನಗಳು ಮತ್ತು ವರ್ಷದ ತಿಂಗಳುಗಳ ಹೆಸರನ್ನ ಹೇಗೆ ಗುರುತಿಸೋದು ಅಂತ. ಅದೇ ರೀತಿ ನಮ್ಮ ನಿತ್ಯ ಜೀವನದ ಸನ್ನಿವೇಶಗಳಲ್ಲಿ ಕ್ಯಾಲೆಂಡರ್ ಬಳಸಿ ವಾರದ ದಿನಗಳು ಮತ್ತು ವರ್ಷದ ತಿಂಗಳುಗಳನ್ನ ಹೇಗೆ ಗುರುತಿಸೋದು ಅಂತ ಮಕ್ಕಳಿಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಇಲ್ಲಿ ಒಂದು ಕ್ಯಾಲೆಂಡರ್ ಕ್ರಮಸೂಚಕ ಸಂಖ್ಯೆಗಳಲ್ಲಿ ತಿಂಗಳುಗಳನ್ನ ಹೊಂದಿಸಿ ಬರೆಯೋದು. ಇಲ್ಲಿ ಒಂದು ವರ್ಷಕ್ಕೆ 12 ತಿಂಗಳುಗಳು ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀವಿ. ಆ 12 ತಿಂಗಳುಗಳನ್ನು ಸಂಖ್ಯೆಗಳ ರೂಪದಲ್ಲಿ ಹೇಗೆ ಹೇಳ್ತೀವಿ, ಹೇಗೆ ಸಂಖ್ಯೆಗಳ ರೂಪದಲ್ಲಿ ಯಾವ ರೀತಿ ನೋಡ್ಬೋದು ಅಂತ ಉದಾಹರಣೆಯಲ್ಲಿ ಕೊಟ್ಟಿದ್ದೀವಿ ಒಂದು ಕೋಷ್ಟಕದಲ್ಲಿ. ಮೇ ತಿಂಗಳು ಅಂದ್ರೆ 5ನೇ ತಿಂಗಳು ಬರುತ್ತೆ ಅಂತ ಅವರು ಮ್ಯಾಚ್ ಮಾಡ್ತಾ ಹೋಗ್ಬೋದು. ಹಂಗಾಗಿ ಯಾವ ತಿಂಗಳಿಗೆ ಯಾವ ಸಂಖ್ಯೆ ಬರುತ್ತೆ ಅಥವಾ ಯಾವ ಸಂಖ್ಯೆನಲ್ಲಿ ಯಾವ ತಿಂಗಳು ಬರುತ್ತೆ ಅಂತ ಅವ್ರಿಗೆ ಸುಲಭವಾಗಿ ಅರ್ಥೈಸ್ಬೋದು. ಅದೇ ರೀತಿ ಇಂಗ್ಲಿಷಿನಲ್ಲಿ ವಾರಗಳನ್ನ ಹೇಗೆ ಹೇಳ್ತೀವಿ, ತಿಂಗಳುಗಳಲ್ಲೆಲ್ಲ ವಾರಗಳನ್ನ ಹೇಗೆ ಹೇಳ್ತೀವಿ ಅನ್ನೋದನ್ನ ಇಲ್ಲಿ ಉದಾಹರಣೆ ಕೊಟ್ಟು ಮಂಡೇ ಅಂತ ಕೊಟ್ಟಿದೀವಿ. ಆ ಬಿಟ್ಟ ಸ್ಥಳವನ್ನ ಅವರು ತುಂಬ್ತಾ ಹೋಗ್ಬೇಕು. ಅದೇ ರೀತಿ ಕ್ಯಾಲೆಂಡರ್ನ ಮಕ್ಕಳು ಹೇಗೆ ಓದ್ಬೋದು ಅಂತ, ಇದನ್ನ ಒಂದು ಆಕ್ಟಿವಿಟಿ ಮೂಲಕ ಮಕ್ಕಳಿಗೆ ಕ್ಲಾಸ್ ರೂಮ್ ನಲ್ಲಿ ತರಗತಿಯಲ್ಲಿ ಕ್ಯಾಲೆಂಡರ್ನ ತಗೊಂಡ್ ಬಂದು ಅದರಲ್ಲಿ ಓದಿಸ್ತಾ ಹೋಗ್ಬೋದು. ಕೊಟ್ಟಿರುವ ಈ ಕ್ಯಾಲೆಂಡರ್ ಅನ್ನ ಬಳಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸ್ತಾ ಹೋಗೋದು. ಇಲ್ಲೊಂದು ಮಾರ್ಚ್ 2024 ಇಸ್ವಿಯ ಕ್ಯಾಲೆಂಡರ್ ಇದೆ. ಇಲ್ಲಿ ದಿನಾಂಕ 2 ಅನ್ನೋದು ಯಾವ ವಾರಕ್ಕೆ ಬರುತ್ತೆ ಅಂತ ಕೇಳಿದ್ದಾರೆ, ಉದಾಹರಣೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 2ನೇ ತಾರೀಕು ಅನ್ನೋದು ಶನಿವಾರ ಬರುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. ಅದೇ ರೀತಿ 4 ಪ್ರಶ್ನೆಗಳಿವೆ. ಆ ದಿನಾಂಕಕ್ಕೆ ಯಾವ ವಾರ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಹೋಗ್ಬೋದು. ಹಾಗೆ ಕೊಟ್ಟಿರುವ ಕೋಷ್ಟಕದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಗಳನ್ನ ಹಾರಿಸಿ ಬರೀತಾ ಹೋಗ್ಬೇಕು. ಇಲ್ಲೊಂದು ಕೋಷ್ಟಕದಲ್ಲಿ ಒಂದಷ್ಟು ದಿನಾಂಕಗಳು ಕೊಟ್ಟಿದ್ದಾರೆ. ಈ ಬಲಗಡೆ ಅದರ ಸಂಖ್ಯೆಗಳ ರೂಪದಲ್ಲಿ ಇದೆ. ಹಾಗಾಗಿ ಹಿಂದೆ ನಾವು ಕ್ಯಾಲೆಂಡರ್ನ ನೋಡಿ ಆ ಕ್ಯಾಲೆಂಡರ್ ಅಲ್ಲಿ ಯಾವ ತಿಂಗಳಿಗೆ ಯಾವ ಸಂಖ್ಯೆ ಅಂತ ನಾವು ಮ್ಯಾಚ್ ಮಾಡ್ತಾ ಹೋಗಿದ್ವಿ. ಅದೇ ರೀತಿ ಇಲ್ಲಿ ಆ ಸಂಖ್ಯೆಗಳು ಯಾವ ತಿಂಗಳಿಗೆ ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಅಷ್ಟೇ. ಉದಾಹರಣೆಗೆ ಇಲ್ಲಿ 2/10/1991 ಅನ್ನೋದು 10ನೇದು ಯಾವ ತಿಂಗಳಿಗೆ ಬರುತ್ತೆ ಅಂತ ಈ ಕೋಷ್ಟಕ ನೋಡಿದ್ರೆ ಅಲ್ಲಿ ಮ್ಯಾಚ್ ಮಾಡ್ತಾ ಹೋಗಿ ಅಲ್ಲಿ ಬರಿಬೇಕು. 2 ಅಕ್ಟೋಬರ್ 1991 ಅಂತ ಇಲ್ಲಿ ಮಕ್ಕಳು ಬರಿತಾ ಹೋಗ್ತಾರೆ. ಈ ರೀತಿ ಬೇರೆ ಬೇರೆ ದಿನಗಳಿಗೆ, ಬೇರೆ ಬೇರೆ ವಾರಗಳಿಗೆ ನಾವು ಕೊಡ್ತಾ ಹೋಗ್ಬೋದು. ಅದೇ ರೀತಿ ಕ್ಯಾಲೆಂಡರ್ನ ಓದೋದು. ಕ್ಯಾಲೆಂಡರ್ ಓದಿರಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳಿಗೆ ಪ್ರತಿಯೊಂದು ಟೀಮ್ ಗುಂಪುಗಳನ್ನಾಗಿ ಮಾಡಿ ಆ ಒಂದೊಂದು ತಿಂಗಳಿನ ಕ್ಯಾಲೆಂಡರ್ನ ಕೊಟ್ಟು ಆ ಕ್ಯಾಲೆಂಡರ್ನ ಓದಿ ಅದರ ಅನುಗುಣವಾಗಿ ಇಲ್ಲೊಂದಿಷ್ಟು ಪ್ರಶ್ನೆಗಳನ್ನ ನೀಡಿ ಆ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ಲಿಕ್ಕೆ ಹೇಳ್ಬೋದು. ಇಲ್ಲಿ ಕ್ಯಾಲೆಂಡರ್ ಯಾವ ತಿಂಗಳನ್ನ ತೋರಿಸ್ತಿದೆ ಅಂತ ಕೇಳಿದ್ರೆ ಏಪ್ರಿಲ್ ಅಂತ ಅವರು ಬರೀತಾರೆ. ಅದೇ ರೀತಿ ಈ ಒಂದು ಕ್ಯಾಲೆಂಡರ್ ನಲ್ಲಿ ಈ ಒಂದು ವಾರದಲ್ಲಿ ಎಷ್ಟು ದಿನಗಳಿವೆ ಅಥವಾ ಈ ಒಂದು ತಾರೀಕು ಯಾವ ವಾರಕ್ಕೆ ಬರುತ್ತೆ, ಹಿಂದಿನ ದಿನ ಯಾವುದು ಅಥವಾ ಮುಂದಿನ ದಿನ ಯಾವುದು, ಇವತ್ತಿನ 2 ದಿನಕ್ಕೆ ಯಾವ ತಾರೀಕಾಗುತ್ತೆ ಅಂತ ಅವ್ರಿಗೆ ಪ್ರತ್ಯಕ್ಷವಾಗಿ ಮಾಡಿಸ್ತಾ ಹೋದ್ರೆ ಅವರಿಗೆ ಒಂದು ಕ್ಯಾಲೆಂಡರ್ನ ಓದೋದು ಹೇಗೆ ಅಂತ ಐಡಿಯಾ ಸಿಗ್ತಾ ಹೋಗುತ್ತೆ. ಮುಂದೆ ಭಿನ್ನ ರಾಶಿಗಳು ಅಂತ ಬಂದ್ರೆ ಇದರಲ್ಲಿ ಒಂದಷ್ಟು ಥೀಮ್ಗಳಿವೆ. ದೈನಂದಿನ ಜೀವನದ ವಿವಿಧ ಸನ್ನಿವೇಶಗಳಲ್ಲಿ ಅರ್ಧ ರೊಟ್ಟಿ ಆಗ್ಲಿ, ಅರ್ಧ ಲೋಟ ನೀರು ಮುಂತಾದ ಈ ಶಬ್ದಗಳನ್ನ ನಾವು ಹೇಗೆ ಬಳಸೋದು, ದಿನನಿತ್ಯ ಜೀವನದಲ್ಲಿ ನಾವು ಮಾತಾಡೋ ಅಥವಾ ವಸ್ತುಗಳನ್ನ ಸೂಚಿಸುವುದನ್ನ ಹೇಗೆ ಭಿನ್ನರಾಶಿ ರೂಪದಲ್ಲಿ ಬರೆಯೋದು ಅಂತ ಇಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ಯಾವ್ದಾದ್ರು ಒಂದು ಕಾಗದ ತಗೊಂಡ್ರೆ ಅದನ್ನ ಹೇಗೆ ಮಡ್ಚೋದು, ಆ ಮಡ್ಚೋದ್ರಿಂದ ಯಾವ ರೀತಿ ಭಿನ್ನರಾಶಿಯಲ್ಲಿ ಹೇಳ್ತೀವಿ ಅದನ್ನ ಅರ್ಧ ಮತ್ತು ಪೂರ್ಣದ ನಡುವಿನ ಸಂಬಂಧ ಹಾಗೂ ಅರ್ಧ ಪೂರ್ಣ ಮತ್ತು ಕಾಲು ನಡುವಿನ ಸಂಬಂಧವನ್ನ ಗುರುತಿಸೋದು ಹೇಗೆ ಅಂತ ನೋಡ್ತಾ ಹೋಗ್ಬೋದು. ಅದರಂತೆ ಇಲ್ಲೊಂದಷ್ಟು ಹೆಡ್ಡಿಂಗ್ ಗಳನ್ನ ನೀಡಿ ಅದರಲ್ಲಿ ಪ್ರಶ್ನೆಗಳನ್ನ ನೀಡಿದೀವಿ. ಇಲ್ಲಿ ಕೊಟ್ಟಿರೋ ಹಾಗೆ ಸಮಭಾಗಗಳನ್ನು ಗುರುತಿಸುವುದು. ಉದಾಹರಣೆಯಲ್ಲಿ ಒಂದು ಆಯತವನ್ನು ನೀಡಿದ್ದೇವೆ. ಆಯತವನ್ನು ಸಮಭಾಗವಾಗಿ ಈ ಒಂದು ರೋ ನಲ್ಲಿ 3 ಆಯತ ಇದೆ. ಈ 3 ಆಯತದಲ್ಲಿ ಯಾವ ಆಯತವು ಸಮಭಾಗವಾಗಿದೆ ಅಂತ ನೋಡ್ಬೇಕಂದ್ರೆ 3ನೇದು ಅಂತ ಹೇಳ್ತೀವಿ. ಇದನ್ನ ಮಕ್ಕಳಿಗೆ ಹೆಂಗ್ ಅರ್ಥೈಸೋದು? ಒಂದು ಪೇಪರ್ ಅನ್ನ ತಗೊಂಡು ಪ್ರತಿಯೊಂದು ಬೆಂಚ್ ಅಥವಾ ಪ್ರತಿಯೊಂದು ಮಕ್ಕಳಿಗೆ ಅಥವಾ ಒಂದು ಗುಂಪುಗಳನ್ನ 3-4 ಗುಂಪುಗಳಾಗಿ ಮಾಡಿ ಆ ಮಕ್ಕಳಿಗೆ ಈ ಒಂದು ಪೇಪರ್ ಅನ್ನ ನೀಡಿ ಅವರಿಗೆ ಆಕಾರಗಳನ್ನು ಕೊಟ್ಟು ಆಕಾರದಲ್ಲಿ ಕಟ್ ಮಾಡ್ಲಿಕ್ಕೆ ಹೇಳಿ ಅದನ್ನ ಮಧ್ಯಭಾಗಕ್ಕೆ ಒಂದರ ಮೇಲೊಂದಿಟ್ಟು ಮಡ್ಚಲಿಕ್ಕೆ ಹೇಳ್ಬೇಕು. ಮಡ್ಚಲಿಕ್ಕೆ ಹೇಳಿದಾಗ ಅರ್ಧ ಭಾಗ ಬರುತ್ತೆ. ಆ ಅರ್ಧ ಭಾಗವನ್ನ ಇಲ್ಲಿ ಗುರ್ತಿಸ್ಲಿಕ್ಕೆ ಅವ್ರಿಗೆ ಸುಲಭ ಆಗುತ್ತೆ.
ಅದೇ ರೀತಿ ಆಕೃತಿಗಳನ್ನು 2 ಸಮಾನ ಭಾಗಗಳಾಗಿ ವಿಂಗಡಿಸುವುದು. ಇಲ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ನಾವೇ ಆಕೃತಿಗಳನ್ನ ಮಕ್ಕಳಿಗೆ ನೀಡಿ ಪೇಪರ್ ಅಲ್ಲಿ ಅದನ್ನ ಮಡ್ಚಿ ಅಂತ ಹೇಳಿ ಅರ್ಧ ಭಾಗದಲ್ಲಿ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ತೋರಿಸಿ ಬರಿತಾ ಹೋಗ್ಬೋದು. ಇಲ್ಲಿ ಕೊಟ್ಟಿರೋ ಚಿತ್ರಗಳಿಗೆ ಭಿನ್ನರಾಶಿಗಳನ್ನ ಹೊಂದಿಸೋದು. ಒಂದ್ ಚಿತ್ರವನ್ನ ನೀಡಿದ್ದೇವೆ ವೃತ್ತಾಕಾರ ಚಿತ್ರದಲ್ಲಿ. ಈ ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯೋದು ಅಂತ 4 ಆಪ್ಷನ್ಸ್ ನೀಡಿರ್ತೀವಿ. ಆ 4 ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಅವರು ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ ಮೊದಲನೇ ವೃತ್ತದಲ್ಲಿ ಒಂದು ವೃತ್ತನ 3 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿರೋದ್ರಿಂದ ಒಂದು ವೃತ್ತ 3 ಭಾಗಗಳಾಗಿ ಮಾಡಿರೋದ್ರಿಂದ 3ನೇ 1 ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾಗಿ 3ನೇ 1ಕ್ಕೆ ವೃತ್ತ ಹಾಕ್ಬೇಕು. ಅದೇ ರೀತಿ ಇನ್ನುಳಿದ ಪ್ರಶ್ನೆಗಳಿಗೂ ಸಹ ವೃತ್ತ ಹಾಕ್ತಾ ಹೋಗ್ಲಿಕ್ಕೆ ಹೇಳ್ಬೇಕು. ಒಂದು ಕಡೆ ಬಣ್ಣ ಮಾಡಿ ಎಷ್ಟು ಭಾಗಗಳಿಗೆ ಬಣ್ಣ ಮಾಡಿರ್ತೀವೋ ಅಷ್ಟು ಭಾಗಗಳು ಅಂಶದಲ್ಲಿ ಬರುತ್ತೆ. ಎಷ್ಟನ್ನ ನಾವು ಭಾಗಗಳನ್ನಾಗಿ ಮಾಡಿರ್ತೀವೋ ಅದು ಛೇದದಲ್ಲಿ ಬರುತ್ತೆ. ಈ ರೀತಿ ಮಾಡಿಸ್ತಾ ಹೋಗ್ಬೋದು. ಅದೇ ರೀತಿ ಭಿನ್ನರಾಶಿಗಳನ್ನು ಪ್ರತಿನಿಧಿಸಲು ಆಕೃತಿಗಳಿಗೆ ಬಣ್ಣ ಮಾಡೋದು ಹೇಗೆ? ಒಂದು ಆಯತವನ್ನು ಕೊಟ್ಟಿ ಒಂದು ಚಿತ್ರವನ್ನು ಬಿಡಿಸಿ ಅದರಲ್ಲಿ ಒಂದು ಭಿನ್ನರಾಶಿ ರೂಪ ಕೊಟ್ಟಿ ಅದನ್ನ ಬಣ್ಣ ಮಾಡ್ಲಿಕ್ಕೆ ಹೇಳೋದು. ಉದಾಹರಣೆಗೆ ಒಂದು ಆಯತವನ್ನ ಇಲ್ಲಿ 2/3 ಅಂದ್ರೆ 3 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಎರಡು ಭಾಗಗಳಿಗೆ ಶೇಡ್ ಮಾಡ್ತಾ ಹೋಗ್ಬೇಕು ಅವರು. ಹಾಗಾಗಿ ಈ ಒಂದು ಭಿನ್ನರಾಶಿ ರೂಪದಲ್ಲಿ ಆ ಒಂದು ಚಿತ್ರಣವನ್ನ ಅವರು ಕಲರ್ ಮಾಡ್ತಾ ಹೋಗ್ಬೇಕು. ಹಾಗೆ ಸಮೂಹ ಭಿನ್ನರಾಶಿಗಳು ಒಂದು ಗುಂಪಿನ ಚಿತ್ರಗಳನ್ನ ನೀಡಿ ಅದನ್ನ ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯೋದು? ಉದಾಹರಣೆಗೆ ಇಲ್ಲಿ ಕೊಟ್ಟಿರುವ ಷಡ್ಭುಜಾಕೃತಿಗಳಲ್ಲಿ ಭಿನ್ನರಾಶಿಗಳ ಎಷ್ಟನೇ ಭಾಗ ಬಣ್ಣ ಮಾಡಲಾಗಿದೆ ಅಂತ ನೋಡ್ಬೇಕು. 6 ಷಡ್ಭುಜಾಕೃತಿಗಳಲ್ಲಿ 5 ಭಾಗಗಳು ಬಣ್ಣ ಮಾಡಲಾಗಿದೆ. ಹಾಗಾಗಿ 6ನೇ 5 ಅಂತ ಭಿನ್ನರಾಶಿ ರೂಪದಲ್ಲಿ ಇಲ್ಲಿ ಬರಿಬೇಕು. ಅದೇ ರೀತಿ ಹಲವಾರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ಅನುಗುಣವಾಗಿ ಈ ಚಿತ್ರವನ್ನು ನೋಡ್ಕೊಂಡು ಭಿನ್ನರಾಶಿ ರೂಪದಲ್ಲಿ ಮಕ್ಕಳು ಬರಿತಾ ಹೋಗ್ಬೋದು. ಅದೇ ರೀತಿ ಅಂಶ ಮತ್ತು ಛೇದಗಳನ್ನ ಹೇಗೆ ಗುರುತಿಸೋದು? ಒಂದು ಭಿನ್ನರಾಶಿ ರೂಪದಲ್ಲಿ ಕೊಟ್ಟಾಗ ಅಂಶ ಯಾವುದು ಛೇದ ಯಾವುದು ಉದಾಹರಣೆ ನೋಡ್ಬೋದು. 1/2 ನಲ್ಲಿ 2ನೇ 1 ಅನ್ನೋದ್ರಲ್ಲಿ 1 ಅನ್ನೋದು ಅಂಶ ಆಗುತ್ತೆ, 2 ಅನ್ನೋದು ಛೇದ ಆಗುತ್ತೆ. ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ನೀಡಿ ಅಂಶ ಯಾವುದು ಛೇದ ಯಾವುದು ಅಂತ ಗುರುತಿಸ್ತಾ ಹೋಗ್ಬೋದು. ಹಾಗಾಗಿ ಅಂಶದ ಬಗ್ಗೆ ಹಾಗೂ ಛೇದದ ಬಗ್ಗೆ ಐಡಿಯಾಸ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಭಿನ್ನರಾಶಿಗಳ ಹೋಲಿಕೆ ಮಾಡೋದು. ಎರಡು ಚಿತ್ರಣವನ್ನು 2 ವೃತ್ತಾಕಾರ ನೀಡಿ ಅದರಲ್ಲಿ 1 ಪಾರ್ಟ್ ಶೇಡ್ ಮಾಡಿ ಅಥವಾ 3 ಪಾರ್ಟ್ ಶೇಡ್ ಮಾಡಿ 2 ರೀತಿ ಭಿನ್ನರಾಶಿಗಳನ್ನ ನೀಡಿದ್ದೇವೆ. ಅದರಲ್ಲಿ ದೊಡ್ಡ ಭಿನ್ನರಾಶಿಗಳು ಯಾವುದು, ಚಿಕ್ಕ ಭಿನ್ನರಾಶಿಗಳು ಯಾವುದು ಅಂತ ವಿಂಗಡಣೆ ಮಾಡಿಕೊಂಡು ಅದಕ್ಕೆ ಸರ್ಕಲ್ ಹಾಕ್ತಾ ಹೋಗ್ಬೇಕು. ಈ ರೀತಿ ಚಿತ್ರಣ ಕೊಟ್ಟು ಅದಕ್ಕೆ ಗುಂಪು ಮಾಡಿ ಚಿತ್ರವನ್ನು ಕೊಟ್ಟು ಅದನ್ನ ಕಲರ್ ಮಾಡಿ ಅಥವಾ ಶೇಡ್ ಮಾಡಿ ದೊಡ್ಡದ್ ಯಾವ್ದು ಚಿಕ್ಕದ್ ಯಾವ್ದು ಅಂತ ಚಿತ್ರ ನೋಡಿ ಸಹ ಮಕ್ಕಳು ಕಂಡಿಡಿತಾ ಹೋಗ್ಬೋದು. ದೊಡ್ಡ ಭಿನ್ನರಾಶಿ ಯಾವುದು ಅಥವಾ ಚಿಕ್ಕ ಭಿನ್ನರಾಶಿ ಯಾವುದು ಅಂತ. ಅದೇ ರೀತಿ ಒಂದಷ್ಟು ಪದರೂಪ ಸಮಸ್ಯೆಗಳನ್ನ ಇಲ್ಲಿ ನೀಡಿದ್ದೀವಿ. ಇಲ್ಲಿ ಒಂದು ಚಿತ್ರದಲ್ಲಿ ಒಂದಷ್ಟು ಚಿತ್ರಣವನ್ನು ನೋಡ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ. ಅದನ್ನ ಭಿನ್ನರಾಶಿ ರೂಪದಲ್ಲಿ ಬರೀತಾ ಹೋಗ್ಬೇಕು. ಉದಾಹರಣೆಗೆ ಇಲ್ಲಿ ಒಂದು ಮರದಲ್ಲಿ ಹಕ್ಕಿಗಳು ಕೂತಿರೋ ಚಿತ್ರನ ನೋಡ್ತಾ ಇದ್ದೀವಿ. ಈ 8 ಹಕ್ಕಿಗಳು ಮರದ ಮೇಲೆ ಕುಳಿತಿವೆ. ಅದರಲ್ಲಿ 3 ಗಿಳಿಗಳು ಹಕ್ಕಿಗಳಲ್ಲಿ ಭಿನ್ನರಾಶಿ ಎಷ್ಟನೇ ಭಾಗಗಳು ಗಿಳಿಗಳಾಗಿವೆ ಅಂತ ಪ್ರಶ್ನೆಗಳಿದಾವೆ. ಅಂದ್ರೆ 3/8 ಒಟ್ಟು ಹಕ್ಕಿಗಳ ಸಂಖ್ಯೆ 8 ಆಗಿರುತ್ತೆ. ಅದರಲ್ಲಿ ಗಿಣಿಗಳ ಭಾಗ 3 ಆಗಿರುತ್ತೆ. ಹಾಗಾಗಿ 8ನೇ 3 ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿ ಒಂದಷ್ಟು ಚಿತ್ರಗಳನ್ನ ನೋಡ್ಕೊಂಡು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ಬೋದು. ಹಾಗೆ ಒಂದು ಚಟುವಟಿಕೆಯನ್ನ ನೀಡಿದ್ದೇವೆ. ಈ ಚಟುವಟಿಕೆಯನ್ನ ಓದಿ ಕೊಟ್ಟಿರೋ ಇಲ್ಲಿ ಒಂದು 5 ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ಬೋದು. ಹಾಗಾಗಿ ಈ ಚಿತ್ರಣವನ್ನು ನೋಡಿ ಆ ಚಿತ್ರದಲ್ಲಿ ಏನ್ ಡಿಫ್ರೆನ್ಸ್ ಕಾಣಿಸ್ತಿದೆ ಅಥವಾ ಯಾವುದು ವಿಭಿನ್ನವಾಗಿದೆ, ಎಷ್ಟು ಭಾಗ ವಿಭಿನ್ನವಾಗಿದೆ, ಎಷ್ಟು ಭಾಗ ವಿಭಿನ್ನವಾಗಿದೆ ಅಂತ ನೋಡೋದ್ರಿಂದ ಮಕ್ಕಳಿಗೆ ಭಿನ್ನರಾಶಿಯ ಒಂದು ಐಡಿಯಾ ಸಿಗುತ್ತೆ. ಈ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಈಗ ವಿನ್ಯಾಸಗಳ ಬಗ್ಗೆ ನೋಡೋಣ. ವಿನ್ಯಾಸಗಳಲ್ಲಿ 3 ಕಲಿಕಾ ಫಲಗಳಿವೆ. ಎಲೆಗಳ ಅಥವಾ ಹೆಬ್ಬೆಟ್ಟು ಗುರುತುಗಳು ಇತ್ಯಾದಿಗಳ ಮುದ್ರೆ ಎತ್ತುವ ಮೂಲಕ ಈ ಹೊಸ ವಿನ್ಯಾಸಗಳನ್ನ ಹೇಗೆ ರಚಿಸೋದು ಅಂತ, ಆಕಾರಗಳು, ಸಂಖ್ಯೆಗಳು ಮತ್ತು ಧ್ವನಿ ಮಾದರಿಗಳ ವಿನ್ಯಾಸವನ್ನು ಸಹ ಗಮನಿಸ್ಬೋದು. ಹಾಗೆ ಅದನ್ನ ಹೇಗೆ ರಚಿಸ್ಬೋದು ಅಂತ ನೋಡ್ಬೋದು. ಗುಣಾಕಾರ ಕೋಷ್ಟಕಗಳು, 1 ರಿಂದ 100 ಸಂಖ್ಯಾ ಚೌಕಟ್ಟು ಅಥವಾ
ಪರಿಸರದಲ್ಲಿರುವ ವಸ್ತುಗಳಂತಹ ಸಂಖ್ಯೆಗಳನ್ನ ವಿನ್ಯಾಸಗಳನ್ನು ಗಮನಿಸೋದು ಮತ್ತೆ ಸಮನ್ವೀಕರಿಸುವುದು ಹೇಗೆ ಅಂತ ನೋಡ್ಬೋದು. ಈ ವಸ್ತುಗಳು, ಆಕಾರಗಳು ಅಥವಾ ಸಂಖ್ಯೆಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅಥವಾ ಒಂದೇ ಮಾದರಿಯಲ್ಲಿ ಜೋಡಿಸಲ್ಪಡುವುದನ್ನು ನಾವು ವಿನ್ಯಾಸಗಳು ಅಂತ ಕರಿತೇವೆ. ಅದರಲ್ಲಿ ಸಂಖ್ಯೆಗಳ ವಿನ್ಯಾಸ, ಚಿತ್ರಗಳ ವಿನ್ಯಾಸ, ಮತ್ತೆ ಅಕ್ಷರಗಳ ವಿನ್ಯಾಸ, ಈ ರೀತಿ ಮುಂತಾದವುಗಳ ವಿನ್ಯಾಸಗಳನ್ನ ನೋಡ್ತಾ ಹೋಗ್ಬೋದು. ಇಲ್ಲಿ ಚಿತ್ರಗಳನ್ನ ಬಳಸ್ಕೊಂಡು ವಿನ್ಯಾಸನ ಪುನರಾವರ್ತನೆ ಹೇಗ್ ಮಾಡೋದಂತ, ಈ ತರ ಒಂದಷ್ಟು ಚಿತ್ರಗಳನ್ನ ಮಕ್ಕಳಿಗೆ ನೀಡಿ ಅಥವಾ ಬೋರ್ಡ್ ಮೇಲೆ ನಮಗೆ ಒಂದಷ್ಟು ಆಕಾರಗಳನ್ನ ಬರೆದು ನೆಕ್ಸ್ಟ್ ಮುಂದೆ ಬರುವಂತ ಪುನರಾವರ್ತನೆ ಆಗುವಂತ ವಿನ್ಯಾಸ ಯಾವುದು ಅಂತ ಕೇಳ್ಬೋದು. ಹಾಗಾಗಿ ಅವರಿಗೆ ಈ ಒಂದು ಮೊದಲನೇ ಉದಾಹರಣೆ ನೋಡಿದ್ರೆ, ಇಲ್ಲಿ ಒಂದು ಬಾತುಕೋಳಿ ಇದೆ, ಗಿಳಿ ಇದೆ. ಒಂದು ಬಾತುಕೋಳಿ, ಒಂದು ಗಿಳಿ, ಅದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಾತುಕೋಳಿ ಆದ್ಮೇಲೆ ಗಿಳಿ ಬರುತ್ತಾ, ಬಾತುಕೋಳಿ ಬರುತ್ತಾ ಅಂತ ಅವರು ನೋಡಿ ಆ ಒಂದು ವಿನ್ಯಾಸ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ. ಅದಕ್ಕೆ ಸರ್ಕಲ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಒಂದಷ್ಟು ಪ್ರಶ್ನೆಗಳಿವೆ. ಎರಡನೇದ್ರಲ್ಲಿ ಎರಡೆರಡು ವಿನ್ಯಾಸಗಳು ಪುನರಾವರ್ತನೆ ಆಗಿದೆ. 2ರ ನಂತರ 1 ಮತ್ತೆ 2, ಆ ರೀತಿ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಅಕ್ಷರ ಮಾಲೆಗಳನ್ನು ಬಳಸ್ಕೊಂಡು ವಿನ್ಯಾಸಗಳನ್ನ ಪುನರಾವರ್ತನೆ ಮಾಡೋದು. ಎ ಬಿ ಎ ನಂತರ ಬಿ ಬರುತ್ತೆ ಅಂತ ತೋರಿಸ್ಬೋದು. ಇದನ್ನ ಬೋರ್ಡ್ ಮೇಲೆ ಬರೆದು ಸಹ ಮಾಡಿಸ್ಬೋದು ಅಥವಾ ಮಕ್ಕಳಿಗಳಿಗೆ ಮಾಡಿಸಿ ನೋಡ್ಬೋದು. ಅದೇ ರೀತಿ ಸಂಖ್ಯೆಗಳನ್ನ ಬಳಸ್ಕೊಂಡು ವಿನ್ಯಾಸ ಮಾಡೋದು, ಪುನರಾವರ್ತನೆ ಮಾಡೋದು. 1 2 1 2 1 2 1 2ರ ನಂತರ 1 ಬರುತ್ತೆ, ಅದಾದ ನಂತರ 2 ಬರುತ್ತೆ. ಅದೇ ರೀತಿ ಬೆಳವಣಿಗೆ ವಿನ್ಯಾಸಗಳನ್ನು ಸಹ ನೋಡ್ಬೋದು. ಇಲ್ಲಿ ಒಂದು ಮರ ನೀಡಿದ್ದಾರೆ. ಆ ಮರ ಒಂದು ಪಾರ್ಟ್ ಮಾತ್ರ ಇದೆ, ಮುಂದಿನದ್ರಲ್ಲಿ 2 ಪಾರ್ಟ್ ಇದೆ, ಅದ್ರ ನೆಕ್ಸ್ಟ್ 3 ಇದೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ಸೊ 4ರ ಭಾಗ ಆಗತ್ತೆ. ಅದೇ ರೀತಿ ಒಂದಷ್ಟು ಚಿತ್ರಗಳನ್ನ ನೀಡಿ ಅದರ ಮುಂದಿನ ವಿನ್ಯಾಸಗಳನ್ನ ಗುರುತಿಸ್ಲಿಕ್ಕೆ ಹೇಳ್ಬೋದು. ಇಲ್ಲಿ ನೋಡ್ಬೋದು, ವಿನ್ಯಾಸದಲ್ಲಿ ಮುಂದೆ ಬರುವ ಸರಿಯಾದ ಸಂಖ್ಯೆಗೆ ನಾವು ಗುರ್ತಾಗ್ತಾ ಹೋಗ್ಬೋದು. ಇಲ್ಲಿ ಉದಾಹರಣೆಗೆ 2 4 6 8 ಅಂತ ಇದೆ. ಇದು ಸಂಖ್ಯೆಗಳ ವಿನ್ಯಾಸ. ಈ ವಿನ್ಯಾಸದಲ್ಲಿ ನೆಕ್ಸ್ಟ್ ಬರೋ ನಂಬರ್ ಯಾವುದು? ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಎರಡೆರಡು ರಿಪೀಟ್ ಆಗ್ತಾ ಹೋಗುತ್ತೆ. 2 ಸಂಖ್ಯೆಯ ನಂತರ ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ 8ಕ್ಕೆ 2 ಸೇರಿಸಿದಾಗ 10 ಬರುತ್ತೆ. ಇದು ಸಂಖ್ಯೆಗಳ ವಿನ್ಯಾಸವನ್ನ ಈ ರೀತಿ ನೋಡ್ಬೋದು. ಅದೇ ರೀತಿ 3 6 9 12ರ ನಂತರ 15, ಈ ರೀತಿ ಅವರು ಟಿಕ್ ಮಾಡ್ತಾ ಹೋಗ್ಬೋದು. ಗಾತ್ರಗಳನ್ನ ಆಧರಿಸಿ ಸಹ ನಾವು ವಿನ್ಯಾಸಗಳನ್ನ ನೋಡ್ಬೋದು. ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಚಿಕ್ಕದು ದೊಡ್ಡದು, ಈ ರೀತಿ ಒಂದೇ ಮಾದರಿಯಲ್ಲಿ ಇಟ್ಟಾಗ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನೋಡಿ ಅವರು ಸರ್ಕಲ್ ಮಾಡ್ತಾ ಹೋಗ್ಬೋದು. ಸಂಖ್ಯಾ ಪಟ್ಟಿಯಲ್ಲಿನ ವಿನ್ಯಾಸ ಸಹ ನೋಡ್ಬೋದು. ಇಲ್ಲಿ ಒಂದು ಸಂಖ್ಯಾ ಪಟ್ಟಿಯನ್ನ ನೀಡಿದ್ದೇವೆ, ಅದಕ್ಕೆ ಒಂದಕ್ಕೆ ಸರ್ಕಲ್ ಮಾಡಿ ಒಂದಕ್ಕೆ ಕ್ರಾಸ್ ಮಾರ್ಕ್ ಮಾಡಿ ಹೋಗಿದ್ದೀವಿ. ಸೊ ಈ ರೀತಿ ಸಂಖ್ಯಾ ಪಟ್ಟಿಯ ವಿನ್ಯಾಸನ ನೋಡ್ತಾ ಹೋಗ್ಬೋದು. ಉದಾಹರಣೆನ ನೋಡಿದಾಗ ಒಂದಕ್ಕೆ ಸರ್ಕಲ್ ಮಾಡಿ ಒಂದಕ್ಕೆ ಕ್ರಾಸ್ ಮಾಡಿ, ಸರ್ಕಲ್ ಮಾಡಿ ಕ್ರಾಸ್ ಮಾಡಿ ಹೊಡೆದಾಗ ನೆಕ್ಸ್ಟ್ ಪ್ಯಾಟ್ರನ್ ಯಾವ್ದು ಬರುತ್ತೆ, ಅದಕ್ಕೆ ಸರ್ಕಲ್ ಮಾಡ್ಬೇಕಾ ಕ್ರಾಸ್ ಮಾಡ್ಬೇಕಾ, ಇದು ಸಂಖ್ಯಾ ಪಟ್ಟಿಯಲ್ಲಿನ ವಿನ್ಯಾಸ. ಅದೇ ರೀತಿ ಆಕಾರ ವಿನ್ಯಾಸವನ್ನ ಗುರುತಿಸ್ಬೋದು. ಇದನ್ನ ಬೋರ್ಡ್ ಮೇಲೆ ಬರೆದು ಸಹ ಮಾಡ್ಬೋದು. ಅವರಿಗೆ ಬರ್ಕೊಂಡು ಹೇಳ್ಬೋದು. ಈಗ ಸರ್ಕಲ್ ಆದ್ಮೇಲೆ ಸ್ಟಾರ್ ಬರುತ್ತೆ, ಸರ್ಕಲ್ ಆದ್ಮೇಲೆ ಸ್ಟಾರ್, ಅದೇ ರೀತಿ ಸರ್ಕಲ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೊಟ್ರೆ ಅವರೇ ಫಿಲ್ ಮಾಡ್ತಾ ಹೋಗ್ಬೇಕು ಸ್ಟಾರ್ ಅಂತ. ಅದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ಬೇರೆ ಬೇರೆ ಆಕಾರಗಳನ್ನ ನೀಡಿ ಪ್ರಶ್ನೆಗಳನ್ನ ನೀಡಿದ್ದೇವೆ. ಅದೇ ರೀತಿ ಇಲ್ಲಿ ಒಂದು ಕತೆ ಹೇಳೋದು. ಇಲ್ಲಿ ಈ ಚಿತ್ರದಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿ ಅನೇಕ ಗಾಳಿಪಟಗಳು ಆಕಾಶದಲ್ಲಿ ಹಾರುತ್ತಿರ್ತವೆ. ಆದ್ರೆ ಇಲ್ಲಿ ಇಷ್ಟು ಗಾಳಿಪಟದಲ್ಲಿ ಒಂದು ಗಾಳಿಪಟ ಎದ್ದು ಕಾಣುತ್ತಿದೆ ಅಥವಾ ವಿಭಿನ್ನವಾಗಿದೆ. ಅದ್ಯಾವುದು ಅಂತ ನೋಡಕ್ ಸಾಧ್ಯ ಆದ್ರೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಈ ಒಂದು ಗಾಳಿಪಟ ವಿಭಿನ್ನವಾಗಿದೆ. ಇದು ಸುರುಳಿ ಆಕಾರದಲ್ಲಿ ಸುತ್ತಕೊಂಡಿದೆ. ಬೇರೆ ಯಾವ ಗಾಳಿಪಟವು ಸುರುಳಿ ಆಕಾರದಲ್ಲಿ ಸುತ್ತಿಲ್ಲ. ಇದೊಂದು ನೋಡಿದಾಗ ಬೇರೆ ಆಕಾರಕ್ಕಿಂತ ವಿಭಿನ್ನವಾಗಿದೆ, ಬೇರೆ ಗಾಳಿಪಟಕ್ಕಿಂತ ವಿಭಿನ್ನವಾಗಿ, ಸ್ವಲ್ಪ ವಿಭಿನ್ನವಾಗಿ ಕಾಣಿಸುತ್ತದೆ. ಇದನ್ನ ಕತೆ ಮೂಲಕ ಅಥವಾ ಆಕ್ಟಿವಿಟಿ ಮೂಲಕ ಸಹ ಮಾಡಿಸ್ತಾ ಹೋಗ್ಬೋದು. ಈಗ ಘನಾಕೃತಿಗಳ ಬಗ್ಗೆ ನೋಡೋಣ. ಇಲ್ಲಿ ಘನಾಕೃತಿಗಳಲ್ಲಿ ಒಂದೇ ರೀತಿಯ ಆಕಾರಗಳೊಂದಿಗೆ ಚಿತ್ರಕ್ಕೆ ವೃತ್ತ ಹಾಕ್ತಾ ಹೋಗ್ಬೇಕು. ಉದಾಹರಣೆಗೆ ಇಲ್ಲಿ 3 ಆಕೃತಿ, ಒಂದು ಚಿತ್ರಣದಲ್ಲಿ 3 ಆಕೃತಿ ನೀಡಿದ್ದಾರೆ. ಅದರಲ್ಲಿ ಒಂದೇ ರೀತಿ ಯಾವ್ದು ಕಾಣಿಸುತ್ತೆ, ಒಂದೇ ಸಮನೆಗೆ ಯಾವ್ದು ಹೋಲಿಕೆ ಆಗುತ್ತೆ ಅನ್ನೋದಕ್ಕೆ ಸರ್ಕಲ್ ಆಗ್ತಾ ಹೋಗ್ಬೇಕು. ಇಲ್ಲಿ ಆಯತವನ್ನ ನೋಡ್ತಿದೀವಿ, 2 ಆಯತ ಇದೆ, ಒಂದು
ತ್ರಿಭುಜ ಇದೆ, ಹಾಗಾಗಿ ಎರಡೇ ಒಂದೇ ರೀತಿಯಲ್ಲಿರುವ ಆಯತಕ್ಕೆ ಸರ್ಕಲ್ ಹಾಕ್ತಾ ಹೋಗ್ತೀವಿ. ಅದೇ ರೀತಿ 5 ಪ್ರಶ್ನೆಗಳಿವೆ, ಯಾವುದು ಒಂದೇ ತರನಾಗಿ ಕಾಣುತ್ತೆ, ಒಂದೇ ಪ್ಯಾಟರ್ನ್ ಆಗಿರುತ್ತೆ, ಅದಕ್ಕೆ ಸರ್ಕಲ್ ಹಾಕ್ತಾ ಹೋಗ್ಬೇಕು. ಅದೇ ರೀತಿ ಆಕಾರಗಳನ್ನ ಗುರುತಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಇಲ್ಲಿ ಮಕ್ಕಳಿಗೆ ಯಾವ ಆಕಾರಕ್ಕೆ ಏನ್ ಹೆಸರು ಕರೀತಾರೆ ಅಂತ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಇಲ್ಲೊಂದಷ್ಟು ಚಿತ್ರಣವನ್ನ ನೀಡಿ ಒಂದಷ್ಟು ಆಕಾರಗಳು ರಿಪೀಟ್ ಆಗಿದ್ದಾವೆ, ಅದರಂತೆ ಒಂದಷ್ಟು ಪ್ರಶ್ನೆಗಳಿವೆ. ಚೌಕಗಳ ಸಂಖ್ಯೆ ಎಷ್ಟು, ಎಣಿಸಿ ದೊಡ್ಡ ಚೌಕ ಚಿಕ್ಕ ಚೌಕ ಎಲ್ಲ ಸೇರಿ ಚೌಕವೇ ಆಗುತ್ತೆ. ಹಾಗಾಗಿ 1 2 3 4 ಎಣಿಸಿ ಚೌಕಗಳ ಸಂಖ್ಯೆಯಲ್ಲಿ ಬರಿಬೇಕು. ತ್ರಿಕೋನಗಳ ಸಂಖ್ಯೆ, ವೃತ್ತಗಳ ಸಂಖ್ಯೆ, ಆಯತ ಅಂದರೇನು, ಆಯತಗಳ ಸಂಖ್ಯೆ, ಹಾಗೆ ನಕ್ಷತ್ರಗಳ ಸಂಖ್ಯೆನ ಎಣಿಸಿ ಬರೀಲಿಕ್ಕೆ ಹೇಳ್ಬೋದು. ಅದೇ ರೀತಿ ಅಂಚುಗಳು ಮತ್ತು ಶೃಂಗಗಳನ್ನು ಎಣಿಸೋದು. ಇಲ್ಲಿ ನಾವು ನೋಡ್ಬೋದು ಅಂಚುಗಳು, ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದೀವಿ, ಈ ಕೆಳಗಿನ ಕೋಷ್ಟಕವನ್ನ ಇದರಂತೆ ತುಂಬಬೇಕು. ಅಂಚುಗಳು ಅಂದ್ರೆ ಅಂಚುಗಳು ರೇಖೆಯಾಗಿರುತ್ತೆ. ಅದೇ ರೀತಿ ಶೃಂಗಗಳು ಅಂಚುಗಳನ್ನು ಸಂಧಿಸುವ ಬಿಂದುಗಳಾಗಿವೆ ಅಂತ ಹೇಳ್ಬೋದು. ಈ ಒಂದು ಆಕೃತಿಯಲ್ಲಿ 3 ಅಂಚುಗಳಿದಾವೆ, ಹಾಗೆ 3 ಶೃಂಗಗಳಿದಾವೆ. ಅದೇ ರೀತಿ ಒಂದಷ್ಟು ಆಕೃತಿಗಳನ್ನ ನೀಡಿ ಅದರಲ್ಲಿ ಎಷ್ಟು ಅಂಚುಗಳಿವೆ, ಎಷ್ಟು ಶೃಂಗಗಳಿವೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಹೋಗ್ಬೋದು. ಅದರಂತೆ ಒಂದು ಪದ್ಯವನ್ನು ನೀಡಿದ್ದೇವೆ. ಪದ್ಯವನ್ನು ನೋಡಿ ಆ ಪದ್ಯಕ್ಕೆ ಅನುಗುಣವಾಗಿ ಒಂದಷ್ಟು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ನೀಡ್ತಾ ಹೋಗ್ಬೋದು. ಸೊ ಇನ್ನ ಮುಂದೆ ರೂಬ್ರಿಕ್ಸ್ ಬಗ್ಗೆ ಪವನ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಥ್ಯಾಂಕ್ ಯು. ಈಗ ನಾವು ನಮ್ಗೆಲ್ಲ ಗೊತ್ತಿರಂಗೆ ನಾವು 3 ಒಂದು ಲೆವೆಲ್ ಅಲ್ಲಿ ವರ್ಕ್ಶೀಟ್ ಅನ್ನ ಮಾಡಿದ್ದೀವಿ. ಸೊ ಒಂದು ಗಾತ್ರದ ಒಂದು ವರ್ಕ್ಶೀಟ್ ಅನ್ನ ನಾವು ತಗೊಂಡ್ರೆ ಹಂತ ಒಂದರಲ್ಲಿ ಕ್ವಶನ್ಸ್ ಯಾವ ರೀತಿ ಇರ್ತವೆ ಅಂತಂದು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದು ಈಸಿಯಾಗಿ ಅರ್ಥ ಆಗುವಂತ ಕ್ವಶನ್ಸ್ ಅನ್ನ ನಾವು ಮಕ್ಕಳಿಗೆ ಕೊಟ್ಟಿರ್ತೀವಿ ಹಂತ 1ರಲ್ಲಿ. ಸೊ ಹಂತ 2ಕ್ಕೆ ನಾವು ಹೋದಾಗ ಅಲ್ಲಿ ಸ್ವಲ್ಪ ಮಗು ಆಲೋಚನೆ ಮಾಡಿ ಸ್ವಲ್ಪ ಅರ್ಥ ಮಾಡಿಕೊಂಡು, ಸೊ ಅದರದ್ದೇ ಒಂದು ಪ್ರೋಗ್ರೆಸಿವ್ ಪ್ಯಾಟರ್ನ್ ಕ್ವಶನ್ಸ್ ಇಲ್ಲಿ ಇರ್ತವೆ ಹಂತ 2ರಲ್ಲಿ. ಅದೇ ರೀತಿ ಹಂತ 3ರಲ್ಲಿ ಬಂದ್ರೆ ಇನ್ನೂ ಕಠಿಣತೆ ಒಂದು ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮಗು ತನ್ನದೇ ಆದ ಒಂದು ಅರ್ಥೈಸಿಕೆಯನ್ನ ಮಾಡಿಕೊಂಡು ಉತ್ತರವನ್ನು ಇಡಬೇಕಾಗುತ್ತೆ. ಸೊ ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ವಿವಿಧ ಹಂತಗಳಲ್ಲಿ ವಿದ್ಯಾರ್ಥಿಗಳನ್ನ ಗುರುತಿಸುವುದು ಹೇಗೆ ಅಂತ ನಮ್ ಕ್ವಶನ್ ಬಂದಾಗ ಇಲ್ಲಿ ನಾವು 4 ರೀತಿಯಾದ ಒಂದು ಹಂತಗಳನ್ನ ನಾವಿಲ್ಲಿ ನೋಡಬಹುದು. ಒಂದು ಕನಿಷ್ಠ. ಸೊ ಯಾವ ಒಂದು ವಿದ್ಯಾರ್ಥಿ ಲೆವೆಲ್ 1 ವರ್ಕ್ಶೀಟ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ತಾನೋ ಮತ್ತು ಲೆವೆಲ್ 2 ಮಾಡೋದಿಲ್ವೋ ಅವನನ್ನ ನಾವು ಕನಿಷ್ಠ ಒಂದು ಸ್ಥಾನದಲ್ಲಿ ಇಡಬಹುದು. ಮತ್ತು ಪ್ರಾಥಮಿಕ ಅಂತಂದ್ರೆ ಯಾವ ವಿದ್ಯಾರ್ಥಿ ಲೆವೆಲ್ 2 ಮಾಡ್ತಾನೋ ಲೆವೆಲ್ 3 ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂತ ವಿದ್ಯಾರ್ಥಿಯನ್ನ ನಾವು ಪ್ರಾಥಮಿಕ ಹಂತದಲ್ಲಿದ್ದಾನೆ ಅಂತೇಳಿ ನಾವು ಗುರುತಿಸಬಹುದು. ಇನ್ನು ಲೆವೆಲ್ 3 ವರ್ಕ್ಶೀಟ್ ಯಾವ ಮಗು ಮಾಡುತ್ತೋ ಸೊ ಅವನನ್ನ, ಅಥವಾ ಲೆವೆಲ್ ಈ 3 ವರ್ಕ್ಶೀಟ್ ಅಲ್ಲಿರೋ ಒಂದು ವಾಕ್ಯ ರೂಪದ ಸಮಸ್ಯೆಗಳಾಗ್ಬೋದು, ಅಥವಾ ಒಂದು ಪಜಲ್ಸು ಅಥವಾ ಆಕ್ಟಿವಿಟಿ ಸಮಸ್ಯೆ ಆಗ್ಬೋದು, ಅದನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವೋ ಅವನನ್ನ ನಾವು ಲೆವೆಲ್ 3ಯಲ್ಲಿ ಇಡ್ಬೋದು. ಈಗ ಸುಧಾರಿತ ಅಂತಂದ್ರೆ ಸೊ ಯಾವ ಮಗು ಈ 3 ಲೆವೆಲ್ ಅಲ್ಲಿ ಏನು ಕಾನ್ಸೆಪ್ಟ್ ಕೊಟ್ಟಿದೀವಿ ಅವುಗಳನ್ನ ಅರ್ಥೈಸ್ಕೊಂಡು ಅವುಗಳನ್ನ ಯೂಸ್ ಮಾಡಿಕೊಂಡು ಸೊ ಆಕ್ಟಿವಿಟಿ ಆಗಿರ್ಬೋದು ಅಥವಾ ವಾಕ್ಯ ರೂಪದ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಸಮರ್ಥನಾಗಿರ್ತಾನೋ ಅಂತವನ್ನ ನಾವೇನ್ ಮಾಡ್ತೀವಿ, ಸುಧಾರಿತ ಅಥವಾ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇದಾನೆ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹಂತ 1 ಈ ಎಲ್ಲಾ ಒಂದು ಕಾನ್ಸೆಪ್ಟ್ ಗಳಲ್ಲಿ ಅವನು ಅರ್ಥ ಮಾಡ್ಕೊಂಡ. ಸೊ ಲೆವೆಲ್ 1ರಲ್ಲಿರುವ ಎಲ್ಲಾ ಒಂದು ಸಮಸ್ಯೆಗಳನ್ನ, ವಾಕ್ಯ ರೂಪದ ಸಮಸ್ಯೆಗಳನ್ನ ಅಥವಾ ರಿಡಲ್ ಅವನಿಗೆ ಕಷ್ಟ ಆಗ್ತಿತ್ತು ಅದು ಬಿಟ್ಟು ಎಲ್ಲಾ ಮಾಡ್ತಿದ್ದ ಅಂತಂದ್ರೆ ಅವನನ್ನ ನಾವು ಕನಿಷ್ಠ ಲೆವೆಲ್ ಅಲ್ಲಿ ಇದಾನೆ ಅಂತಂದೇಳಿ ನಾವು ಹೇಳ್ಬೋದು. ಸೊ ಇವನಿಗೆ ಲೆವೆಲ್ 2 ಸ್ವಲ್ಪ ಕಷ್ಟ ಆಗ್ತಿರ್ತದೆ, ಲೆವೆಲ್ 1 ಎಲ್ಲ ಮಾಡ್ತಿರ್ತಾನೆ, ಅವನನ್ನ ನಾವು ಕನಿಷ್ಠ ಅಥವಾ BB ಲೆವೆಲ್ ಅಲ್ಲಿ ಇದ್ದಾನೆ ಅಂತ ಹೇಳಿ ಹೇಳ್ಬೋದು. ಸೊ ಈ ಹಂತ 2ರಲ್ಲಿರೋ ಎಲ್ಲಾ ಕ್ವಶನ್ಸ್ ಗಳಿಗೆ ಅವನು ಉತ್ತರ ಮಾಡ್ತಿದ್ದ ಅಂತಂದ್ರೆ ಅವನನ್ನ ನಾವೇನಂತ ಹೇಳ್ಬೋದು, ಪ್ರಾಥಮಿಕ ಲೆವೆಲ್ ಅಲ್ಲಿ ಇದ್ದಾನೆ, ಬೇಸಿಕ್ ಲೆವೆಲ್ ಅಲ್ಲಿ ಇದ್ದಾನೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಹಂತ 3, ಸೊ ಹಂತ 1, 2 ಎಲ್ಲ ಬರ್ತಿರುತ್ತೆ. ಹಂತ 3ರಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೆ ಅವನು ಉತ್ತರಿಸ್ತಿರ್ತಾನೆ. ಸೊ ಅವನನ್ನ ನಾವು ಹಂತ 3 ಮಾಡಿದ್ದೇನೆ, ಅದಕ್ಕೆ ಪ್ರಾವೀಣ್ಯತೆ ಇದೆ, ಪ್ರೊಫಿಷಿಯಂಟ್ ಇದ್ದಾನೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು ಯಾರನ್ನ ನಾವು
ಅಡ್ವಾನ್ಸ್ಡ್ ಅಥವಾ ಸುಧಾರಿತ ಆ ಗ್ರೂಪ್ ಅಲ್ಲಿ ಇಡಬಹುದು ಅಂತಂದ್ರೆ, ಯಾವ ವಿದ್ಯಾರ್ಥಿ ಪದರೂಪದ ಸಮಸ್ಯೆಗಳನ್ನ ಅಥವಾ ಒಂದು ಆಕ್ಟಿವಿಟಿಗಳನ್ನ ತನ್ನಷ್ಟಕ್ಕೆ ತಾನೇ ಓದ್ಕೊಂಡು ಅದರಲ್ಲಿರೋ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಕೊಂಡು ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಮರ್ಥನಾಗಿದನೋ ಅಂತವನನ್ನ ನಾವ್ ಏನಂತ ಹೇಳ್ಬೋದು ಅಂತಂದ್ರೆ ಸುಧಾರಿತ ಅಥವಾ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇದ್ದಾನೆ ಅಂತೇಳಿ ಹೇಳ್ಬೋದು. ಸೊ ಇದನ್ನ ನಾವು ಗಾತ್ರದ ಒಂದು ವರ್ಕ್ಶೀಟ್ ಅನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ನೀವು ಈಗ ಸಂಖ್ಯೆಗಳ ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ, ಸೊ ಯಾವ ವಿದ್ಯಾರ್ಥಿ 1 ರಿಂದ 9 ಸಂಖ್ಯೆಗಳನ್ನ ಗುರುತಿಸ್ತಾನೋ ಅವನನ್ನ ನಾವು ಏನಂತ ಹೇಳ್ಬೋದು, BB ಲೆವೆಲ್ ಅಲ್ಲಿ ಇದ್ದಾನೆ. ಸೊ ಅವನಿಗೆ 10 ಮೇಲೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅವನನ್ನ BB ಲೆವೆಲ್ ಅಲ್ಲಿ ಬೇಸಿಕ್ ಕನಿಷ್ಠ ಲೆವೆಲ್ ಅಲ್ಲಿ ಹೇಳ್ಬೋದು. ಸೊ ಯಾರು 11 ರಿಂದ 50 ಇದಾನೋ ಅವನನ್ನ ನೆಕ್ಸ್ಟ್ P ಲೆವೆಲ್ ಅಲ್ಲಿ ಇದೇನೆ ಅಂತ ಹೇಳ್ಬೋದು. ಸೊ ಯಾವ ವಿದ್ಯಾರ್ಥಿ 100 ಮಾಡ್ತಾನೋ ಅವನು ಸೊ ನೆಕ್ಸ್ಟ್ P ಲೆವೆಲ್ ಅಲ್ಲಿ ಹೇಳ್ಬೋದು. ಸೊ ಯಾವ ವಿದ್ಯಾರ್ಥಿ 1 ರಿಂದ 100 ಸಂಖ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದು ತನ್ನ ದಿನನಿತ್ಯ ಜೀವನದಲ್ಲಿ ಎಲ್ಲಿ ಬರುತ್ತೆ, ಎಲ್ಲಿ ಅಪ್ಲೈ ಆಗುತ್ತೆ, ಸೊ ಅದರಿಂದ ವಾಕ್ಯ ರೂಪದ ಪದ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಸಮರ್ಥನಾಗಿದನೋ ಅಂತವನನ್ನ ನಾವು ಅಡ್ವಾನ್ಸ್ಡ್ ಒಂದು ಪ್ಲೇಸ್ ಅಲ್ಲಿ ಇಡಬಹುದು. ಸೊ ಇದೇ ರೀತಿಯಾಗಿ ಬೇಸ್ಡ್ ಆನ್ ದೀಸ್ ಲೆವೆಲ್ಸ್, ಸೊ ಲೆವೆಲ್ 1 ವರ್ಕ್ಶೀಟ್ ಮಾಡ್ತಿದ್ದಂತಂದ್ರೆ BB, ಲೆವೆಲ್ 2 ಅಂದ್ರೆ B, ಲೆವೆಲ್ 3 ವರ್ಕ್ಶೀಟ್ ಅಂತಂದ್ರೆ P, ಮತ್ತೆ ವಾಕ್ಯ ರೂಪದ ಸಮಸ್ಯೆಗಳು ಅಥವಾ ಚಟುವಟಿಕೆಗಳು ಏನ್ ಕೊಟ್ಟಿದ್ದೀವಿ ಅದಕ್ಕೆ ಅವನು ಉತ್ತರಿಸಲಿಕ್ಕೆ ಸಮರ್ಥನಾಗಿದ್ದ ಅಂತಂದ್ರೆ ಅವನನ್ನ ನಾವು ಆ ಲೆವೆಲ್ ಅಲ್ಲಿ ಒಂದು ಇಡಬಹುದು. ಸೊ ಇದೇ ಒಂದು ವರ್ಕ್ಶೀಟ್ ನಾವು ತೆಗೆದುಕೊಂಡು ಅಸೆಸ್ಮೆಂಟ್ ಆಗಿ ತೆಗೆದುಕೊಂಡು ಅದನ್ನ ನಾವು BBBPA ಅಂತ ಹೇಳಿ ಈ ಒಂದು ಏನ್ ಶೀಟ್ ಅಲ್ಲಿ ತೋರಿಸಿದೀವಿ ಅನುಬಂಧ 4 ಇಲ್ಲಿ ನಾವು ಫಿಲ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಕಲಿಕಾ ಫಲ 10 N1 ಅಂತ ಏನಿದೀವಿ, ಸೊ ಇಲ್ಲಿ ನಮಗೆ 10ಕ್ಕೆ ಮತ್ತೆ 3 ಒಂದು ವರ್ಕ್ಶೀಟ್ ಗಳು ಇರ್ತವೆ. ಸೊ ಆ 3 ವರ್ಕ್ಶೀಟ್ ಅಲ್ಲಿ BB ಯಾವ ಹಂತದಲ್ಲಿ ಮಕ್ಕಳಿದ್ದಾರೆ, B ಯಾವ ಹಂತದಲ್ಲಿ ಮಕ್ಕಳಿದ್ದಾರೆ, P ಯಾವ ಹಂತದಲ್ಲಿ ಮಕ್ಕಳಿದ್ದಾರೆ, A ಯಾವ ಹಂತದಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿ ನಾವು 3ಅನ್ನ N1, N2 ಅಥವಾ N11, N12, N13 ಆ ತರ ಮಾಡಿಕೊಂಡು ಆ 3 ಒಂದು ಆವರೇಜ್ ಮಾಡಿಕೊಂಡು ಅದನ್ನ ನಾವು ಈ ಕಲಿಕಾ ಫಲ 10ರಲ್ಲಿ ಈ ವಿದ್ಯಾರ್ಥಿ ಈ ಲೆವೆಲ್ ಅಲ್ಲಿ ಇದ್ದಾನೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಸೊ ಇಷ್ಟು ನಾವು FLN ಅನ್ನ ಮಗುವಿಗೆ ಯಾವ ರೀತಿ ಒಂದು ಹೇಳ್ಬೋದು, ಲೆವೆಲ್ ಹೇಳ್ಬೋದು ಅಂತ ಹೇಳಿ ಇಲ್ಲಿ ನಾವು ಹೇಳ್ಬೋದು. ಸೊ ಇಲ್ಲಿಗೆ ನಾವು ನಮ್ಮ ಪ್ರಸ್ತುತಿಯನ್ನ ಮುಗಿಸ್ತಿದ್ದೇವೆ. ಹಾ ಸರ್, ತಮ್ಮ ಕಡೆಯಿಂದ ಏನಾದ್ರು ಸಜೆಷನ್ಸ್ ಇದ್ರೆ ಸರ್. ಮೇಡಮ್ ಸಜೆಷನ್ ಏನಿಲ್ಲ, ಕೆಲವು ಟೀಚರ್ ಮೆಂಟರ್ಸ್ ರೂಬ್ರಿಕ್ಸ್ ಬಗ್ಗೆ ಏನೋ ಕೇಳಿದ್ರಂತೆ. ಪ್ರತಿ ಕಲಿಕಾ ಫಲದಲ್ಲಿ ನಾವು ಹೇಗೆ ಕನಿಷ್ಠ, ಪ್ರಾಥಮಿಕ ಮತ್ತೆ ಪ್ರಾವೀಣ್ಯತೆ ಮತ್ತೆ ಮುಂದುವರೆದ ಹೇಳೋದು ಅನ್ನೋದ್ರ ಬಗ್ಗೆ. ಇದು ನಮ್ಮ DSRT ಕೊಟ್ಟಿದ್ದಂತ ಸರ್ಕ್ಯುಲರ್ ಏನಿದೆ ಅದರಲ್ಲಿ ಪ್ರತಿ ಕಲಿಕಾ ಫಲಕ್ಕೆ ವಿವರವಾಗಿ ಬರೆದಿದೆ ರೂಬ್ರಿಕ್ಸ್ ನ. ಅಂದ್ರೆ ಈಗ ಒಂದು ಕಲಿಕಾ ಫಲನ ಮಗು ಗಳಿಸ್ಬೇಕು ಅಂತ ಅಂದ್ರೆ ಅದು ಬೇಸಿಕ್ ಅಥವಾ ನಾನು ಬಿಲೋ ಬೇಸಿಕ್. ಹಾಗಾಗಿ ನಾವೇನ್ ಮಾಡಿದೀವಿ, ನಮ್ಮ ಶೀಟ್ ಗಳಲ್ಲಿ ಪ್ರತಿ ಕಲಿಕಾ ಫಲದ ಈ 4 ಹಂತಗಳಿಗೆ ಅಭ್ಯಾಸ ಹಾಳೆಗಳನ್ನ ಮಾಡಿದೀವಿ. ಅಂದ್ರೆ ಈಗ ಮಗು ಒಂದು ಕಲಿಕಾ ಫಲನ ಕಲಿತು ಅಂದಾಗ ಅದು ಕನಿಷ್ಠ ಇದ್ರೂ ನಾವು ಕಲ್ತಿದೆ ಅನ್ನೋದ, ಪ್ರಾಥಮಿಕಕ್ಕೆ ಬಂದಾಗ ಹೌದು ಅನ್ನೋದ, ಪ್ರಾವೀಣ್ಯತೆ ಆಯ್ತು ಸಾಕು ಅನ್ನೋದ, ಮುಂದುವರೆದಕ್ಕೆ ಹೋಗ್ಬೇಕಂತಂದ್ರೆ ಅದ್ರಲ್ಲಿ ಈಗ ಶಿಕ್ಷಕರಿಗೆ ಅದ್ರ ಬಗ್ಗೆ ರೂಬ್ರಿಕ್ಸ್ ಏನ್ ಹೇಳುತ್ತೆ. ಈಗ ಒಂದು ಕಲಿಕಾ ಫಲ ತಗೊಳ್ಳೋಣ, LO1 ತಗೊಳ್ಳೋಣ. ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತೆ ಮಾತುಕತೆ ನಡೆಸುವರು. ಅಂದ್ರೆ ಯಾವುದೇ ಸಂಭಾಷಣೆಯಲ್ಲಿ ಸುಲಲಿತವಾಗಿ ತೊಡಗುವರು ಅನ್ನೋದು ಮುಂದುವರೆದ, ಅಂದ್ರೆ ಅಲ್ಲಿಗೆ ಬಂದ್ಬಿಡ್ತಾರೆ ಮಕ್ಕಳು. ಸಂಭಾಷಣೆಯಲ್ಲಿ ಮೌನವಾಗಿರ್ತಾರೆ ಅಂದ್ರೆ ಕನಿಷ್ಠ, ಸಂಭಾಷಣೆ ನಡೆಯುವಾಗ ತಡವರಿಸ್ತಾರೆ ಅಂದ್ರೆ ಪ್ರಾಥಮಿಕ, ಸಂಭಾಷಣೆ ಮಾಡುವಾಗ ಸರಾಗವಾಗಿ ಮಾತಾಡ್ತಾರೆ ಅಂದ್ರೆ ಪ್ರಾವೀಣ್ಯತೆ. ಅಂದ್ರೆ ನೀವು ಪ್ರಾವೀಣ್ಯತೆ ಇದ್ರೆ ಮಗು ದಾಟಿದೆ ಅಂತ ಹೇಳ್ಬೋದು, ಆದ್ರೆ ಮಗು ಪ್ರಾವೀಣ್ಯತೆಯಿಂದ ಪ್ರಾಥಮಿಕಕ್ಕೆ ಬರದಾಗ ನೋಡ್ಕೋಬೇಕು. ಅವರು ಪ್ರಾವೀಣ್ಯತೆಯಿಂದ ಮುಂದುವರೆದ ಕಡೆಗೆ ಹೋಗ್ಬೇಕು, ಇನ್ನು ಉತ್ತಮ ಹಂತಕ್ಕೆ ಹೋಗ್ಬೇಕು, ಹಿಂದಕ್ಕೆ ಬರಬಾರ್ದು. ಅದನ್ನ ನೋಡ ನಾವು ಅದನ್ನ ಮಗು ದಾಟಿದೆ ಅಂತ ಅನ್ಕೋಬೇಕು. ಯಾಕೆಂದ್ರೆ ಪ್ರತಿ ಕಲಿಕಾ ಫಲವನ್ನ ಮತ್ತೆ 4 ಭಾಗ ಮಾಡಿ ಅಲ್ಲೆಲ್ಲಿದೆ ಮಗು ಅಂತ ಯಾರನ್ನ ಕೇಳ್ತಾ ಇಲ್ಲ. ಆದ್ರೆ ಶಿಕ್ಷಕರಿಗೆ ಈ 4 ಹಂತಗಳಿದೆ ಅಂತ ಗೊತ್ತಾಗ್ಬೇಕು. ಯಾಕೆ ಅಂದ್ರೆ ಮಗು
ಮಾತಾಡ್ತಿದೆ, ಅವ್ನ್ ಸ್ವಲ್ಪ ತಪ್ಪಾಗಿ ಪರವಾಗಿಲ್ಲ ಅಂತಂದ್ರೆ ಅದ್ ಪರವಾಗಿಲ್ಲ ಪ್ರಾಥಮಿಕದಲ್ಲೇ ಇರುತ್ತೆ. ಆದ್ರೆ ಇದನ್ನೆಲ್ಲೂ ದಾಖಲಿಸ್ಬೇಕಾಗಿಲ್ಲ. ಯಾರು ಈ ಕಲಿಕಾ ಫಲ ಸಾಧಿಸಿದ್ಯಾ ಇಲ್ವಾ ಅಂತ ಕೇಳ್ತೀವಿ ಬಿಟ್ರೆ, ಕಲಿಕಾ ಫಲದಲ್ಲಿ ಯಾವ ಹಂತದಲ್ಲಿದೆ ಅನ್ನೋಷ್ಟ್ರ ಮಟ್ಟಿಗೆ ನಾವು ಸೂಕ್ಷ್ಮವಾಗಿ ಕೂದಲು ಸೀಳುವಂತ ಪ್ರಶ್ನೆಗಳು ಕೇಳೋದಿಲ್ಲ. ಆದ್ರೆ ಆ ಮಗುವನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತಗೊಂಡೋಗ್ಲಿಕ್ಕೆ ಬೇಕಾದಂತ ಕಾರ್ಯತಂತ್ರಗಳು ಖಂಡಿತ ಭಿನ್ನವಾಗಿರ್ತವೆ. ನನ್ ಮಗು ಒಂದಷ್ಟು ಪದಗಳನ್ನ ನೋಡುತ್ತೆ ಅಂತಂದ್ರೆ ಪದಗಳಿರ್ತಕ್ಕಂತ ಕಾರ್ಡ್ ಕೊಡ್ತೀನಿ. ಈಗ ಪದಗಳನ್ನ ಜೋಡಿಸ್ತಾ ಇದೆ ಅಂದ್ರೆ ಪದಗಳು ಜೋಡಿಸಿರೋ ಕಾರ್ಡ್ ಕೊಡ್ತೀನಿ. ಸಂಭಾಷಣೆಗೆ ಉದ್ದ ವಾಕ್ಯ ಇದೆ ಅಂದ್ರೆ ಉದ್ದ ವಾಕ್ಯದ್ದು ಕೊಡ್ತೀನಿ. ಅವ ಮಗುಗೆ ಏನನ್ಸುತ್ತೆ, ನನಗೆ ನನ್ನ ಹಂತಕ್ಕೆ ಬೇಕಾದಂತ ಕಲಿಕಾ ಸಾಮಗ್ರಿಗಳಿದಾವೆ ಅಂತೇಳಿ ಅದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಓದ್ಲಿಕ್ಕೆ ಶುರು ಮಾಡುತ್ತೆ. ನಾನೊಂದು ದೀರ್ಘವಾಗಿರೋ ಪುಸ್ತಕ ಕೊಟ್ಟಿದ್ರಲ್ಲಿ ಪದ ಓದು, ಇದ್ರಲ್ಲೇ ವಾಕ್ಯ ಓದು, ಇದ್ರಲ್ಲೇ ಇನ್ನೇನು ಓದು ಅಂತಂದ್ರೆ ಮಗುಗೆ ಆ ಪುಸ್ತಕ ನೋಡ್ದಂಗೆ ಇದು ಓದಕ್ಕಾಗಲ್ಲ ಅನ್ನೋ ಆತ್ಮವಿಶ್ವಾಸ ಹೊರಟೋಗಿರುತ್ತೆ. ಹಾಗಾಗಿ ಈ ಕೊಡ್ತಿರ್ತಕ್ಕಂತ ಕಲಿಕಾ ಹಾಳೆಗಳು ಅಥವಾ ಅಭ್ಯಾಸ ಹಾಳೆಗಳು ಏನಿದಾವೆ ಅವು ಅದೇ ಹಂತಕ್ಕಾಗಿ ವಿನ್ಯಾಸಗೊಳಿಸಿರೋದ್ರಿಂದ ನೀವು ನಿಮ್ಮ ಹಂತದಲ್ಲಿರ್ತಕ್ಕಂಥ ಮಕ್ಕಳು ಈ ಕಲಿಕಾ ಫಲದಲ್ಲಿ ಹಿಂದುಳಿದಿದೆ ಅಂತ ಗೊತ್ತಿರುತ್ತೆ. ಆ ಕಲಿಕಾ ಫಲದ ಯಾವ ಹಂತಕ್ಕೆ ನಾನು ಇನ್ನೆಷ್ಟರ ಮಟ್ಟಿಗೆ ಮಗುವಿಗೆ ಸಹಕಾರ ಕೊಡಬಹುದು ಅಂತ ನೋಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಸ್ಥೂಲವಾಗಿ ಮಗು ಎಲ್ಲಿದೆ ಅಂತ ಗೊತ್ತಾಗತ್ತೆ, ಸೂಕ್ಷ್ಮವಾಗಿ ಯಾವ ಮೆಟ್ಲ ಮೇಲಿದೆ ಅಂತ ಗೊತ್ತಾಗತ್ತೆ. ಈ ರೂಬ್ರಿಕ್ಸ್ ನ ಅಥವಾ ಈ ಸೂಚಕಗಳನ್ನ ಒಂದ್ಸರಿ ಓದ್ಕೊಳ್ಳಿ. ಇದು ಎಲ್ಲಾ ಇಲಾಖೆ ಕೊಟ್ಟಿರ್ತಕ್ಕಂಥ ಆದೇಶದ ಕಡೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಕಲಿಕಾ ಫಲಗಳಿಗೂ ಈ ರೂಬ್ರಿಕ್ಸ್ ನ ಬರ್ದಿದೀವಿ. ಆ ಪ್ರತಿ ರೂಬ್ರಿಕ್ಸ್ ನ ಎಕ್ಸ್ಪ್ಲೈನ್ ಮಾಡಿದೀವಿ, 17 ರೂಬ್ರಿಕ್ಸ್ ಗಳನ್ನ. ಹಾಗಾಗಿ ಅದಲ್ಲಿ ಯಾವ ಕಾರ್ಯತಂತ್ರ ಅನುಸರಿಸ್ಬೇಕು ಮತ್ತೆ ಅದಕ್ಕೆ ಯಾವ ಸಂಪನ್ಮೂಲ ಬಳಸ್ಬೇಕು ಅಂತಾನು ಆ ಆದೇಶದಲ್ಲಿ ಇದೆ. ಹಾಗಾಗಿ ಅದನ್ನ ನಾನು ಮತ್ತೆ ಪುನರಾವರ್ತನೆ ಮಾಡೋದಿಲ್ಲ. ಆದ್ರೆ ಎಲ್ಲ ಶಿಕ್ಷಕ ಸುಗಮಕಾರಿಗೆ ಅರ್ಥ ಆಗ್ಬೇಕಾಗಿರೋದೇನಂದ್ರೆ, ನನಗೆ ಸ್ಥೂಲವಾಗಿ ಮಗು ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಸಾಕ್ಷರತೆಯಲ್ಲಿ ಎಲ್ಲಿದೆ, ಸಂಖ್ಯಾಶಾಸ್ತ್ರದಲ್ಲಿ ಎಲ್ಲಿದೆ. ಸಾಕ್ಷರತೆಯಲ್ಲಿ ಆಯ್ತು 7ರಿಂದ 8 ದಾಟ್ತಾ ಇದೆ, ಸಂಖ್ಯಾಶಾಸ್ತ್ರದಲ್ಲಿ 13ರಿಂದ 14 ದಾಟ್ತಾ ಇದೆ, ಅಷ್ಟು ಗೊತ್ತಿರುತ್ತೆ. ಈಗ ಸೂಕ್ಷ್ಮಕ್ಕೆ ಬರ್ಬೇಕು. ಸ್ಥೂಲ ಆದ್ಮೇಲೆ ಸೂಕ್ಷ್ಮಕ್ಕೆ ಬಂದಾಗ 13ನೇ ಕಲಿಕಾ ಫಲದಲ್ಲಿ ಯಾಕೋ ಇನ್ನು ಕನಿಷ್ಠದಲ್ಲೇ ಇದೆ, ಪ್ರಾಥಮಿಕ ಮತ್ತೆ ಪ್ರಾವೀಣ್ಯತೆ ಕರ್ಕೊಂಡೋಗಿ ಮುಂದುವರೆದು ಕರ್ಕೊಂಡೋಗ್ಬೇಕು, ನಿಮಗ್ ಗೊತ್ತಿರ್ಬೇಕು. ಹಾಗಾಗಿ ಪ್ರತಿ ಆ FLN ಮಕ್ಕಳ ಯಾವ ಹಂತದಲ್ಲಿದ್ದಾರೆ, ಆ ಹಂತದ ಯಾವ ಉಪ ಹಂತದಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ ಅಲ್ಲಿಗೆ ಬೇಕಾದಂತ ಅಭ್ಯಾಸ ಹಾಳೆ ಕೊಡ್ಲಿಕ್ಕೆ ನಿಮಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಾವು ಕೂಡ ಕಲಿಕಾ ಫಲಗಳನ್ನ ಹಂತವಾರು ಅಭ್ಯಾಸ ಹಾಳೆಗಳನ್ನ ಮಾಡಿದ್ದೀವಿ. ಇದನ್ನ ಮುಂದೆ ನೀವು ಈ ಮುಂದಿನ ಶನಿವಾರ ಅದರ ಮುಂದಿನ ಶನಿವಾರ ಮಾತಾಡುವಾಗ ಶಿಕ್ಷಕರಿಗೆ ವಿವರಿಸಿ. ಇಲಾಖೆಯಿಂದ ಬಂದಿರತಕ್ಕಂತ ನಮ್ದು ಏನು ಆದೇಶ ಇದೆ, ಸರ್ಕ್ಯುಲರ್ ಇದೆ, ಆ ಸರ್ಕ್ಯುಲರ್ನ ಕಲಿಕಾ ಫಲಗಳನ್ನ ವಿಸ್ತರಿತವಾಗಿ ಬರೆದಿದ್ದಾರೆ. ಅದ್ರಲ್ಲಿರ್ತಕ್ಕಂಥ ರೂಬ್ರಿಕ್ಸ್ ಅಂತ ಇದೆ, ಸೂಚಕಗಳು ಅಂತಿದೆ. ಅದನ್ನ ಓದ್ಕೊಳ್ಳಿ. ಆ ಸೂಚಕಗಳಿಗೆ ಕಾರ್ಯತಂತ್ರ ಇದೆ, ಆ ಕಾರ್ಯತಂತ್ರಕ್ಕೆ ಸಂಪನ್ಮೂಲ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಯಾವ್ದಾದ್ರು 1 ಅಥವಾ 2 ಕಲಿಕಾ ಫಲಗಳನ್ನ ನಾನೀಗ ಹೇಳ್ದಾಗೆ ಅವ್ರ ಮುಂದೆ ಅದನ್ನ ನೀವು PPT ತೋರಿಸಿ ಅದನ್ನು ಸ್ವಲ್ಪ ಶಿಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಿ. ಅವ್ರಿಗೆ ಅದ್ರ ಬಗ್ಗೆ ಸಂದೇಹ ಇದ್ರೆ ಮಾತ್ರ, ಇಲ್ಲಾಂದ್ರೆ ಮುಂದುವರಿಬಹುದು. ಯಾರ್ಯಾರಿಗೆ ಇದ್ರ ಬಗ್ಗೆ ಸಂದೇಹ ಇದೆ ಅಂತ ಅನ್ಸುತ್ತೆ ಅವರು ಆಯಾ ಕಲಿಕಾ ಫಲಗಳನ್ನ ತೋರಿಸಿ ಹೇಗೆ ನಾವು ಸೂಕ್ಷ್ಮವಾಗಿ ನೋಡುವಂತ ಅಗತ್ಯತೆ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನಾವು ಸ್ಥೂಲವಾಗಿ ಕಲಿಕಾ ಫಲ ದಾಟಿದ್ಯಾ ಮಗು ಅಂತ ಶಿಕ್ಷಕರು ಹೇಳಿದಾಗ ಅದನ್ನ ನಂಬೋಣ. ನಾವೇ ಇಲ್ಲ ಇದ್ರಲ್ಲಿದ್ಯಾ ಅಂತ ಪ್ರಶ್ನೆ ಮಾಡಕ್ ಹೋಗ್ತಾ ಇಲ್ಲ. ಆದ್ರೆ ಅವ್ರಿಗೆ ಗೊತ್ತಿರ್ಬೇಕು, ಇಲ್ಲಿಂದ ಇದು ಮಗು ಇದೆ. ಈಗ ಡಿಸ್ಚಾರ್ಜ್ ಆದ ತಕ್ಷಣ ಆರೋಗ್ಯವಾಗಿದ್ದಾರೆ ಅಂತಲ್ಲ, 3 ದಿನ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿ ಎಂದಂಗೆ. ಆ 3 ದಿನ ವಿಶ್ರಾಂತಿ ತಗೊಂಡೆಲ್ಲ ಓಡಾಡಿದ್ರೆ ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ನಾವು ಅವ್ರನ್ನ ಹೇಗೆ ಕೈ ಹಿಡಿದು ನಡೆಸ್ತೀವಿ, ಹೇಗೆ ಅವ್ರನ್ನ ಕಲಿಕಾ ಫಲ ಸಾಧನೆ ಮಾಡ್ತೀವಿ ಅನ್ನೋದು ಶಿಕ್ಷಕರಿಗೆ ಗೊತ್ತಿರ್ಲಿ ಅಂತ ಹೇಳಿ ಆ ಕಲಿಕಾ ಫಲಗಳ ಸೂಚಕಗಳನ್ನ ಆ ರೀತಿ ಮಾಡಿದೀವಿ.